ವಾಟ್ಸಪ್ ಗ್ರೂಪ್ ಅಲ್ಲಿ ಸರಿ ಇನ್ನೊಂದೆರಡು ಲೈಟ್ಸ್ ಆಫ್ ಮಾಡಿಬಿಡ್ತೀರಾ ಸರ್? ಲೈಟ್ಸ್ ಇದೊಂಚೂರು ವಿಡಿಯೋ ಪ್ಲೇ ಮಾಡ್ತಿದ್ದೀರಾ? All of you will have to remember this word belief. ಈಗ ನಾವು ಗೋಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಲೀಡರ್ಶಿಪ್ ಕ್ವಾಲಿಟೀಸ್ ಚೆಕ್ ಮಾಡಿದ್ದೀವಿ, ಅದ್ರ ಬಗ್ಗೆ ಹೇಳಿದ್ದೀವಿ. ಈಗ ಕೆಲವೊಂದು ಆಕ್ಟಿವಿಟೀಸ್ ಕೊಡ್ತೀನಿ. I want to see how actually you are going to use this leadership skills, whatever we have learned now, that I will be unconditionally participating. I will not give any options of excuse, irrespective of, in spite of whatever the results, I will actively participate. I am ready to take up pain. ನಾನು ಪ್ಲೆಜರ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಇವೆಲ್ಲ ಈಗ ತಾನೇ ನಾವು ಹೇಳ್ತಾ ಬಂದ್ವಿ. ಬಟ್ ನಾವು ಅದನ್ನು ರೂಢಿಸ್ಕೊಳ್ತೀವ ಅನ್ನೋದಕ್ಕೋಸ್ಕರ ಒಂದು ಆಕ್ಟಿವಿಟಿ ಐ ವಿಲ್ ಬಿ ಗಿವಿಂಗ್. ಬಿಫೋರ್ ದಟ್ ಏನಾಗುತ್ತೆ, ಸಿ ಇನ್ ಅವರ್ ಎಂಟೈರ್ ಜರ್ನಿ ವಿ ಆರ್ ದ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್. ಅಂದರೆ ನಮ್ಮಲ್ಲಿ ಏನು ನಂಬಿಕೆ ಅನ್ನೋದಿತ್ತೋ ಆ ನಂಬಿಕೆಯ ಪ್ರಾಡಕ್ಟೇ ಈಗ ನಾವು ಆಗಿರೋದು. ನಮ್ಗೆ ಎಲ್ಲೋ ಒಂದು ಕಡೆ ನಾನು ITI ಟ್ರೈನರ್ ಆಗ್ಬೋದು ಅನ್ನೋದೊಂದಿತ್ತು, ಅದಕ್ಕೋಸ್ಕರ ಯು ಹ್ಯಾವ್ ಬಿಕಮ್ ಎನ್ ITI ಟ್ರೈನರ್. ಎಲ್ಲೋ ಒಂದು ಕಡೆ ನಾನು SSLC ವರೆಗೂ ಓದ್ಬೋದು ಅನ್ನೋದಿತ್ತು, ಅದಕ್ಕೋಸ್ಕರ ಯು ಬಿಕೇಮ್ ಎನ್ SSLC ಕಂಪ್ಲೀಟೆಡ್ ಸ್ಟೂಡೆಂಟ್. ತೆಂಡೂಲ್ಕರ್ಗೆ ನಾನು ಎಲ್ಲೋ ಒಂದು ಕಡೆ ಕ್ರಿಕೆಟ್ ಆಡ್ಬೋದು ಅನ್ನೋದಿತ್ತು, ಈ ಬಿಕೇಮ್ ಎ ಕ್ರಿಕೆಟರ್. MS ಸುಬ್ಬಲಕ್ಷ್ಮಿಗೆ ಎಲ್ಲೋ ಒಂದು ಕಡೆ ನಾನು ಆಡ್ಬೋದು, ತುಂಬ ಚೆನ್ನಾಗಿ ಆಡ್ಬೋದು ಅನ್ನೋದಿತ್ತು, ಅದಕ್ಕೋಸ್ಕರ ರೈಟ್ ಫ್ರಮ್ ಚೈಲ್ಡ್ಹುಡ್ ಶಿ ಬಿಕೇಮ್ ಎ ಸಿಂಗರ್. ಇಟ್ ಇಸ್ ನಾಟ್ ದಟ್ ಒನ್ ಫೈನ್ ಡೇ ಸುಬ್ಬಲಕ್ಷ್ಮಿ ಎದ್ಬಿಟ್ಟು ನಾನು ಇವತ್ತಿಂದ ಸುಬ್ಬಲಕ್ಷ್ಮಿ ಆಗ್ಬಿಟ್ಟಿದ್ದೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಆರ್ ಇವ್ರು ಎಲ್ಲ ದೇ ಡಿಡ್ ನಾಟ್ ಕಮ್ ಫ್ರಮ್ ದ ಮದರ್ಸ್ ವೂಂಬ್ ಆಸ್ ಎ ಸ್ಪೀಕರ್ಸ್. ಈಗ ನೀವು ಟೆಂಡೂಲ್ಕರ್ಗೆ ಕಾಲ್ ಮಾಡ್ಬಿಟ್ಟು, ಅಮ್ಮ ಟೆಂಡೂಲ್ಕರ್ ಅವ್ರ ತಾಯಿನ ನಿಮ್ಮ ಮಗ ಏನು ಬರುವಾಗ ಬ್ಯಾಟ್ ಸಮೇತ ಬಂದ್ಬಿಟ್ನಾ? ನೋ. ಮದರ್ ತೆರೇಸಾ ಮದರ್ ಕಾಲ್ ಮಾಡಿಬಿಟ್ಟು ನಿಮ್ಮ ಮಗಳು ಸೆರೆಕ್ ಸಮೇತ ಬಂದ್ಬಿಟ್ರ? ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಆಲ್ ಆಫ್ ದೆಮ್, ಒನ್ ಆಫ್ ದ ಗ್ರೇಟೆಸ್ಟ್ ಗಿಫ್ಟ್ ದೇವ್ರು ನಮಗೆ ಕೊಟ್ಟಿದ್ದೇನು ಅಂದರೆ, ಆಲ್ ಆಫ್ ಅಸ್ ಆರ್ ಬಾರ್ನ್ ಈಕ್ವಲ್ಸ್. ನಾವೆಲ್ಲ ಹುಟ್ಟಿರೋದು ಈಕ್ವಲ್ಸ್ ಆಗಿ. ಬಟ್ ನಾವು ಸಾಯೋದಿದೆಯಲ್ಲ, ಅದು ನಮ್ಮ ಕೈಲಿರುತ್ತೆ. ಯು ನೀಡ್ ನಾಟ್ ಆ್ಯಕ್ಚುಲಿ ಡೈ ಆಸ್ ಈಕ್ವಲ್ಸ್. ಯು ಹ್ಯಾವ್ ಯೋರ್ ಓನ್ ಲೈಫ್ ಟು ಲಿವ್ ಆ್ಯಂಡ್ ಯೋರ್ ಓನ್ ಲೆಜೆಂಡ್ ಟು ಲಿವ್. Every actor is born, but very few live a life like Puneet Rajkumar. That is the reason he's been honored today as a Kannada Ratna. From past 5-6 years, if anybody has closely seen Puneet Rajkumar, there was a lot of transformation in him. A very ordinary man becoming a Buddha, that kind of a transformation was there in actually Puneet. It is not that Puneet was all through from the childhood with the right kind of principles. But last few years, the way he has lived his life, it has become legendary. That is the reason there were so many people who followed him after his death, even to his crematorium. That was only because of the belief system that he had actually left for the world to actually feel proud about. ಅವ್ರು ಹೆಲ್ಪ್ ಮಾಡಿರ್ತಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು,
ಅವರು ಡೊನೇಷನ್ ಕೊಟ್ಟಂಥ ವರ್ಟಿಕಲ್ಸ್ ಆಗಿರ್ಬೋದು. ಸೊ ಆಲ್ ಆಫ್ ಅಸ್ ಆರ್ ಎ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್ ಸಿಸ್ಟಮ್. ಈ ನಂಬಿಕೆ ಅನ್ನೋದನ್ನೇ ನಾವು ಒಂದು ಗೋಲ್ ಅಂತ ಕರಿಬೋದು, ಒಂದು ಗುರಿ ಅನ್ನೋದನ್ನ ಹೇಳ್ಬೋದು. ಕೆಲವೊಂದ್ಸತಿ ಡ್ರೀಮ್ ಅಂತ ಕರಿತೀವಿ, ಕೆಲವೊಂದ್ಸತಿ ಗೋಲ್ ಅಂತ ಕರಿತೀವಿ, ಕೆಲವೊಂದ್ಸತಿ ನಂಬಿಕೆ ಅಂತ ಕರಿತೀವಿ. ನನಗೇನೋ ಡೀಪ್ ಇನ್ಸೈಡ್ ಒಂದು ನಂಬಿಕೆ ಇದೆ, ನಾನು ಡೆಫಿನೆಟ್ ಆಗಿ ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡ್ತೀನಿ. ದಟ್ ಈಸ್ ಯೋರ್ ಬಿಲೀಫ್ ಸಿಸ್ಟಮ್. ಬಟ್ ಯು ವಿಲ್ ಹ್ಯಾವ್ ಟು ಹೋಲ್ಡ್ ಆನ್ ಟು ದಟ್ ಬಿಲೀಫ್ ಸಿಸ್ಟಮ್. ಸಿ, ನಾವು ಡ್ರೀಮ್ ಬಗ್ಗೆ ಮಾತಾಡ್ತಿದ್ದೀವಿ. ಡ್ರೀಮ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ಜನರಲ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡೋದೇ ಆದರೆ, ಯಾರು ಬೇಕಾದರೂ ಡ್ರೀಮ್ ಮಾಡ್ಬೋದು. ಆ್ಯಕ್ಚುಲಿಗೆ ಆ ಡ್ರೀಮ್ನ ಕನ್ಸಿಸ್ಟೆಂಟಾಗಿ ಯಾರು ಹೋಲ್ಡ್ ಮಾಡ್ತಾರೋ ಅಂಥವ್ರು ಮಾತ್ರ ಆ ಡ್ರೀಮ್ನ ರಿಯಲೈಸ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಸೊ ದ ಬ್ಯೂಟಿ ಆಫ್ ಡ್ರೀಮಿಂಗ್ ಇಸ್ ಎನಿಬಡಿ ಕ್ಯಾನ್ ಡ್ರೀಮ್ ಆಫ್ ಎನಿಥಿಂಗ್. But are you courageous enough to hold on to the dream till the last breath? ನೀವು ಆ ಒಂದು ಡ್ರೀಮ್ನ, ಆ ಒಂದು ನಂಬಿಕೆನ ನಿಮ್ಮ ಕೊನೆ ಉಸಿರಿರೋವರೆಗೂ ಇಫ್ ಯು ಕ್ಯಾನ್ ಹೋಲ್ಡ್ ಆನ್ ಟು ಇಟ್, ದ ರೆಸ್ಟ್ ವಿಲ್ ಬಿ ಡನ್ ಬೈ ಗಾಡ್ ಹಿಮ್ಸೆಲ್ಫ್. ಯು ನೀಡ್ ನಾಟ್ ಡೂ ಎನಿಥಿಂಗ್. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಡ್ರೀಮ್ಸು ಶಾಟರ್ ಆಗೋದು ಏನು ಕೇಳಿ, ಬಿಕಾಸ್ ವಿ ಓನ್ಲಿ ಚೇಂಜ್ ಅವರ್ ಡ್ರೀಮ್. There is a beautiful statement, it is better it is told in Hindi. ಭಗವಾನ್ ಕೆ ಘರ್ ಮೇ ದೇರ್ ಐ ಅಂಧೇರ್ ನೈ ಅಂತ ಹೇಳ್ತೀವಿ. ಇನ್ ಗಾಡ್ಸ್ ವರ್ಲ್ಡ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ as ಡಿಲೇ, ಡಿನಯಲ್ ವಿಲ್ ನಾಟ್ ಬಿ ದೇರ್. ಡಿಲೇ ಅಂದಾಗ ಐ ಹ್ಯಾವ್ ಎ ಡ್ರೀಮ್, ನನಗೆ ಇದನ್ನು ಸಾಧಿಸಲೇಬೇಕು ಅಂತ ಮನಸ್ಸಲ್ಲಿದೆ, ಬಟ್ ಆ ಡ್ರೀಮು ಅಚೀವ್ ಆಗಬೇಕು ಅಂದಾಗ ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಇಟ್ ಆ್ಯಂಡ್ ಸ್ಟಾರ್ಟ್ ಟೇಕಿಂಗ್ ಫ್ಯೂ ಬೇಬಿ ಸ್ಟೆಪ್ಸ್. ಅಂದರೆ ನೀವು ಆ ಒಂದು ಗುರಿ, ಆ ಒಂದು ನಂಬಿಕೆ ಇಲ್ಲ ಆ ಒಂದು ಡ್ರೀಮ್ನ ನೀವು ಅಚೀವ್ ಮಾಡಬೇಕು ಅಂದಾಗ ಆ ಡ್ರೀಮ್ನ ನೀವು ಹೋಲ್ಡ್ ಮಾಡಿಕೊಂಡು ಫ್ಯೂ ಬೇಬಿ ಸ್ಟೆಪ್ಸು ತಗೊಳ್ತಾ ಹೋದಾಗ ಆಟೋಮೆಟಿಕಲಿ ದ ಡ್ರೀಮ್ ವಿಲ್ ಬಿಕಮ್ ಅಚೀವಬಲ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಆ ಡ್ರೀಮ್ ಏನಕ್ಕೆ ಅಚೀವ್ ಆಗಲ್ಲ ಅಂದರೆ ಯು ಆನ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಗಿವ್ ಅಪ್ ಆನ್ ದ ಡ್ರೀಮ್. Most of your life you have always given up on your dream. Right from your first standard to 10th standard, you have always given up on your dream. For various other reasons. We will discuss that and then we will come back to dreams. What I mean by for various other reasons andaga, ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ನಾನು 9th ಸ್ಟ್ಯಾಂಡರ್ಡ್ ರಿಸಲ್ಟ್ನ ನೋಡ್ತಾ ಇದ್ದೀನಿ. ಐ ಆಮ್ ಸೀಯಿಂಗ್ ದ ರಿಸಲ್ಟ್ ಆಫ್ ನನ್ನ 9th ಸ್ಟ್ಯಾಂಡರ್ಡ್. ಯಾವುದೇ ವಿದ್ಯಾರ್ಥಿ ಆಗಲಿ, ನಾನೇ ವಿದ್ಯಾರ್ಥಿ ಆಗಿದ್ದಾಗ ನಂದು 9th ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡಿದಾಗ ನನ್ನ ಮನಸ್ಸಲ್ಲಿ ಏನಿತ್ತು ಆ ರಿಸಲ್ಟ್ ನೋಡಿದಾಗ, ಅಯ್ಯೋ ಇದು ನನ್ನ ಮಾರ್ಕ್ಸ್ ಅಲ್ಲ. ಇಫ್ ಐ ವುಡ್ ಹ್ಯಾವ್ ರಿಯಲಿ ಪುಟ್ ಮೋರ್ ಎಫರ್ಟ್ಸ್, ಐ ವುಡ್ ಹ್ಯಾವ್ ಸೀನ್ ಮೈ ಸೆಲ್ಫ್ ದೇರ್. ದಿಸ್ ಇಸ್ ನಾಟ್ ಮೈ ಮಾರ್ಕ್ಸ್. ಐ ಫೀಲ್ ಲೈಕ್ ಕಿಟ್ಟಿಂಗ್ ಮೈ ಸೆಲ್ಫ್ ಆ್ಯಂಡ್ ಸೇಯಿಂಗ್, ಮಲ್ಲಿಕ್ ನೀನೇನಾದರೂ ಹಾರ್ಡ್ ವರ್ಕ್ ಮಾಡಿದ್ದಿದ್ರೆ ಯು ವುಡ್ ಹ್ಯಾವ್ ಸೀನ್ ಯೋರ್ ಸೆಲ್ಫ್ ಆನ್ ದ ಟಾಪ್ ಆಫ್ ದ ಲಿಸ್ಟ್. But because you did not put real hard work, you were not actually consistent, ಅದಕ್ಕೋಸ್ಕರ ನಿನ್ಗೆ ಮಾರ್ಕ್ಸು ಕಮ್ಮಿ ಬಂದಿದೆ, ನೀನು ಇಲ್ಲಿದೆಯಾ. ಇಮಿಡಿಯೇಟ್ಲಿ ವಾಟ್ ಡಸ್ ಯುವರ್ ಮೈಂಡ್ ಡೂ? ಅವರ್ ಮೈಂಡ್ ವರ್ಕ್ಸ್ ಲೈಕ್ 3 entities. ನಮ್ಮ ಮೈಂಡಲ್ಲಿ 3 entities ಇದೆ. ಲೆಟ್ ಮಿ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಒನ್ ಇಸ್ ಕೃಷ್ಣ, whom we call it as God. One more is the positive mind, Arjuna. One more is the negative mind, Duryodhana. Krishna cannot take decision on behalf of both of you. Krishna can only advise. Krishna told Arjuna also what is good. Krishna told Duryodhana also what is good. The greatness of Duryodhana is he accepted. Krishna ನೀನು ಹೇಳೋದೆಲ್ಲ ಸರಿ, ನಾನು ಯಾವತ್ತು ಹೇಳಿದೆ, ನಾನು ರೈಟ್ ಮಾರ್ಗದಲ್ಲಿ ಇದ್ದೀನಿ ಅಂತ ನಾನು ಎಂದೂ ಹೇಳಲಿಲ್ಲ. ನನಗೆ ರೈಟ್ ಮಾರ್ಗದಲ್ಲಿ ನಡಿಲಿಕ್ಕೆ ಆಗೋದೇ ಇಲ್ಲ. ನನಗಿದೇ ಮಾರ್ಗ ನನ್ನ ಮಾರ್ಗ. ನನಗೆ ಗೊತ್ತು ಇದು ತಪ್ಪು, ಇದು ಸರಿಯಾದ ರಿಸಲ್ಟ್ ಕೊಡದೇ ಇರಬಹುದು, ಅದು ನನಗೆ ಗೊತ್ತು. ಬಟ್ ಆದರೂ ಐ ಆಮ್ ಹೆಲ್ಪ್ಲೆಸ್. ಕೃಷ್ಣ, ನೀನು ನನ್ನ ಪರವಾಗಿ ಯುದ್ಧ ಮಾಡ್ತೀಯಾ, ಅರ್ಜುನನ ಪರವಾಗಿ ಯುದ್ಧ ಮಾಡ್ತೀಯಾ, ನೀನು ಡಿಸೈಡ್ ಮಾಡು. ಸಿಂಪಲ್. ಸೊ ಕೃಷ್ಣ ಕೆನಾಟ್ ಎಕ್ಸಿಕ್ಯೂಟ್ ದ ಚಾಯ್ಸ್. ಐದರ್ ಅರ್ಜುನ ದ ಪಾಸಿಟಿವ್ ಸೈಡ್, ದುರ್ಯೋಧನ ವಿಲ್ ಹ್ಯಾವ್ ಟು ಎಕ್ಸಿಕ್ಯೂಟ್. ರಿಸಲ್ಟ್ ನೋಡಿದ ತಕ್ಷಣ ಕೃಷ್ಣ ಏನಂತಾನೆ ಅರ್ಜುನಂಗೆ, ಅರ್ಜುನ ನೆಕ್ಸ್ಟ್ ಟೈಮ್ ಸಿ ಯೋರ್ ಸೆಲ್ಫ್ ದೇರ್. ಈ ಗೇವ್ ಎನ್ ಇನ್ಸ್ಟ್ರಕ್ಷನ್. Krishna will always support positive. But the moment that comes, what Arjuna will decide? Arjuna will start making a dream chart. Next year I will see myself there. If I want to see myself there, next academic year I am going to study like I have never studied before. Next academic year I am going to get up early in the morning at 4 o'clock and I will start seriously studying. There will never be wasting of time. Even on the first day of the college, when I go to the college, whatever the teacher is going to do in the first full class, I will not waste time. In between the first class and second class, ನಾನು revision ಮುಗಿಸ್ಬಿಡ್ತೇನೆ.
And after that, when I go to the second class, between the second class to third class, whenever I have free time, notes ಬರೆದು ಬಿಡ್ತೀನಿ, ಒಂದ್ಸತಿ ರಿವೈಸ್ ಮಾಡ್ಬಿಡ್ತೀನಿ. ಬ್ರೇಕ್ ಟೈಮ್ ನಾನು 1 hour ಬೇಕೇ ಇಲ್ಲ. ಎಲ್ಲ because of Krishna, Arjuna is making these plans. Duryodhana will not interrupt. When you make plans, Duryodhana will not interrupt. Duryodhana ಅವಾಗ ಹೇಳ್ತಾನೆ, ನೀನ್ ಮಾಡ್ದಂಗೆ ಹೆಂಗ್ ಮಾಡ್ತೀಯ ನಾನು ನೋಡ್ತೀನಿ. ಬಟ್ ಪ್ಲಾನ್ ಇಸ್ ಹ್ಯಾಪನಿಂಗ್. In between the break time, ನಾನು 1 hour lunch break ಬೇಕಿಲ್ಲ. I will finish it off in 15 minutes and then the 45 minutes I am going to study. After the lunch break, first period, second period also, I will do the same. When I come back from the college, without wasting any time, I will directly go to the desk and will start writing the homework, preparing the notes, and only after that I will change my clothes. And then again in the evening, I'll sit till 10 o'clock. Again tomorrow morning, I'll get up at 4 o'clock. I'll read the entire curriculum and then I will come to college. Everything is planned. Krishna also will say, Tathastu, good. And the first day of college comes. You come to the first class and the class is over. After the class is over, because it is a first class, teacher ಹೇಳ್ತಾರೆ ಮೊದಲನೇ ದಿನಾನೇ ಯಾಕೆ 1 hour ಮಾಡೋದು ಪಾಠ, ನಾನು 15 minutes ಮಾಡಿಬಿಟ್ಟು 45 minutes ನೀವು ಫ್ರೀ ಆಗಿರಲಿ ಅಂತ ಬಿಡ್ತೀನಿ. ಆ ಬಿಟ್ಟಿದ ತಕ್ಷಣ ನಿಮ್ಮ ಮನಸ್ಸಿಗೆ ಅರ್ಜುನ ಹೇಳ್ತಾನೆ, ಏ ಸ್ಟಾರ್ಟ್ ಪ್ರಿಪೇರಿಂಗ್ ದ ನೋಟ್ಸ್, ಯು ಆರ್ ಅಬೌಟ್ ಟು ಟೇಕ್ ದ ಪೆನ್ ಅಂಡ್ ರೈಟ್. ದುರ್ಯೋಧನ ವಿಲ್ ಸೇ, ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ರೈಟ್, ನೆಕ್ಸ್ಟ್ ಕ್ಲಾಸ್ ಇಂದ ಬರೀ, ಪರವಾಗಿಲ್ಲ ಫಸ್ಟ್ ಕ್ಲಾಸೇ ಯಾಕೆ ಬರೀತೆ, ಎಲ್ಲ ನಿನ್ನೆ ನೋಡ್ತಿದ್ದಾರೆ. Irrespective of, in spite of ಮಾಡಿದ್ರೆ ಮಾತ್ರ it will happen. If you give rise to excuse, what is excuse? ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ, ನಾನು ಮಾಡ್ತೀನಿ, ಬಟ್ ಈಗ ಬದಲಾಗಿ ನೆಕ್ಸ್ಟ್ ಕ್ಲಾಸ್ ಇಂದ ಮಾಡು ಅಂತ ದುರ್ಯೋಧನ is advising Arjuna. And immediately Arjuna will decide, okay, next class ಇಂದ ಪರ್ಫೆಕ್ಟ್ ಆಗಿ ಮಾಡ್ಬಿಡ್ತೀನಿ, ಅಲ್ಟೆ ಹೊಡೆದಿದ್ದಾಯ್ತು, ನೆಕ್ಸ್ಟ್ ಕ್ಲಾಸ್ ಬರುತ್ತೆ, ನೆಕ್ಸ್ಟ್ ಕ್ಲಾಸ್ ಮ್ಯಾಮ್ 15 minutes ತಗೊಳ್ತಾರೆ, in 45 minutes ಟೈಮ್ ಇರುತ್ತೆ. ಆ 45 minutes you are about to go and you are about to start preparing. ಇನ್ನೇನು ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಬೇಕು ಬರೀಲಿಕ್ಕೆ ಅಂದಾಗ ಅರ್ಜುನ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸ್ ಮಾಡಿದ್ರೆ ಆಗತ್ತೆ, ವೈ ಡು ಯು ವಾಂಟ್ ಟು ಡೂ ಇಟ್ ನೌ, ಥರ್ಡ್ ಕ್ಲಾಸ್ ಯು ಡೂ ಇಟ್ ಅ ಫಸ್ಟ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಆಲ್ಸೋ, ಎನಿವೇ ಯು ವಿಲ್ ಗೆಟ್ 45 minutes. ಅಗೇನ್ ಯು ಡೂ ವಾಟ್ ಇಸ್ ಕಾಲ್ಡ್ ಅಸ್ ಪೋಸ್ಟ್ಪೋನಿಂಗ್. ಅಂದರೆ ಪ್ರತಿ ಸತಿ ಯಾವುದೇ ಒಂದು ಕೆಲಸ ನೀವು ಶುರು ಮಾಡಬೇಕು ಅಂತ ಬಂದಾಗ, ಯಾವುದೇ ಒಂದು ರೈಟ್ ಚಟುವಟಿಕೆ ನೀವು ಶುರು ಮಾಡಬೇಕು ಅಂತ ಬಂದಾಗ, ಆಟೋಮೆಟಿಕ್ ಆಗಿ ನಿಮ್ಮ ಮೈಂಡ್ ಹೇಳುತ್ತೆ, ನೀನು ಶುರು ಮಾಡು, ನಾನು ಬೇಡ ಅಂತಿಲ್ಲ, ಬಟ್ ಈಗ ಮಾಡೋ ಬದಲು ನಂತರ ಮಾಡು. ದಟ್ ಮೀನ್ಸ್ ಎವ್ರಿ ಲೀಡರ್ಶಿಪ್ ಕ್ವಾಲಿಟೀಸ್ ಇಸ್ ದೇರ್ ವಿತಿನ್ ಅಸ್, ರೈಟ್ ನೌ ಆಲ್ಸೋ ಇಟ್ ಇಸ್ ದೇರ್. ಬಟ್ ವೆನ್ ಎನ್ ಎಕ್ಸಿಕ್ಯೂಷನ್ ಕಮ್ಸ್, ಇವತ್ತು ಬೇಡ ನಾಳೆಯಿಂದ ಪರ್ಫೆಕ್ಟ್ ಆಗಿ ಮಾಡೋಣ, ಈಗ ನಾನು ಒಂದು ಆಟ ಆಡಿಸ್ತೀನಿ, ಇವತ್ತು ಆಡೋದು ಬೇಡ ನಾಳೆ ಪರ್ಫೆಕ್ಟ್ ಆಗಿ ಆಡೋಣ. ಯು ವಾಂಟ್ ಟು ಜಸ್ಟ್ ಡೂ ವಾಟ್ ಇಸ್ ಕಾಲ್ಡ್ ಅಸ್ ಪೋಸ್ಟ್ಪೋನಿಂಗ್. ಅಂದ್ರೆ ಮೊದಲನೇ ಪ್ರಾಬ್ಲಮ್ ಏನಿತ್ತು, ಸ್ಟಾರ್ಟಿಂಗ್ ಟ್ರಬಲ್. ನಾವೇನು ಹೇಳ್ತೀವಿ, ಅಣ್ಣ ನಾಳೆ ಮಾಡೋದನ್ನ ಇಂದು ಮಾಡು, ಇಂದು ಮಾಡೋದನ್ನ ಈಗ ಮಾಡು ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಈಗ ಮಾಡೋದನ್ನ ಸಂಜೆ ಮಾಡೋಣ, ಸಂಜೆ ಮಾಡೋದನ್ನ ನಾಳೆ ಮಾಡೋಣ ಅನ್ನೋದನ್ನ ಈಗನ ಸಂಜೆಗೆ ಹಾಕ್ತೀರಾ, ಸಂಜೆನ ನಾಳೆಗೆ ಹಾಕ್ತೀರಾ. ನಾಳೆನ ಹಿಡಿದವ್ರು ಇಲ್ವೇ ಇಲ್ಲ. ವೈಜ್ಞಾನಿಕವಾಗಿ there was nobody who was able to catch up tomorrow, because tomorrow will never come to us. It is always one day ahead of us. ಆಮೇಲೆ ಏನಾಗುತ್ತೆ, when you have postponed it to 3 periods, ನಿಮ್ಗೆ ಅನ್ಸುತ್ತೆ ನೆಕ್ಸ್ಟ್ ಕ್ಲಾಸ್ ಏನೋ ಪೋಸ್ಟ್ಪೋನ್ಮೆಂಟ್ ವರ್ಕ್ ಆಗ್ತಿಲ್ಲ. ಇದು ದುರ್ಯೋಧನ ವಿಲ್ ಸೇ, ಒಂದು ಕೆಲಸ ಮಾಡ ಅರ್ಜುನ, ಆಫ್ಟರ್ನೂನ್ ಲಂಚ್ ಬ್ರೇಕಲ್ಲಿ ಎಲ್ಲ ಒಟ್ಟಿಗೆ ಮಾಡಿಬಿಡು, ಅಂಡ್ ಲಂಚ್ ಬ್ರೇಕ್ ವಿಲ್ ಕಮ್. ವೆನ್ ಲಂಚ್ ಬ್ರೇಕ್ ವಿಲ್ ಕಮ್, ಹೇಗಿದ್ರು ಬೆಳಗ್ಗೆಯಿಂದ ಮಾಡಿಲ್ಲ, ಒಂದೇ ಸತಿ ಮನೆಗೆ ಹೋಗ್ಬಿಟ್ಟು ಪರ್ಫೆಕ್ಟ್ ಆಗಿ ಮಾಡಿಬಿಡು, ಆ್ಯಂಡ್ ಅಗೇನ್ ಯು ಪೋಸ್ಟ್ಪೋನ್. ಪ್ರತಿ ಸತಿ ಒಂದು ಹೊಸ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಡ್ತೀರಾ. ಪ್ರತಿಯೊಬ್ಬರು ಅಷ್ಟೇ, ಎಕ್ಸಸೈಸ್ ಶುರು ಮಾಡಬೇಕು, ಒಂದು ಹೊಸ ಸ್ಟಾರ್ಟಿಂಗ್ ಪಾಯಿಂಟ್ ಇಡೋದು. ಆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದಾಗ ಇನ್ನೊಂಚೂರು ಪೋಸ್ಟ್ಪೋನ್ ಮಾಡೋದು, ಆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದಾಗ ಇನ್ನೊಂಚೂರು ಪೋಸ್ಟ್ಪೋನ್ ಮಾಡೋದು. ಯು ಕೀಪ್ ಆನ್ ಪೋಸ್ಟ್ಪೋನಿಂಗ್ ಆ್ಯಂಡ್ ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್, ಟೆಲಿಂಗ್ ಅಣ್ಣ ಐ ಆಮ್ ನಾಟ್ ಗೋಯಿಂಗ್ ಟು ಡೂ, ನಾನು ಮಾಡ್ತೀನಿ, ಈಗ ಮಾಡೋ ಬದಲು ನಾಳೆ ಮಾಡ್ತೀನಿ. ದಟ್ ಇಸ್ ವಾಟ್ ಯುವರ್ ಕಿಡ್ಸ್ ಆಲ್ಸೋ ಸೇ. ಎಕ್ಸಾಮ್ ಬರಲಿ ಪಾಪ, ಐ ವಿಲ್ ಸ್ಟಾರ್ಟ್ ಸೀರಿಯಸ್ಲಿ ಸ್ಟಡಿಯಿಂಗ್. You will also say, I'll start seriously studying. Then college in the manege hodmele, at least you will have to start studying. Immediately something says, today somehow it does not work. From tomorrow, everything I'll do it perfectly. And you push it to tomorrow. Then also same thing will happen. You will push it to tomorrow. Tomorrow is not working. Next Monday, perfectly I will start. And next Monday will come, and then you will say, this Monday is not working. Next Monday 100% sure I will start seriously studying. Next Monday first test marks will come. When the first test marks comes, your aim was to be at 89, 90, 99 ಆ ಒಂದು ರೇಂಜಲ್ಲಿ ಇತ್ತು. 90 to 100 ರೇಂಜಲ್ಲಿ you were expecting yourself, but the test result has come only 65%. What does your mind say?
I think 90 to 95 will not be possible. I'll do like this. I will definitely this time achieve 80 to 90. Your goal, your dream came down. He did not change. Krishna change madadna? Illa. ದುರ್ಯೋಧನ ಚೇಂಜ್ ಮಾಡದ್ನ, ದುರ್ಯೋಧನ ಇನ್ಫ್ಲೂಯೆನ್ಸ್ ಮಾಡ್ದ. ಯಾರು ಚೇಂಜ್ ಮಾಡಿದ್ದು? ಅರ್ಜುನ. ವಾಟ್ ಡಿಡ್ ಅರ್ಜುನ ಸೇ? ಐ ಥಿಂಕ್ ದಟ್ ಪರ್ಸೆಂಟೇಜ್ ಇಸ್ ನಾಟ್ ವರ್ಕಿಂಗ್. ದುರ್ಯೋಧನ ಅಡ್ವೈಸಸ್ ಹಿಮ್, ಅನ್ನೆಸೆಸರಿ ಟೆನ್ಷನ್ ಯಾಕೆ ತಗೊಳ್ತೀಯ, ನಿನಗೆ 80 to 90 ಬರಕ್ ಆಗೋದೇ ಇಲ್ಲ, ತುಂಬಾನೇ ಕಷ್ಟ ಇದೆ, ಅನ್ನೆಸೆಸರಿ ಟೆನ್ಷನ್ ಯಾಕೆ? ಒಂದು ಕೆಲಸ ಮಾಡು, ಈಗ 70 to 80 ಅಂತ ರೇಂಜ್ ಇಟ್ಕೋ, 70 to 80, ದ ಗೋಲ್ ಹಸ್ ಕಮ್ ಡೌನ್. Goal has come down. Now again, you will start this month first. No, you will say next month first, next month first. Again, it has postponed it. And then next month is not working. I'll do like this. Ayush Puja or Dasara, I will 100% start. And you push it to Ayush Puja and Dasara. Every day, some routine you are doing. But that serious studies, what you had planned, you are not doing. First term exam also came, mid-term exam. Your percentage is between 60 to 65 only. Then again you look at yourself and you say, I think 80 to 90 adu ಸಾಧ್ಯನೇ ಇಲ್ಲ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. 70 to 80 also will not be possible. I think definitely you will come between 65 to 70. You again bring it down. So your goal day by day is coming down. So what happened? Starting trouble ಇಂದ it led to what is called as procrastination. Procrastination ಅಂದ್ರೆ ಪೋಸ್ಟ್ಪೋನ್ ಮಾಡೋದು. ಪ್ರತಿ ಸತಿ ಪೋಸ್ಟ್ಪೋನ್ ಮಾಡಿ ಒಂದು ಹೊಸ ಸ್ಟಾರ್ಟಿಂಗ್ ಟೈಮ್ ಫಿಕ್ಸ್ ಮಾಡೋದು, ಆ ಟೈಮ್ ಬಂದಾಗ ಮತ್ತೆ ಪೋಸ್ಟ್ಪೋನ್ ಮಾಡೋದು. ಅಂದ್ರೆ ಏನಾಗ್ತಿದೆ, ಯು ಆರ್ ಲಿವಿಂಗ್ ಇನ್ ದಿಸ್ ಸರ್ಕಲ್. ಪ್ರತಿ ಸತಿ ಸರ್ಕಲ್ ಅಲ್ಲಿ ಹಿಂಗ್ ಮಾಡ್ತಾ ಏನಾಗ್ತಿದೆ, whenever you postpone, are you comfortable? No, it is leading to stress. What is stress? Stress is nothing but the gap between when it has to be done, ultimately when did you do. ಇವತ್ತೇನೋ ಅಸೈನ್ಮೆಂಟ್ ನಿಮ್ಮ ಹುಡುಗರು ಕೊಟ್ಟಿರ್ತೀರಾ, ಆ ಹುಡುಗರು ಇವತ್ತೇ ಹೋಗಿ ಅಸೈನ್ಮೆಂಟ್ ಮಾಡಿಬಿಟ್ರೆ ದೇ ವಿಲ್ ಬಿ ಫ್ರೀ, ದೇ ಹ್ಯಾವ್ ನಥಿಂಗ್ ಟು ವರಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹಂಗೆಲ್ಲ ಆಗುತ್ತೆ. ಇಫ್ ಐ ಸೇ ನೆಕ್ಸ್ಟ್ ಸ್ಯಾಟರ್ಡೇ ಐ ಆಮ್ ಗೋಯಿಂಗ್ ಟು ಚೆಕ್, ನೀವು ಕೊಟ್ಟಿರೋದು ಅಸೈನ್ಮೆಂಟ್ ವಿತ್ ಅನ್ ಆಬ್ಜೆಕ್ಟಿವ್, ವೆನ್ ದೇ ರೈಟ್ ದ ಅಸೈನ್ಮೆಂಟ್ ಇಟ್ ವಿಲ್ ಹೆಲ್ಪ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್. ವೆನ್ ದೇ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಅವ್ರಿಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ಹೆಲ್ಪ್ ಆದಾಗ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಒಂದು ಅಬ್ಜೆಕ್ಟಿವ್ ಇಟ್ಕೊಂಡು ನೀವು ಆ ಟೆಸ್ಟ್ನ ಕಷ್ಟಪಟ್ಟು ಒಂದು ಅಸೈನ್ಮೆಂಟ್ ಅಂತ ಪ್ರಿಪೇರ್ ಮಾಡಿ ಟೆಸ್ಟ್ಗೆ ಬರ್ತಕ್ಕಂಥ ಕ್ವಶನ್ಸ್ನೇ ಅಲ್ಲಿ ಕೊಟ್ಬಿಟ್ಟು ಈಸಿಲಿ ಯು ವುಡ್ ಹ್ಯಾವ್ ಗಿವನ್ ದೆಮ್. ಇಫ್ ದೇ ವುಡ್ ಹ್ಯಾವ್ ಸೀರಿಯಸ್ಲಿ ಡನ್ ದ ಅಸೈನ್ಮೆಂಟ್, ದೇ ವುಡ್ ಹ್ಯಾವ್ ಆಟೋಮೆಟಿಕಲಿ ಸ್ಕೋರ್ಡ್ ಹೈಯೆಸ್ಟ್ ಇನ್ ದ ಟೆಸ್ಟ್. ಬಟ್ ಅವ್ರೇನ್ ಮಾಡ್ತಾರೆ, ಇವತ್ತು ಸಂಜೆ ಹೋಗ್ಬಿಟ್ಟು ನೀವು ಮಾಡಿದಂಥ ಪೋಸ್ಟ್ಪೋನಿಂಗ್, ನೀವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಮಾಡಿದಂಥ ಪೋಸ್ಟ್ಪೋನಿಂಗ್ಗೆ ಅವರು ಮಾಡ್ತಾರೆ. ಇವತ್ತು ಬರೀತೀನಿ, ನಾನು ಅಸೈನ್ಮೆಂಟ್ ಬರೆಯಲ್ಲ ಅಂತಿರೋದಲ್ಲ, ಇವತ್ತು ಬದಲಾಗಿ ನಾಳೆ ಬರೀತೀನಿ. ಅಂಡ್ ಯು ಪುಷ್ ಇಟ್ ಟು ಟುಮಾರೋ, ಯು ವಿಲ್ ಪುಷ್ ಇಟ್ ಟು ಡೇ ಆಫ್ಟರ್ ಟುಮಾರೋ. ಫೈನಲಿ ಸ್ಯಾಟರ್ಡೇ ಸಬ್ಮಿಷನ್ ಇದೆ, ಫ್ರೈಡೇ ನೈಟ್ ಯು ವಿಲ್ ಎನಿ ಹೌ ರೈಟ್ ದ ಅಸೈನ್ಮೆಂಟ್. ಬಟ್ ನೀವು ಸ್ಯಾಟರ್ಡೇ ಅಸೈನ್ಮೆಂಟ್ ಬರೆಯುವಾಗ, ಫ್ರೈಡೇ ಸಂಜೆ ಅಸೈನ್ಮೆಂಟ್ ಬರೆಯುವಾಗ, ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್? ಯುವರ್ ಆಬ್ಜೆಕ್ಟಿವ್ ಇಸ್ ನಾಟ್ ಟು ಲರ್ನ್ ದ ಸಬ್ಜೆಕ್ಟ್. ಯುವರ್ ಆಬ್ಜೆಕ್ಟಿವ್ ಇಸ್ ಮೈ ಟೀಚರ್ ಇಸ್ ಗೋಯಿಂಗ್ ಟು ಸ್ಕೋರ್ಡ್, ಸೊ ಐ ವಿಲ್ ಕಂಪ್ಲೀಟ್ ದ ಅಸೈನ್ಮೆಂಟ್. ನೀವು ಈ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಪ್ರತಿ ಸತಿ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ವರ್ಕ್ ಮಾಡ್ತಿದ್ದಾಗ, ಯುವರ್ ಗೋಲ್ ವಾಸ್ ಆಕ್ಚುಲಿ ಟು ಸ್ಕೋರ್ ಹೈಯೆಸ್ಟ್ ಮಾರ್ಕ್ಸ್. ನೌ ಮೋಸ್ಟ್ ಆಫ್ ಯುವರ್ ಅಕಾಡೆಮಿಕ್ ಗೋಲ್ ವಾಸ್ ಓನ್ಲಿ ಟು ಪ್ಲೀಸ್ ಯುವರ್ ಟೀಚರ್ಸ್. ಇನ್ ದ ಆಕ್ಚುಲಿ ಪ್ರೋಸೆಸ್ ಆಫ್ ನಿಮ್ಮ ಟೀಚರ್ಸ್ನ ಪ್ಲೀಸ್ ಮಾಡಬೇಕು, ಬೈತಾರೆ, ಮಮ್ಮಿನ ಪ್ಲೀಸ್ ಮಾಡಬೇಕು, ಬೈತಾರೆ, ಡ್ಯಾಡಿನ ಪ್ಲೀಸ್ ಮಾಡಬೇಕು, ಬೈತಾರೆ ಅನ್ನೋ ಒಂದು ಆಕ್ಟಿವಿಟಿನಲ್ಲಿ ನೀವು ಏನು ಆ ಡ್ರೀಮ್ನ ಕಂಡುಕೊಂಡಿದ್ರು, ದಟ್ ಐ ವಾಂಟ್ ಟು ಸ್ಕೋರ್ ದಿಸ್, ಅದು ಕೆಳಗಡೆ ಬಿದ್ದು ಫೈನಲ್ ಆಗಿ ನೆಕ್ಸ್ಟ್ ಇಯರ್ಗೆ ಐ ಥಿಂಕ್ ಐ ವಿಲ್ ಓನ್ಲಿ ಗೆಟ್ ಬಿಟ್ವೀನ್ 50 to 60% ಅಂತ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಹೋದಾಗ ನಿಮ್ಮದು 50 to 60ನೇ ಬಂದಿರುತ್ತೆ. ಆಮೇಲೆ ಮತ್ತೆ ಯುವರ್ ಡ್ರೀಮ್ ವಿಲ್ ಸೇ ನೆಕ್ಸ್ಟ್ ಇಯರ್ ಖಂಡಿತವಾಗೂ ಐ ವಿಲ್ ಸ್ಕೋರ್ ದೇರ್, ಅಂಡ್ ದ ಸರ್ಕಲ್ ವಿಲ್ ಸ್ಟಾರ್ಟ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಹರ್ಡಲ್ ಆಫ್ ಅವರ್ ಲೀಡರ್ಶಿಪ್ ಕ್ವಾಲಿಟಿ ಅಂಡ್ ಗೋಲ್ಸ್ ವಾಟ್ ವಿ ಸೆಟ್ ಇಸ್ ಸ್ಟಾರ್ಟಿಂಗ್ ಟ್ರಬಲ್, ವಿಚ್ ವಿಲ್ ಲೀಡ್ ಟು ಪ್ರೊಕ್ರಾಸ್ಟಿನೇಷನ್. ಸ್ಟಾರ್ಟ್ ಮಾಡ್ಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥ ಟ್ರಬಲ್ಲು, ಪ್ರತಿ ಸತಿ ಸ್ಟಾರ್ಟ್ ಮಾಡುವಾಗ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಟ್ರಬಲ್ಲು, ಪೋಸ್ಟ್ಪೋನ್ ಮಾಡಿದ್ದ ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ಟ್ರಬಲ್ ಮಾಡ್ತಕ್ಕಂಥದ್ದು. ಈ ಥರ ಐ ವಿಲ್ ಬಿ ಒಂದು ಸುಳಿಲ್ ಸಿಗಾಕೊಂಡ್ಬಿಟ್ಟು ಐ ವಿಲ್ ಬಿ ರೌಂಡಿಂಗ್. ರೌಂಡ್ ಮಾಡುವಾಗ ಎಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂದಾಗ ಸ್ಲೋಲಿ ಏನಾಗುತ್ತೆ, ಜಸ್ಟ್ ಟು ಫೀಲ್ ರಿಲ್ಯಾಕ್ಸ್ಡ್ ನಾನೇನು ಮಾಡ್ತೀನಿ, 90% ಇಂದ ಐ ವಿಲ್ ಗಿವ್ ಅಪ್ ಟು 80%, 80% ಇಂದ ಐ ವಿಲ್ ಗಿವ್ ಅಪ್ ಟು 50%. ಆಮೇಲೆ ಫೈನಲ್ ಆಗಿ ನಾನು ಇರೋದೇ ಬಟೂರ, ನಾನು ಸಾಯೋದೇ ಬಟೂರ. ಏನು ದಪ್ಪಗಿರೋರೆಲ್ಲ ಏನು ಅವ್ರೇನು ಮನುಷ್ಯರು ಅಲ್ವೇ ಅಲ್ವಾ?
ಬಟ್ ಪ್ರತಿ ಸತಿ ನಿಮ್ಗನ್ಸಿದ್ದು ಚಪಾತಿ ಥರನೇ ಇರಬೇಕು ಅಂತ. ಬಟ್ ಚಪಾತಿಯಿಂದ ಬಟೋರ ಆಗೋವರೆಗೂ ನೀವು ಶ್ರದ್ಧೆ ತೋರಿಸ್ಲಿಲ್ಲ, ನೀವೊಂದು ನಿಯಮ ತೋರಿಸ್ಲಿಲ್ಲ, ನೀವೊಂದು ಡಿಸಿಪ್ಲಿನ್ ತೋರಿಸ್ಲಿಲ್ಲ. ಆ ಒಂದು ಸರ್ಕಲ್ ಅಲ್ಲಿ ನೀವು ರೊಟೇಟ್ ಆಗ್ತಾ 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 ಎಷ್ಟು ಸ್ಟ್ರೆಸ್ಫುಲ್ ಆಗಕ್ಕೆ ಶುರು ಆಯಿತು. ನಾನು ಇರೋದೇ ಹಿಂಗೆ ಕಣ್ರಿ, ಗಣೇಶನ ದಪ್ಪಗೆ ಇರೋದು, ಹಾಗಂತ ಗಣೇಶನ್ ನಾವು ಇಷ್ಟಪಡೋದಿಲ್ಲ, ನಾನು ಇರೋದೇ ಹಿಂಗೆ. ದಟ್ಸ್ ಆಲ್. ಯು ಡಿಸೈಡ್. ನನಗೆ ಬರೋದೇ 50 to 60%. ಏನು 50 to 60% ಬಂದವರು ಯಾರು ಮನುಷ್ಯರಲ್ವಾ? ಮನುಷ್ಯರೇ. ಆ್ಯಂಡ್ ಟುಡೇ ದ ಕೈಂಡ್ ಆಫ್ ಗೋಲ್ ಸೆಟ್ಟಿಂಗ್ಸು, ಲೀಡರ್ಶಿಪ್ಸ್ ಕ್ವಾಲಿಟೀಸ್ ನಾವು ತೋರಿಸ್ತಿದ್ದೀವಿ, ಇಲ್ಲ ಅಂತಿಲ್ಲ. ಬಟ್ ಆಸ್ ಎ ಟೀಚರ್ ಯು ಹ್ಯಾವ್ ಎ ಬಿಗರ್ ಚಾಲೆಂಜ್ ಬಿಕಾಸ್ ದ ಔಟ್ಸೈಡ್ ವರ್ಲ್ಡ್ ಇಸ್ ಇನ್ಫ್ಲೂಯೆನ್ಸಿಂಗ್ ದಮ್ ಇನ್ ಕಂಪ್ಲೀಟ್ ನೆಗೆಟಿವ್ ಟ್ರೆಂಡ್. Very bad to say this. I really appreciate KGF was a good movie, but what message it has for the audience? For the college students, a person who watches it, what is the kind of message he gets? Is he getting motivated to actually set goals, follow leadership skills, grow up in studies, look for the best job? No. But one movie I would like to be very happy to share. You should take your kids and watch Kantara. The kind of spiritual approach what it has given, because most of our epics were actually told by the Britishers as superstitious. They always gave a brand of superstitious, but there was a science behind everything that we did. When we talk about we Indians, everything that we Indians did, there was a science behind it. And that is the reason even today most of the famous writers write there is nothing that has not been written in Indian ancient books which is right now happening. And also he claims to say there will never be anything in the future, in infinite time to come, anything shall happen which is already not written in our Indian books. That is how culturally and that is how knowledgeably among us now iddiddu. After this British education system put us into this clerical business, we became simply robots, clerical robots. For the first time we are seeing a new India. After 65 years, for the first time new India is actually coming up in all the directions. Today you think of the top 10 companies, Indians are on the top. You think of the top best countries, top countries, Indians are on the top. On a political forum, on an intelligence forum, on a scientific forum, any vertical you think of, it is only Indians. So we should be proud about that, because Indians have that humongous skills, Indians have that humongous energy which we can use to achieve more things. Let me tell about one of the belief system, because see, most of the time what happens, your belief system will have to be strong. The belief that you hold at the beginning of the journey defines the journey. ನೀವು ಸ್ಟೂಡೆಂಟ್ಸ್ಗೂ ಸಹ ಇದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತೆ. ಒಂದು ಹೊಸ ಜರ್ನಿ, ಒಂದು ITA, ಒಂದು ಟ್ರೈನಿಂಗ್ ಅನ್ನೋ ಥರ ಶುರು ಮಾಡಿದಾಗ ನಿಮ್ಮ ನಂಬಿಕೆ ಎಷ್ಟು ಅದರ ಮೇಲಿದೆ, ರಿಸಲ್ಟ್ಸ್ ವಿಲ್ ಬಿ ಪ್ರಪೋರ್ಷನಲ್ ಟು ದಟ್. ಇಫ್ ಸಂಬಡಿ ವೆರಿ ಸ್ಟ್ರಾಂಗ್ಲಿ ಸೇಸ್ ನೀನೊಂದು ಕೆಲಸ ಮಾಡು, ತಿರುಪತಿಗೆ ಹೋಗ್ಬಿಟ್ಟು ಬಾ, ಎಲ್ಲ ಸರಿ ಹೋಗುತ್ತೆ. ಬಟ್ ಯು ಶುಡ್ ಗೋ ವಿತ್ ದಿಸ್ ಫೇತ್ ದಟ್ ನಾನು ತಿರುಪತಿ ಹೋಗಿ ಬಂದಾಗ ಎಲ್ಲ ಸರಿ ಹಾಗೆ ಆಗುತ್ತೆ. ಒಂದು ಫೇತ್ ಅಲ್ಲಿ ಯು ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್ ಅಂಡ್ ಯು ಗೋ. ಬೈ ದ ಟೈಮ್ ಯು ಕಮ್ ಬ್ಯಾಕ್, ರಿಸಲ್ಟ್ಸ್ ವುಡ್ ಹ್ಯಾವ್ ಕಮ್ ಅಂಡ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬೀನ್ ಸೆಟ್ ರೈಟ್. ಬಟ್ ಇಫ್ ಯು ಗೋ, ನನಗೆ ಅಲ್ಲೋದ್ರೂ ಏನೂ ಆಗಲ್ಲ, ಅಲ್ಲೋದ್ರೂ ಏನೂ ಆಗಲ್ಲ, ಅಲ್ಲೋದ್ರೂ ಏನೂ ಆಗಲ್ಲ, ಡೆಫಿನೆಟ್ಲಿ ಅಲ್ಲೋದ್ರೂ ನಿಮ್ಗೆ ಏನೂ ಆಗಲ್ಲ. ವೈ? ಇಟ್ ವಾಸ್ ಯೋರ್ ಬಿಲೀಫ್ ಸಿಸ್ಟಮ್. And always remember, when we talk about goals, when we talk about leadership skills, we say the entire universe is like a magical genie. Genie kate ನಾವು ಕೇಳಿದೀವಿ. ನಾವು ಜಿನಿನ ರಬ್ ಮಾಡಿದಾಗ, again few of the books claim, one genie will come and he will say, your wish is my command master, what shall I do for you? ನಮ್ಮ ಬುಕ್ಸ್ ಅಲ್ಲೂ ಇದನ್ನೇ ಹೇಳುತ್ತೆ. ನಾವು ಪ್ರತಿ ಸತಿ ಏನಾದರೂ ಕೇಳ್ಕೊಂಡಾಗ ಡೆವಿಲ್ಸ್ ಇರುತ್ತೆ, ಏಂಜಲ್ಸ್ ಇರುತ್ತೆ. ಆ ಏಂಜಲ್ಸ್ ಮತ್ತೆ ಡೆವಿಲ್ಸ್, ದೇ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್ ಟು ಅಸ್. ನಾವು ರಬ್ ಮಾಡಿದಾಗ ದ ಜಿನಿ ವಿಲ್ ಕಮ್ ಅಂಡ್ ದ ಜಿನಿ ವಿಲ್ ಆಸ್ಕ್, ಯೋರ್ ವಿಶ್ ಇಸ್ ಮೈ ಕಮಾಂಡ್ ಮಾಸ್ಟರ್, ವಾಟ್ ಶಾಲ್ ಐ ಡೂ ಫಾರ್ ಯು? ಐ ವಾಂಟ್ ಟು ಸ್ಟ್ಯಾಂಡ್ ಫಸ್ಟ್, ಇಟ್ ಶಾಲ್ ಬಿ ಫುಲ್ಫಿಲ್ಡ್ ಮಾಸ್ಟರ್. ಬಟ್ ಆ ಸ್ಟ್ಯಾಂಡ್ ಫಸ್ಟ್ಗೆ 1 year ಆಫ್ ಕನ್ಸಿಸ್ಟೆಂಟ್ ಸ್ಟಡೀಸ್ ಬೇಕು. ಓದ್ತಾ ಇರಿ, ಡೋಂಟ್ ಗಿವ್ ಅಪ್ ಆನ್ ದ ಡ್ರೀಮ್. ಬಟ್ ಏನಾಗುತ್ತೆ, you change the dream and say, your wish is my command master, what shall I do? That is the question every time it comes. ನೀವೇನು ಹೇಳ್ತೀರಾ? ಐ ಥಿಂಕ್ ನನಗೆ 90 to 95 ಬರೋದಿಲ್ಲ, 80 to 85 ಬಂದರೆ ಸಾಕು. ಸೊ ಯೋರ್ ವಿಶ್ ಇಸ್ ಮೈ ಕಮಾಂಡ್ ಮಾಸ್ಟರ್, ಯೋರ್ ವಿಶ್ ಶಲ್ ಬಿ ಫುಲ್ಫಿಲ್ಡ್. ದ ಜಿನಿ is going to take care of this wish. At least hold on to that wish till your last breath. No,
After 3 months, you give up on that wish also and say, no, 50 to 60% is what I am going to expect. Why? Because of the stress. ಆ ಸ್ಟ್ರೆಸ್ ಇಂದ ಏನಾಗ್ತಿದೆ, ಯು ವಿಲ್ ಫೀಲ್ ವೆರಿ ವೆರಿ ಅನ್ಕಂಫರ್ಟಬಲ್. ಜಸ್ಟ್ ಟು ರಿಲ್ಯಾಕ್ಸ್ ಫ್ರಮ್ ದಟ್ ಸ್ಟ್ರೆಸ್, ಯು ಸ್ಟಾರ್ಟ್ ಗಿವಿಂಗ್ ಅಪ್ ಆಟಿಟ್ಯೂಡ್. ಅಂದರೆ ಏನು ಮಾಡ್ತೀರಾ, ನೀವು ಪ್ರತಿಯೊಂದನ್ನು ಬಿಟ್ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತೀರಾ. ನಾನು ಹಿಂಗೇನೆ, ಐ ಕ್ಯಾನಾಟ್ ಹರ್ನ್, ಐ ಕ್ಯಾನಾಟ್ ಗೆಟ್ ಪ್ರಮೋಷನ್, ಐ ಕ್ಯಾನಾಟ್ ಬಿ ಫ್ರೆಂಡ್ಲಿ ವಿತ್ ಮೈ ವೈಫ್, ನೋ, ಮೈ ಇನ್-ಲಾಸ್ ವಿಲ್ ಆಲ್ವೇಸ್ ಫೈಟ್ ವಿತ್ ಮೀ, ಮೈ ನೇಬರ್ ಇಸ್ ಆಲ್ವೇಸ್ ಲೈಕ್ ದಿಸ್, Modiji is always like this. Start giving up. So a giving up attitude was yours, and when you give up, the genie will again say, your wish is my command master, what shall I do for you? ಅದಕ್ಕೇನೆ ಇನ್ ಸಮ್ ಆಫ್ ದ ಎಪಿಕ್ಸ್ ವಿ ರೈಟ್, ನಾವು ಮನೆ ಒಳಗಡೆ ಇರಲಿ, ದೇವಸ್ಥಾನದಲ್ಲಿ ಇರಲಿ, ಯಾವುದೇ ರೀಸನ್ಗೆ ಶುಭ ನುಡಿ ಅಂತ ಹೇಳ್ತಾರೆ, ಯಾವುದೇ ರೀಸನ್ಗೆ ತಪ್ಪು ಹೇಳ್ಬೇಡ ಅಂತ ಹೇಳ್ತಾರೆ. ತಪ್ಪು ಹೇಳಿದಾಗ ಯೋರ್ ಮಾಮ್ ವಿಲ್ ಸ್ಕೋಲ್ಡ್ ಯು, ಬಿಡ್ತು ಅನ್ನು, ಯಾಕೆ ಆ ಥರ ಕೆಟ್ಟದಾಗಿ ಮಾತಾಡ್ತಿದ್ಯಾ, ಯಾಕೆ ಮಾತಾಡಿದ್ರೆ ಏನು ತಪ್ಪು? ಏಂಜಲ್ಸ್ ಇರುತ್ತೆ, ಡೆವಿಲ್ಸ್ ಇರುತ್ತೆ, ದೇವತೆಗಳು ಇರ್ತಾರೆ, ದೆವ್ವಗಳು ಇರ್ತವೆ, ಅಂದರೆ ರಾಕ್ಷಸರು ಇರ್ತಾರೆ. ನೀವು ನೆಗೆಟಿವ್ ಮಾಡಿದ ತಕ್ಷಣ ರಾಕ್ಷಸರು ಬಂದು ತಥಾಸ್ತು ಅಂತಾರೆ, ನೀನು ಪಾಸಿಟಿವ್ ಮಾತಾಡಿದ ತಕ್ಷಣ ಏಂಜಲ್ಸ್ ಬಂದು ತಥಾಸ್ತು ಅಂತಾರೆ. ಬಟ್ ಪಾಸಿಟಿವ್ ಎನರ್ಜಿಯಲ್ಲಿ ಅಷ್ಟು ಜಾಸ್ತಿ ಎನರ್ಜಿ ಇರೋದಿಲ್ಲ, ನೆಗೆಟಿವ್ ಅಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ. ನೀನು ಒಂದ್ಸತಿ ನೆಗೆಟಿವ್ ಮಾತಾಡಿದ ತಕ್ಷಣ ಅದು 100% ಎಕ್ಸ್ಪ್ಲೋಡ್ ಆಗೋದ್ರಲ್ಲಿ ದೇರ್ ಈಸ್ ನೋ ಸೆಕೆಂಡ್ ಥಾಟ್ ಅಟ್ ಆಲ್. ಅದಕ್ಕೋಸ್ಕರ ಯು ವಿಲ್ ಹ್ಯಾವ್ ಟು ಸೇ 3 times, ಬಿಡ್ತು ಬಿಡ್ತು ಬಿಡ್ತು. ವೆನ್ ಯು ಸೇ ರೈಟ್, ಯು ನೀಡ್ ನಾಟ್ ಸೇ, ಬಟ್ ವೆನ್ ಯು ಸೇ ರಾಂಗ್, ಟು ಆಕ್ಚುಲಿ ಆಂಟಿ, ಒಬ್ಬ ಬ್ರಹ್ಮಾಸ್ತ್ರ ಬಿಟ್ಟರೆ ನಾನು ಇನ್ನೊಂದೇನಾದ್ರೂ ಅಸ್ತ್ರ ಬಿಡಬೇಕು ಅಂದರೆ ನಾನು 3 ಅಸ್ತ್ರ ಬಿಡಬೇಕಾಗುತ್ತೆ, ಬಿಕಾಸ್ ನೆಗೆಟಿವ್ ಇಸ್ ವೆರಿ ವೆರಿ ಪವರ್ಫುಲ್. ಗೋಲ್ ಸೆಟ್ಟಿಂಗ್ಸ್ ಅಲ್ಲೂ ನೆಗೆಟಿವ್ ಪೀಪಲ್ ಕ್ಯಾನ್ ಆಕ್ಚುಲಿ ಪುಲ್ ಯು ಡೌನ್ ಲೈಕ್ ದೇ ಆರ್ ಗೋಯಿಂಗ್ ಟು ಡೂ ವಿತ್ ಸೋ ಮಚ್ ಆಫ್ ಈಸ್. ಅವ್ರಿಗೆ ನಿಮ್ಮನ್ನ ನೆಗೆಟಿವ್ಗೆ ಅಟ್ರಾಕ್ಟ್ ಮಾಡೋದು ಸುಲಭ, ಸಿನಿಮಾದಲ್ಲಿ ನಿಮ್ಮನ್ನ ನೆಗೆಟಿವ್ಗೆ ಅಟ್ರಾಕ್ಟ್ ಮಾಡೋದು ತುಂಬಾನೇ ಸುಲಭ, ಟಿವಿಯಲ್ಲಿ ನಿಮ್ಮನ್ನ ನೆಗೆಟಿವ್ಗೆ ಅಟ್ರಾಕ್ಟ್ ಮಾಡೋದು ತುಂಬಾನೇ ಸುಲಭ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ನೆಗೆಟಿವ್ಗೆ ಅಟ್ರಾಕ್ಟ್ ಮಾಡೋದು ತುಂಬಾನೇ ಸುಲಭ. ಅದೇ ಆಸ್ ಎ ಟೀಚರ್ ನೀವು ಸ್ಟೂಡೆಂಟ್ಸ್ಗೆ ಪಾಸಿಟಿವ್ ಕೊಡಬೇಕು ಅಂದಾಗ ಫುಲ್ ಎನರ್ಜಿ ಇಟ್ಕೊಂಡು, ಫುಲ್ ಸ್ಟೋರೀಸ್ ತಗೊಂಡು, ಯು ವಿಲ್ ಹ್ಯಾವ್ ಟು ಸ್ಪೀಕ್ ಟು ದೆಮ್ ವಿತ್ ಸೋ ಮಚ್ ಆಫ್ ಎನರ್ಜಿ, ಓನ್ಲಿ ದೆನ್ ದ ಟ್ರಾನ್ಸ್ಫಾರ್ಮೇಷನ್ ಇಸ್ ಗೋಯಿಂಗ್ ಟು ಬಿ ಪಾಸಿಬಲ್. ಒನ್ ಸಿಂಪಲ್ ಎಕ್ಸಾಂಪಲ್, ಈಗ ನಮ್ಮೂರ ಕಡೆ ಜೇನು, ವಿ ಹ್ಯಾವ್ ದ ಬೆಸ್ಟ್ ವಾಟ್ ವಿ ಕಾಲ್ ಇಟ್ ಆಸ್ ಹನಿ. ನಾನು ಒಂದು ಅಂಡೆ ಹನಿ ತರಿಸಿರ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಒಂದೊಂದು ಬಾಟ್ಲು ಕೊಡ್ತೀನಿ ಅಂದ್ಬಿಟ್ಟು ಸರ್ಗೆ ಹೇಳ್ಬಿಟ್ಟು 1 ಲೀಟ್ರ್ ಬಾಟ್ಲು ತರಿಸ್ಕೊತೀನಿ. ಬಾಟ್ಲನ್ನು ಮಾತ್ರ ಹಂಗೆ ಇಟ್ಟಿರ್ತೀನಿ. ಹನಿನ ತೊಗೊಳಕ್ಕಿಂತ ಮುಂಚೆ ಒಂದು ಸ್ಯಾಂಪಲ್ ನೋಡಿ ಅಂದ್ಬಿಟ್ಟು ಒಂದು ಕಪ್ಪಲ್ಲಿ ಒಂದು 2 ಸ್ಪೂನ್ ಹನಿ ಹಾಕ್ಬಿಟ್ಟು ಎಲ್ಲರಿಗೂ ಕೊಡ್ತೀನಿ. ಎಲ್ಲರೂ ಟೇಸ್ಟ್ ಮಾಡ್ತೀರಾ, ಯು ವಿಲ್ ಸೇ ವಾವ್, ಇಟ್ ಇಸ್ ವೆರಿ ವೆರಿ ಟೇಸ್ಟಿ. ನಾನು ಇನ್ನೊಬ್ರನ್ನ ಕರೆದ್ಬಿಟ್ಟು, ಸರ್ ಅಲ್ಲಿ ಡ್ರೈನೇಜ್ ವಾಟರ್ ಇದ್ದರೆ ಒಂದು ಸ್ಮಾಲ್ ಗ್ಲಾಸಲ್ಲಿ ಡ್ರೈನೇಜ್ ವಾಟರ್ ತೊಗೊಂಬನ್ನಿ ಸರ್ ಅಂತ. ಸರ್ ಎಲ್ಲಿ ಸಿಗುತ್ತೆ? ಎಲ್ಲೂ ಇಲ್ಲ, ಕಮೋಡಲ್ಲಿ ಹಿಂಗಿಟ್ಟು ಹಿಂಗಲ್ಲಿ ಸರ್ ಬರುತ್ತೆ ಅಂತೀವಿ. ಅವ್ರು ಕಮೋಡ್ಗೆ ಹೋಗ್ಬಿಟ್ಟು ಹಿಂಗಿಟ್ಟು ನಾನು ಬೈಕೊಂಡು ಒಂಚೂರು ನೀರು ತೊಗೊಂಬಂದು ಇಲ್ಲಿ ಇಡ್ತಾರೆ. ಕಮೋಡು ಫ್ಲಶ್ ಮಾಡಿದಾದ್ಮೇಲೆ ನೀರು, ಅದು ಏನು ನೀರು ಥರನೇ ಕಾಣುತ್ತೆ. ನಾನು ಹೇಳಿದ್ಕೋಸ್ಕರ ಕಮೋಡ್ ನೀರು ಅಂತ ನಿಮಗೆ ಗೊತ್ತಾಯಿತು. ನಾವು ಇಂಕ್ ಫಿಲ್ಲರ್ ಕೇಳಿದ್ದೀರಾ? ನಾನು ಎಲ್ಲರಿಗೂ ಹನಿನ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ರಿ, ಎಲ್ಲ ಇಷ್ಟ ಆದರು. ಈಗ ಒಂದು ಕೆಲಸ ಮಾಡ್ತೀನಿ, ಎಲ್ಲರಿಗೂ 1 ಲೀಟ್ರ್ ಬಾಟ್ಲ್ ಹಾಕ್ತೀನಿ, ಯಾರ್ಯಾರಿಗೆ ಎಷ್ಟು ಬೇಕು? ಸರ್ ನನಗೆ 3, ನನಗೆ 5, ನನಗೆ 6. ಎವ್ರಿಬಡಿ ಎಸ್ ಟೋಲ್ಡ್, ಐ ಹ್ಯಾವ್ ರಿಟನ್ ಎವ್ರಿ ಡೀಟೇಲ್ಸ್. ಈಗ ನಾನು ಏನು ಮಾಡ್ತೀನಿ, ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟು. ಇಂಕ್ ಫಿಲ್ಲರ್ ಎಲ್ಲ ನೋಡಿದ್ದೀರಾ? ನಾನು ಇಂಕ್ ಫಿಲ್ಲರಲ್ಲಿ 3 ಡ್ರಾಪ್ ಡ್ರೈನೇಜ್ ವಾಟರ್ನ ತಗೊಂಡು, ಈ ದೊಡ್ಡ ಅಂಡೇಲಿ ಹನಿ ಇರುತ್ತಲ್ಲ, ಐ ಪುಟ್ ಇಟ್, ಟಕ್ ಟಕ್ ಟಕ್. ಆಮೇಲಿಂದ ಐಸೆ, ಈಗ ಒಂದು ಕೆಲಸ ಮಾಡ್ತೀನಿ, ನಿಮ್ಗೆ 2 ಲೀಟ್ರ್ ಅಲ್ವಾ ಸರ್? ಇಲ್ಲಪ್ಪ ನಂಗೆ ಬೇಡ ಸರ್. ಸರ್ ಯಾಕೆ ಇಲ್ಲ ಅಂತೀರಾ? ಅದೇನು ಹಾಕಿದ್ರಲ್ಲ ಸರ್. ಸರ್ ಹನಿ is still an honey. No sir, it is not an honey, it is drainage. So negative by itself is very very powerful. ಯಾರನ್ನಾದರೂ ಸ್ಮೋಕ್ ಮಾಡ್ಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದು ತುಂಬಾನೇ ಸುಲಭ. ಸಿಗರೇಟಿಂಗ್ ಮೇಲೆ ಹಿಂಗೆ ಹಾಕಿದ ತಕ್ಷಣ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್. ಗನ್ ಹಿಡಿಯೋದು ಹೇಳ್ಕೊಡೋದು ವೆರಿ ವೆರಿ ಈಸಿ. ಯಾರೋ ಒಬ್ಬರು ಒಂದು ಗೋಲ್ಡ್ನ ಬೈ ಚಾನ್ಸ್ ಏನಾದರೂ ಒಬ್ಬ ಸ್ಮಗ್ಲರಿಂದ ತಗೊಂಡು ಹೋದರೆ, ಆ ಸ್ಮಗ್ಲರು ಆ ಪೊಲೀಸ್ ಸ್ಟೇಷನ್ನೇ ವಾಟ್ ಮೆಸೇಜ್ ವಿಲ್ ಇಟ್ ಗಿವ್? ಯಂಗ್ಸ್ಟರ್ಸ್ ವಿಲ್ ಸೇ ಅಷ್ಟೇನ ಪೊಲೀಸ್ ಅವ್ರದ್ದು, ಒಂದು ಗೋಲ್ಡ್ ತಗೊಂಡೋಗಿದ್ದಕ್ಕೆ ಅವರಿಂದ. ಸೊ ವಾಟ್ ಇಸ್ ದ ಮೆಸೇಜ್? ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಯು ಆಸ್ ಟೀಚರ್ಸ್ to convince your students to that positive side, to bring out that leadership qualities. So avella ಮಾತಾಡ್ತಾ your belief system have to be strong.
if you want to develop leadership skills, if you want to develop right kind of goal settings, I should avoid what is called as starting trouble. Ellaru repeat ಮಾಡಿ. I should avoid starting trouble. I should avoid postponing. Andre procrastination. I should avoid procrastination. I should avoid living with this problem. I should avoid stress. Because stress will lead to giving up attitude. So starting trouble ನಾನು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅದು ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ಪೋನಿಂಗ್, ಪ್ರೊಕ್ರಾಸ್ಟಿನೇಷನ್ ಲೀಡ್ ಮಾಡುತ್ತೆ. ಆ ಪ್ರೊಕ್ರಾಸ್ಟಿನೇಷನ್ ನಾನು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ಪುಟ್ಟಿಂಗ್ ಯು ಇನ್ ಟು ದಿಸ್ ಪ್ರಾಬ್ಲಮ್ ಓನ್ಲಿ. ಮತ್ತೆ ಸ್ಟಾರ್ಟಿಂಗ್ ಟ್ರಬಲ್, ಮತ್ತೆ ಪೋಸ್ಟ್ಪೋನ್ ಮಾಡೋದು, ಮತ್ತೆ ಸ್ಟಾರ್ಟಿಂಗ್ ಟ್ರಬಲ್, ಮತ್ತೆ ಪೋಸ್ಟ್ಪೋನ್ ಮಾಡೋದು. ವೆನ್ ಯು ಡೋಂಟ್ ಟೇಕ್ ಕಂಟ್ರೋಲ್ ಆಫ್ ಇಟ್, ದಿಸ್ ವಿಲ್ ಲೀಡ್ ಟು ಸ್ಟ್ರೆಸ್. ವಾಟ್ ಇಸ್ ಸ್ಟ್ರೆಸ್? ದ ಗ್ಯಾಪ್ ಬಿಟ್ವೀನ್ ವೆನ್ ಇಟ್ ಶುಡ್ ಹ್ಯಾವ್ ಬಿನ್ ಡನ್, ಅಲ್ಟಿಮೇಟ್ಲಿ ವೆನ್ ಡಿಡ್ ಐ ಡೂ. ಇವತ್ತಿನ ಕ್ಲಾಸ್ನ ಇವತ್ತೇ ಓದ್ಬಿಟ್ಟು ಇವತ್ತೇನೆ ರೆಡಿ ಆಗಿ ನೆಕ್ಸ್ಟ್ ಡೇಗೆ ಹೊಸ ಕ್ಲಾಸಿಗೆ ನೀವು ಪ್ರಿಪೇರ್ ಆಗಿದ್ರೆ ದರ್ ಇಸ್ ನೋ ಸ್ಟ್ರೆಸ್ ಅಟ್ ಆಲ್. ಟೀಚರ್ ಏನೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಇವತ್ತೇ ಕೂತ್ಕೊಂಡು ಎಲ್ಲ ಅಸೈನ್ಮೆಂಟ್ನು ನೀಟಾಗಿ ಬರ್ಬಿಟ್ಟಾಗ ಟುಮಾರೋ ದರ್ ಇಸ್ ನೋ ಸ್ಟ್ರೆಸ್. So what is happening? This attitude is helping you for your goals are not going to be set, and negative feeding will start happening. What is that negative? Ella chaiwalas will become prime minister, ella tribal women will become president, okay, every fisherman's son will become what is called as the greatest scientist and again a president of India, and every college dropout will become Bill Gates, the most richest man. No. So what happens? It's easy for you to convince negatively because negative by itself is very, very powerful. And when you convince, you will start giving up. Illa nanage it's possible illa, it's possible illa. For that to become positive, we play this video. Afterwards, we will play how so many people have achieved so many things because of their belief system. The biggest obstacle is your belief system. In namkene. If you are successful today, it is only because of the belief. If you are failure today, it is only because of your belief. Defeated 8 times in election, Abraham Lincoln for the first time becomes president of United States of America, and he was the greatest president ever. A man who was denied a teacher post, he designs the lessons. I'm talking about Albert Einstein. He designs the lesson what should be taught. Make the syllabus to be taught. A man who led an army of peasants, Mao, he becomes the greatest ruler. He builds a nation, such a strong nation. Today also we are proud about it. A child from a poor African American couple becomes the greatest dancer. Michael Jackson became the superstar of the millennium. And a football ordinary, a boy from a slum, Pele, he becomes the greatest football player. A ball boy in 1987, Bengaluru, becomes the god of cricket. And stadium ali ball pass model. A black kid in a white dominance became a champion of champions. The woman who worked in cafes, she started writing Harry Potter, one of the highest selling books. A man who drove the ambulance, Walt Disney's should matter. All the movies are because of him. The man who can't move is a scientist. He walks in space. An untouchable Dr. B.R. Ambedkar becomes the greatest democracy writer. A common man, Gandhiji, becomes the father of nation. Became the father of the nation because of their belief system. All these people had their strong belief system. A truck driver created James Cameron, or the second version ಬರ್ತಿದೆ. A nurse inspired by the idea becomes Florence Nightingale. A nun became Mother Teresa. A cancer survivor. A neglected child becomes Oprah. A programmer, college dropout becomes Bill Gates. A tribal boy becomes Nelson Mandela. A nomad, a soldier becomes
So you can switch on this light. Now at the end of this talk he talks about they all had a ಡ್ರೀಮ್. ಅಂದರೆ ಅವ್ರ ಪ್ರತಿಯೊಬ್ಬರಲ್ಲೂ ಒಂದು ಡ್ರೀಮ್ ಅನ್ನೋದಿತ್ತು. ಈಗ ಒಂದು ಪೇಪರ್ ಓಪನ್ ಮಾಡಿ ಸುಮ್ಮನೆ ವಾಟ್ ಎವರ್ ದ ಫ್ರೆಶ್ ಪೇಜ್, ಐ ವಿಲ್ ಆಸ್ಕ್ ಯು ಟು ರೈಟ್ ಡೌನ್ ದ ಡ್ರೀಮ್. ನಾನು ನಿಮಗೆ ಒಂದು ಡ್ರೀಮ್, ಒಂದು 4 ನಿಮ್ಮ ಗೋಲ್ಸ್, ನಿಮ್ಮದು ಡ್ರೀಮ್ಸ್ ಬರೀಲಿಕ್ಕೆ ಹೇಳ್ತೀನಿ. ರೆಡಿ, ಸ್ಟಡಿ, ಗೋ. 10, 9, 8, 7, 6, 5, 4, 3, 2, 1, 0. Close your book. Close your books. Muchi. Close your book. Close your book. All of you close your book. If you have not written, that means you don't have a dream. ನೀವು ಬರ್ದಿಲ್ಲ ಅಂದರೆ ನಿಮಗೆ ಡ್ರೀಮ್ ಇರಲಿಲ್ಲ, ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಹೌದು ಮಕ್ಕಳೇ ನನ್ನ ಡ್ರೀಮ್ ಅಲ್ವಾ? ನೋ, ಮಕ್ಕಳು ಇಸ್ ನಾಟ್ ಯುವರ್ ಡ್ರೀಮ್. ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. You got married, it is a 20 years commitment that you will have to take care of your children. That cannot be your dream. If you have not written your dream, that means you don't have a dream. Ask yourself this question: what should I scold you as a teacher when you don't have a dream? But if I scold you, I will be caught. But I will make you scold yourself. This is a beautiful way of ನಿಮ್ಮನ್ನು ನೀವೇ ಬೈಕೊಳ್ಳೋ ಥರ ಮಾಡೋದು. ಅಂದರೆ ಆಕಾಶ ನೋಡಿ ಜೋರಾಗಿ ಉಗಿಯಪ್ಪ ಅನ್ನೋದು, ಉಗಿದಾಗ ಯಾರ ಮೇಲೆ ಬೀಳುತ್ತೆ. ದಟ್ಸ್ ಎ ಬ್ಯೂಟಿಫುಲ್ ಫೀಲಿಂಗ್ ಆಸ್ ಎ ಟೀಚರ್. ಐ ವಿಲ್ ಟೆಲ್ ಯು ದಿಸ್ ಬ್ಯೂಟಿಫುಲ್ ಸ್ಟೋರಿ. ಐ ವಾಸ್ ಇನ್ ಮೈ ಫೈನಲ್ ಇಯರ್ ಇಂಜಿನಿಯರಿಂಗ್. ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಆದಂಥ ಒಂದು ಇನ್ಸಿಡೆಂಟು. ಕೆಲವು ಟೀಚರ್ಸು ಅದೇನು ದೇವರೇ ಸೃಷ್ಟಿ ಮಾಡಿ ಕಳಿಸಿರ್ತಾರೋ ಗೊತ್ತಾಗೋದಿಲ್ಲ. ದೇ ವಿಲ್ ಹ್ಯಾವ್ ಸೋ ಮಚ್ ಆಫ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಲೈಫ್. ನನ್ನ ಡ್ರೀಮು ಅಷ್ಟೇ, ಐ ಶುಡ್ ಬಿ ಸಚ್ ಎನ್ ಇನ್ಫ್ಲೂಯೆನ್ಸರ್ ಟು ಲಾಟ್ ಆಫ್ ಮೈ ಸ್ಟೂಡೆಂಟ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್ ಆ್ಯಂಡ್ ವಾಟ್ ಕೈಂಡ್ ಆಫ್ ವರ್ಕ್ ದೇ ಡೂ. ಸೊ ಈ ಥರ ಒಬ್ಬರು ಟೀಚರ್ ನಮಗೂ ಇಂಜಿನಿಯರಿಂಗಲ್ಲಿದ್ದರು. ನಾನು UBCಲಿ ಇಂಜಿನಿಯರಿಂಗ್ ಮಾಡ್ತಿದ್ದೆ, HOD ಆಗಿದ್ರು ಕಂಪ್ಯೂಟರ್ ಸೈನ್ಸು. ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸೋರು. ಕೆಲವೊಂದ್ಸತಿ ಯಾಕೆ ಇವೆಲ್ಲ ಪ್ರಾಣ ಎಣ್ತಾರೆ ಅನ್ನೋ ಥರ ನಮ್ಗೆ ಹಿಂಸೆ ಆಗೋದು. ಬಟ್ ಓನ್ಲಿ ಆಫ್ಟರ್ ದ ಆ್ಯಕ್ಟಿವಿಟೀಸ್ ನಮ್ಗೆ ಅರ್ಥ ಆಗ್ತಿತ್ತು, ದಿಸ್ ವಾಸ್ ರಿಕ್ವೈರ್ಡ್ ಫಾರ್ ಮೀ, ಇಟ್ ಈಸ್ ಅ ಮೆಸೇಜ್ ಆಫ್ ಲೈಫ್. ಒಂದಿನ ಏನು ಮಾಡಿದ್ರು, ಕ್ಲಾಸಲ್ಲಿ ಬಂದುಬಿಟ್ಟು ಎಲ್ಲರನ್ನೂ ಅಡ್ರೆಸ್ ಮಾಡ್ತಾ, ದಿಸ್ ಐ ವಿಲ್ ಗಿವ್ ಯು 1 week's ಟೈಮ್, ಆಲ್ ಆಫ್ ಯು ವಿಲ್ ಹ್ಯಾವ್ ಎ ಸ್ಮಾಲ್ ಪ್ರಾಜೆಕ್ಟ್ ಟು ಎಕ್ಸಿಕ್ಯೂಟ್. ಏನದು ಪ್ರಾಜೆಕ್ಟ್? ಯು ವಿಲ್ ಹ್ಯಾವ್ ಟು ಆ್ಯಕ್ಚುಲಿ ಸ್ಪೆಂಡ್ 1 full day ಇನ್ ಎನಿ ವರ್ಟಿಕಲ್. ಅಂದರೆ ಯಾವುದನ್ನ ಒಂದು ವರ್ಕಿಂಗ್ ವರ್ಟಿಕಲಲ್ಲಿ ಬೆಳಗಿಂದ ಸಂಜೆವರೆಗೂ ಯು ವಿಲ್ ಹ್ಯಾವ್ ಟು ಸ್ಪೆಂಡ್ ಯುವರ್ ಎಂಟೈರ್ ಡೇ ಆ್ಯಂಡ್ ಯು ವಿಲ್ ಹ್ಯಾವ್ ಟು ರೈಟ್ ಎ ರಿಪೋರ್ಟ್ ಅಬೌಟ್ ಯುವರ್ ಫೀಲಿಂಗ್ ಆ್ಯಂಡ್ ದೆನ್ ಯು ವಿಲ್ ಹ್ಯಾವ್ ಟು ಸಬ್ಮಿಟ್ ಅಂದರು. ನಾವೆಲ್ಲ ಖುಷಿಯಾಗಿದ್ವಿ. ಆ ಪ್ರಿನ್ಸಿಪಲ್ಗೆ ನೆಕ್ಸ್ಟ್ ಪರ್ಸನ್ನೇ ಈ HOD. ಅವ್ರು ಏನು ಹೇಳಿದ್ರು ವೇದವಾಕ್ಯ ಅಂತ ಫಾಲೋ ಮಾಡ್ತಿದ್ವಿ. ಯಾಕೆ? ಎಕ್ಸಾಮಿನೇಷನ್ ಇತ್ತು, ಇಂಟರ್ನಲ್ ಮಾರ್ಕ್ಸ್ ಇತ್ತು, ನನ್ನ ಕಂಟ್ರೋಲು ಎಲ್ಲ ಅವ್ರ ಕೈಲಿತ್ತು. ಸೊ ವಿ ಬ್ಲೈಂಡ್ಲಿ ಫಾಲೋಡ್ ಹಿಮ್. ಇಟ್ ಸೋ ಹ್ಯಾಪೆಂಡ್ ವೆನ್ ವಿ ವೇರ್ ರೆಡಿ ಟು ಬ್ಲೈಂಡ್ಲಿ ಫಾಲೋ ಹಿಮ್, ಈ ಟೋಲ್ಡ್ ವಿ ವಿಲ್ ಹ್ಯಾವ್ ಫ್ಯೂ ಆಫ್ ದ ಲೆಕ್ಚರರ್ಸ್ ಹೂ ವಿಲ್ ಅಕಂಪ್ಯಾನಿ ಯು ಅಂತ ಅಂದರು. ಯು ಕಮ್, ವಾಟ್ ಯು ಆರ್ ಗೋಯಿಂಗ್ ಟು ಡಿಸೈಡ್, ಯು ಜಸ್ಟ್ ಲೆಟ್ ಮೀ ನೋ ಅಂದ್ಬಿಟ್ಟು ಒಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ರು. ಆ ಲಿಸ್ಟಲ್ಲಿ ಬೇರೆದೇನೇನೋ ಇತ್ತು, ನಮ್ಗೆ ಯಾವುದೋ ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣಲಿಲ್ಲ. ನನಗೂ ಒಂದು 3 ಜನ ನಮ್ಮ ಸ್ನೇಹಿತರಿಗೂ ವಿ ಫೌಂಡ್ ಒನ್ ಸಚ್ ಆಕ್ಟಿವಿಟಿ ವಿಚ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಬೀಯಿಂಗ್ ಎ ಕಂಡಕ್ಟರ್ ಫಾರ್ ಎ ಡೇ. ಅದು ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಅದು ಮನ್ಸಿಗೆ ಬಂದಿದ್ದ ತಕ್ಷಣ ನಮಗೆ ನೆನಪಾಗಿದ್ದು ಒಂದೇ, ರಜನಿ ಸರ್. ಬಿಕಾಸ್ ರಜನಿ ಸರ್ ವಾಸ್ ಎ ಕಂಡಕ್ಟರ್ ಆ್ಯಂಡ್ ದೆನ್ ಈ ಬಿಕೇಮ್ ಎ ಸೂಪರ್ ಸ್ಟಾರ್ ಅನ್ನೋದು ಮನಸ್ಸಲ್ಲಿಟ್ಟು. ಸೊ ನಾವೇನು ಮಾಡಿದ್ವಿ, ಆ HOD ಹತ್ರ ಹೋಗ್ಬಿಟ್ಟು, ಸರ್ ವಿ ಹ್ಯಾವ್ ಡಿಸೈಡೆಡ್ ದಟ್ ವಿ ಆರ್ ಗೋಯಿಂಗ್ ಟು ಬಿ ಎ ಕಂಡಕ್ಟರ್ ಫಾರ್ ಎ ಡೇ ಅಂತ ಅಂದರು. ಗುಡ್, ವೆನ್ ಆರ್ ಯು ಪ್ಲಾನಿಂಗ್? ದಿಸ್ ಸಂಡೇ ಸರ್ ಅಂದರು. ಈ ಟೋಲ್ಡ್ ಐ ಆಮ್ ಗೋಯಿಂಗ್ ಟು ಕಮ್. ಥ್ಯಾಂಕ್ ಯು ಸರ್, ವಿ ಟೋಲ್ಡ್. ಸಮಟೈಮ್ ವಿ ಕಮ್ಯುನಿಕೇಟ್ ಸಮಥಿಂಗ್ ಬಟ್ ಎಮೋಷನ್ಸ್ ವಿಲ್ ಬಿ ಡಿಫ್ರೆಂಟ್. ಸೊ ವಿ ಆರ್ ವೆರಿ ಹ್ಯಾಪಿ ಸರ್ ದಟ್ ಯು ಆರ್ ಕಮಿಂಗ್ ಹಂಗೆ ಹೇಳಿದ್ವಿ. But our lecturer and our HOD, being an HOD, he told, you actually, your words mean that you are happy, your voice and emotions mean that you are not happy, but still I'm going to come. We told, what not being happy? We'll make it perfect. So what we did, he told, go on Friday and Saturday and prepare yourself. Meet the conductor, meet the driver and plan which bus you are going to take up and how long you are going to spend. And he gave us a letter. So we took that letter and as we are discussing, ನಾವು ನಮ್ಮ ಸ್ನೇಹಿತರು ಏನಂತ ಡಿಸೈಡ್ ಮಾಡಿದ್ವಿ, ರಜನಿ ಸರು ಮೆಜೆಸ್ಟಿಕ್ಕಿಂದ ಕೋರ್ಮಂಗ್ಲ ಆ ರೂಟಲ್ಲೇ ಅವರು ಓಡಾಡ್ತಿದ್ದು, ನಾವು ಅದೇ ರೂಟ್ನ ಹಿಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾವು ಮೆಜೆಸ್ಟಿಕ್ಗೆ ಹೋಗಿ, ಮೆಜೆಸ್ಟಿಕ್ಕಿಂದ ಕೋರ್ಮಂಗ್ಲ ಹೋಗೋ ಅಂತ ಬಸ್ ರೂಟ್ ನಂಬರ್ 171 ಅದನ್ನೇ ಫಿಕ್ಸ್ ಮಾಡ್ಕೊಂಡ್ವಿ. ಒಬ್ಬರು ಒಳ್ಳೆ ಕಂಡಕ್ಟರ್ ಇದ್ದರು, ಕಂಡಕ್ಟರ್ ಡ್ರೈವರ್ ಇಬ್ಬರು ಒಟ್ಟಿಗೆ ಇದ್ದರು. ಆಲ್ವೇಸ್ ಒಬ್ಬರು ಅರ್ಜುನ ಇದ್ದರೆ ಒಬ್ಬರು ದುರ್ಯೋಧನ ಇರಲೇಬೇಕು ತಾನೆ.
ಕಂಡಕ್ಟ್ರು ನಗ್ನಗ್ತಾ ಮಾತಾಡ್ಸಿದ್ರು, ಸರ್ ಏನು ಪಾಸಿಬಲ್ ಇಲ್ಲ, ಎಲ್ಲ ಸರಿಯಾಗುತ್ತೆ ಬಿಡಿ ಸರ್ ಅಂದರು. ಡ್ರೈವರ್ ಮಾತ್ರ, ಓ ಒಂದಿನ ಕಂಡಕ್ಟರ್ ಆಗಿಬಿಡ್ತೀರಾ, ಏನು ಓದಿದ್ದೀರಾ? ಇಂಜಿನಿಯರಿಂಗ್ ಬೇರೆನಾ, ಕಂಡಕ್ಟರ್ ಬೇರೆ, ಹೇಳ್ರಿ ಇವ್ರಿಗೆ ಅಂತ ಕಂಡಕ್ಟರ್ಗೆ ಹೇಳ್ತಿದ್ರು. ಯಾಕೆ ತಮಾಷೆ ಮಾಡ್ತೀಯಾ, ದೇ ಆರ್ ಗುಡ್ ಬಾಯ್ಸ್, ಚೆನ್ನಾಗಿ ಮಾಡ್ತಾರೆ ಅಂತ ಅಂದರು. ಸೊ ನಾವೇನು ಮಾಡಿದ್ವಿ, ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತೊಗೊಂಡ್ವಿ. ಎಷ್ಟೋ 12 ಸ್ಟಾಪ್ ಬರುತ್ತೆ. ಸೀನಿಯರ್ಸ್ ಸಿಟಿಸನ್ಸ್ಗೆ ಏನು ಕನ್ಸೆಷನ್ನು, ಫುಲ್ ಟಿಕೆಟ್ ಆದರೆ ಎಷ್ಟು, ಹಾಫ್ ಟಿಕೆಟ್ ಆದರೆ ಎಷ್ಟು, ಪಾಸ್ ಇದ್ದರೆ ಯಾವ ಥರ ಚೆಕ್. ನಾವೆಲ್ಲ ಬೈ ಹಾರ್ಟ್ ಮಾಡೋದ್ರಲ್ಲಿ ಎಷ್ಟು ಫಾಸ್ಟ್ ಅಂದರೆ ಪ್ರತಿಯೊಂದನ್ನು ಬೈ ಹಾರ್ಟ್ ಮಾಡಿ ರೆಡಿ ಆಗಿಬಿಟ್ಟಿದ್ವಿ. ಸೊ ಓನ್ಲಿ ಥಿಂಗ್ ಸ್ಯಾಟರ್ಡೆ ಬಂದು ಎಕ್ಸಿಕ್ಯೂಷನ್ ಮಾಡೋದು ಒಂದು ಬಾಕಿ ಇತ್ತು. ಸೊ ಸ್ಯಾಟರ್ಡೆ ಅರ್ಲಿ ಇನ್ ದ ಮಾರ್ನಿಂಗ್ 6 o'clock ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ನಮ್ಮ HODನೂ ಬಂದಿದ್ರು, ಆಮೇಲೆ ಅದೇ ಕಂಡಕ್ಟ್ರು ಅದೇ ಡ್ರೈವರು ಬಂದಿದ್ರು. ಕಂಡಕ್ಟ್ರು ನಮಗೆ ಬ್ಯಾಗ್ ಕೊಟ್ಬಿಟ್ಟು ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಅವರು ಸರಿ ಸರ್ ಐ ವಿಲ್ ಗೋ ಅಂದ್ಬಿಟ್ಟು ಅವರು ಹೋದ್ರು. ಅವಾಗಿದ್ದು ಚೀಟಿ ಲೆಕ್ಕದಲ್ಲಿ ಟಿಕೆಟ್ಸು. ಸೊ ಆ ಚೀಟಿ ಎಲ್ಲ ಕೊಟ್ಟರು, ನಮ್ಗೆ ಯೂಸ್ ಆಗಿಬಿಟ್ಟಿತ್ತು. ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಂಡ್ವಿ, ಡಬಲ್ ರೋಡ್ಗೆ ಎಷ್ಟು, ಮಿಷನ್ ರೋಡ್ಗೆ ಎಷ್ಟು, ಲಾಸ್ಟ್ ಸ್ಟಾಪ್ ಆದರೆ ಎಷ್ಟು, ಸೀನಿಯರ್ ಸಿಟಿಸನ್ಸ್ಗೆ ಎಷ್ಟು, ಎಲ್ಲ ಬೈ ಹಾರ್ಟ್ ಮಾಡಿಕೊಂಡು ಚೇಂಜು ಚಿಲ್ಲರೆ ಎಲ್ಲ ಇತ್ತು. ರೆಡಿಯಾಗಿ ನಾನು ಒಂದು ವಿಷಲ್ ಆಗಬೇಕು ಅಂತ ಖುಷ್ ಅಂತ. ಆಮೇಲೆ ಅಲ್ಲಿ ಕಂಡಕ್ಟ್ರು ಆಲ್ ದ ಬೆಸ್ಟ್ ಅಂದರು. ಅವ್ರು ರಿಯಲ್ಲಾಗ ಆಲ್ ದ ಬೆಸ್ಟ್ ಅಂದರು. ಡ್ರೈವರು ಇನ್ನೇನು ಗೇರ್ ಹಾಕೋಕ್ಕಿಂತ ಮುಂಚೆ ಹಿಂದೆ ತಿರುಗ್ಬಿಟ್ಟು ಆಲ್ ದ ಬೆಸ್ಟ್ ಅಂದರು. ಸಿ ಆಲ್ ದ ಬೆಸ್ಟ್ಗೂ ಮಗ ಏನೋ ಕಾದಿದೆ ಅನ್ನೋವಷ್ಟು ಡಿಫ್ರೆನ್ಸ್ ಇದೆ. ಅಷ್ಟು ಸುಲಭ ಅಲ್ಲ ನಾವು ಮಾಡ್ತಿರೋ ಜಾಬು. ಮಗ ನಿನ್ಗೇನೋ ಕಾದಿದೆ, ಅನುಭವಿಸು ಅನ್ನೋ ಥರ ಇತ್ತು. ನಾವು ಇದ್ರಲ್ಲಿ ಇನ್ನೇನು ಅನುಭವಿಸೋದಿರುತ್ತೆ, ಎಲ್ಲ ಕ್ಲಾರಿಟಿಗೆ ಇದೆಯಲ್ಲ ಅಂದ್ಬಿಟ್ಟು ಥ್ಯಾಂಕ್ ಯು ಸರ್ ಅಂದರು. ಅಷ್ಟಕ್ಕನ ಸುಮ್ಮನೆ ಆಗ್ಬೋದು ಬೇಡವಾ, ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂದರು. ಏನೇ ಆಗಲಿ ಎಕ್ಸಿಕ್ಯೂಷನ್ನ ನಾವು ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸಿಂದ ಐ ಟುಕ್ ಅಪ್ ದ ಫಸ್ಟ್ ಕಾಲ್. 10 ಪ್ಯಾಸೆಂಜರ್ಗೆ ನಾನು, ನೆಕ್ಸ್ಟ್ 10 ಪ್ಯಾಸೆಂಜರ್ಗೆ ಇನ್ನೊಬ್ರು, ನೆಕ್ಸ್ಟ್ 10ಗೆ, ಆ ಥರ ನಾವು 4 ಜನನು ಹಂಚ್ಕೊಂಡ್ವಿ ಜಾಬ್ನ. ಫಸ್ಟ್ ಐ ವಾಸ್ ಫಸ್ಟ್ ಪರ್ಸನ್. ನಾನು ರೆಡಿ ಆದ ವಿಷಲ್ ಆಗ್ತೆ, ಒಂದು 10 ಜನ ಬಂದು ಕುಂತಿದ್ರು. ಮೊದಲನೇವ್ರ ಹತ್ರ ಹೋದೆ. ಅವ್ರು ಹೇಳಿದ್ರು ಸರ್ ಲಾಸ್ಟ್ ಸ್ಟಾಪ್ ಹೋಗ್ಬೇಕು ಅಂತ. ಅವ್ರು ಹೇಳೋದನ್ನೇ ಎಷ್ಟು ಕ್ಯೂರಿಯಸ್ ಆಗಿ ನಾನು ವೆಯ್ಟ್ ಮಾಡ್ತಿದ್ದೆ ಅಂದರೆ, ಡ್ರೈವರು ನನ್ನ ಕಡೆ ನೋಡ್ತಿದ್ರು. ಐ ವಾಂಟೆಡ್ ಟು ಎಕ್ಸಿಕ್ಯೂಟ್ ಸೋ ಫಾಸ್ಟ್. ಅವ್ರು ಹೇಳಿದ ತಕ್ಷಣ ಟಿಕೆಟ್ ತೆಗಿಯೋದು, ಕೊಡೋದು, ಅವ್ರ ಹತ್ರ ಇರೋ ಕಾಸನ್ನ ತೊಗೊಳ್ಳೋದು, ಚೇಂಜ್ ಕೊಡೋದು, ಇವೆಲ್ಲ ಎಷ್ಟು ಫಾಸ್ಟಾಗಿ ಮಾಡ್ತೀನೋ ಅಷ್ಟು ಪರ್ಫೆಕ್ಟ್ ಅಂತ ನನ್ನ ಮನಸ್ಸಲ್ಲಿತ್ತು. ನಾನು ವೆಯ್ಟ್ ಮಾಡ್ತಿದ್ದೆ. ಅವರು ಲಾಸ್ಟ್ ಸ್ಟಾಪ್ ಅಂದಿದ ತಕ್ಷಣ ಅವ್ರ ಕಾಸು ಕೈಲಿ ಇದ್ದಿದ್ದನ್ನ ಕಿತ್ಕೊಂಡು ಹಾಕಿ ಟಿಕೆಟ್ನ ಕೊಟ್ಬಿಟ್ಟು, ಚೇಂಜ್ ಕೊಟ್ಬಿಟ್ಟು ಡ್ರೈವರ್ನ ನೋಡಿದೆ. ಸ್ಟಿಲ್ ಈ ಟೋಲ್ಡ್ ಆಲ್ ದ ಬೆಸ್ಟ್, ಇನ್ನೂ ಕಾದಿದೆ ಅಂದರು. ಐ ಥಾಟ್ ಐ ವಿಲ್ ಮ್ಯಾನೇಜ್ ಅಂದ್ಬಿಟ್ಟು ನೆಕ್ಸ್ಟ್ ಕೌಂಟ್ರಿಗೆ ಹೋದೆ. ಅವ್ರು ಇಟ್ಕೊಂಡು ಮಾರ್ಕೆಟ್ಗೆ ಹೋಗಬೇಕು ಅಂದರು. ಡ್ರೈವರ್ ಲುಕ್ಡ್ ಅಟ್ ಮೀ. ಐ ಟೋಲ್ಡ್ ಹಿಮ್ ದಿಸ್ ಬಸ್ ವಿಲ್ ನಾಟ್ ಗೋ ಟು ಮಾರ್ಕೆಟ್. ಸೊ ಏನು ಮಾಡೋದು ಸರ್, ಒಂದು ಕೆಲಸ ಮಾಡಿ ಇಳ್ಕೊಳ್ಳಿ, ಅಲ್ಲಿ ಆಪೋಸಿಟ್ ಪ್ಲ್ಯಾಟ್ಫಾರ್ಮಲ್ಲಿ ಮಾರ್ಕೆಟ್ಗೆ ಹೋಗೋ ಬಸ್ ಬರುತ್ತೆ, ಅಲ್ಲಿ ಹತ್ಕೊಳ್ಳಿ ಅಂತ. ಐ ವಾಸ್ ವೆರಿ ಕಾನ್ಫಿಡೆಂಟ್. ದೆನ್ ದ ಬಸ್ ಸ್ಟಾರ್ಟೆಡ್. ನೆಕ್ಸ್ಟ್ ಕಂಡಕ್ಟ್ರು, ನೆಕ್ಸ್ಟ್ ಪರ್ಸನ್ ಐ ಗೇವ್ ಹಿಮ್ ದ ಟಿಕೆಟ್, ನೆಕ್ಸ್ಟ್ ಪರ್ಸನ್ ಐ ಗೇವ್ ಹಿಮ್ ದ ಟಿಕೆಟ್. ಬಸ್ ಹೋಗ್ತಾ ಇರಬೇಕಾದ್ರೆ ಯಾರೋ ಪಟ್ ಅಂತ ಹತ್ಕೊಂಡು ಈ ಟೋಲ್ಡ್ ಐ ವಾಂಟ್ ಟು ಗೋ ಟು ಶಿವಾಜಿನಗರ್. ಐ ಟೋಲ್ಡ್ ದಿಸ್ ಬಸ್ ವಿಲ್ ನಾಟ್ ಗೋ ಟು ಶಿವಾಜಿನಗರ್. Then I told, don't worry, at least double road ಅವ್ರಿಗೂ ಹೋಗುತ್ತೆ. You take the ticket to double road, from double road you pick up another bus. Most of us ನಾವು ಬಸ್ ಹತ್ತು ಕುಂತಿರ್ತೀವಿ, ಯಾವುದೋ ITI ಬಸ್ಸು, ಬಟ್ ನಮ್ದು ಗುರಿ ಏನಿರುತ್ತೆ ಬೇರೆ ಕಡೆ ಇರುತ್ತೆ. ಐ ವಾಂಟ್ ಟು ಬಿ ಎನ್ IT ಪ್ರೋಗ್ರಾಮರ್. ದೆನ್ ಡೋಂಟ್ ಕ್ಯಾಚ್ ದಿಸ್ ಬಸ್, ಗಿವ್ ಅಪ್ ದಿಸ್ ಬಸ್, ಕ್ಯಾಚ್ ದಟ್ ಬಸ್. ನೋ, ನಾನು ಇದೇ ಬಸ್ಸಲ್ಲಿ ಇಟ್ಕೊಂಡು ಐ ವಾಂಟ್ ಟು ವರ್ಕ್ ಇನ್ ಇನ್ಫೋಸಿಸ್. That shall never happen. Why? You are not holding on to the dream and you are not saying this is my dream. You are keeping it optional. So I told him ಇದು ಹೋಗಲ್ಲ ಎಲ್ಲಿಗೆ, ಶಿವಾಜಿನಗರ್ಗೆ, ಬಟ್ ಒಂದು ಕೆಲಸ ಮಾಡು, ಡಬಲ್ ರೋಡ್ ವರ್ಗೂ ಬಾ, 5 years ಇಲ್ಲಿ ವರ್ಕ್ ಮಾಡಿ, ಆಮೇಲಿಂದ ಯು ಟೇಕ್ ಎ ನೆಕ್ಸ್ಟ್ ಬಸ್. ಅಲ್ಲಿವರೆಗೂ ಸೀರಿಯಸ್ ಆಗಿ IT ಬೇಸ್ಡ್ ಅಲ್ಲೇ ಮಾಡಿಬಿಟ್ಟು ಆಮೇಲಿಂದ ಐ ವಿಲ್ ಜಂಪ್. ಬ್ಯೂಟಿಫುಲ್. ಆ್ಯಂಡ್ ಐ ಗೇವ್ ಹಿಮ್ ದ ಟಿಕೆಟ್ ಆ್ಯಂಡ್ ದೆನ್ ಐ ಗಾಟ್ ರೆಡಿ. ನೆಕ್ಸ್ಟು 10 ಮುಗೀತು, ನಾನು ವಾಪಸ್ ಕೊಡಬೇಕಿತ್ತು ಇನ್ನೊಬ್ರಿಗೆ ಟರ್ನ್. ನಾನು ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ. ಐ ವಾಸ್ ವೆರಿ ಯಂಗ್ ಅಟ್ ದಟ್ ಟೈಮ್. ಇಟ್ ವಾಸ್ ಅರೌಂಡ್ 18, 19, 20, 21, 22 ಏಜ್. ಸೊ ನೆಕ್ಸ್ಟ್ ಪ್ಯಾಸೆಂಜರ್ ಬಂದು, ಶಿ ವಾಸ್ ಎ ವೆರಿ ಬ್ಯೂಟಿಫುಲ್ ಗರ್ಲ್. ಬ್ಯೂಟಿಫುಲ್ ಅಂದಾಗ ಕೆಲವೊಂದ್ಸತಿ ಕೆಲವ್ರನ್ನ ನೋಡಿದಾಗ ಮತ್ತೆ ತಿರುಗಿ ನೋಡಬೇಕು ಅನ್ಸುತ್ತಲ್ಲ, ದಟ್ ಬ್ಯೂಟಿಫುಲ್ ಗರ್ಲ್. ಟೈಟ್ ಪ್ಯಾಂಟು, ಟೈಟ್ ಜೀನ್ಸ್ ಎಲ್ಲ ಹಾಕ್ಕೊಂಡು, ಶಿ ವಾಸ್ ವೆರಿ ಅಟ್ರಾಕ್ಟಿವ್. And it's natural for me as a youth getting attracted to something which is beautiful, and if it is opposite sex, it's natural. As a teacher, as a parent, ನಾನು ಯಾವಾಗ ವರಿ ಮಾಡ್ಕೊಬೇಕು, ಇವ್ನು ಯಾಕೋ ಹುಡುಗಿರು ನೋಡಿದ್ರೆ ಅಟ್ರಾಕ್ಟ್ ಆದಂಗೆ ಕಾಣಲ್ಲ, ಹುಡುಗರು ನೋಡಿದ್ರೆ ಯಾಕೋ ಅಟ್ರಾಕ್ಟ್ ಆಗಂಗೆ ಕಾಣ್ತಾನಲ್ಲ ಅಂದಾಗ ಐ ಶುಡ್ ಬಿ ವರಿ.
ಅದರ್ವೈಸ್ ನಾರ್ಮಲ್ ಹುಡುಗಿರ್ ನೋಡ್ದ ಆ ಕಡೆಗೆ ನೋಡ್ತೀನಿ, ಏನು ಅವ್ನು ಹುಡುಗಿರ್ನೇ ನೋಡಲ್ವಲ್ಲೋ ಎಲ್ಲನೋ ತೋರಿಸೋ ಅಂದಾಗ ಅವಾಗ ಬಂದು ಮಮ್ಮಿ ಹೇಳ್ತಾರೆ, ಯಾಕ ಅವ್ನು ನೋಡಲಿಲ್ಲ, ಏನೋ ಮಮ್ಮಿ ಅವ್ರನ್ನ ನೋಡಬೇಕು ಅನ್ಸೋದೇ ಇಲ್ಲ, ಮತ್ತೆ ಆ ಹುಡುಗನ್ ನೋಡ್ತಿದ್ದೆ ಅವ್ನು ನೋಡಲೇಬೇಕು ಅನ್ಸುತ್ತೆ. ಸೊ ಯು ಶುಡ್ ಬಿ ವರಿಡ್, ವಿ ವಿಲ್ ಸ್ಟಾಪ್ ದ ಡಿಸ್ಕಷನ್ ದೇರ್. ನೌ ಐ ಟೋಲ್ಡ್ ದೆಮ್ ಐ ವಿಲ್ ಕಂಪ್ಲೀಟ್ ದೀಸ್ ಟು ಅಂಡ್ ದೆನ್ ಗಿವ್. ದೇ ಟೋಲ್ಡ್ ಓಕೆ. So what I did, I went to the girl and I was getting ready to influence her because I was the engage, hot blood, all this were there. I went there and I told, ma'am, where do you want to go Englishly? What do you think she would have told that my heart went to the driver and driver hit it back? ಏನು ಹೇಳಿರ್ಬೋದು, ನನ್ಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ, ಬಿಕಾಸ್ ನಾನು ಆ ಒಂದು ಉತ್ತರಕ್ಕೆ ರೆಡಿನೇ ಇರಲಿಲ್ಲ. What do you think she would have told? We will not waste lot of time because we have very little time. I went up to her and I told, ma'am, where do you want to go? She was very stylishly sitting. She told, I don't know where I want to go. Give me wherever you want. ನಾನು ಯಾವುದಕ್ಕೆ ರೆಡಿ ಆಗಿದ್ದೆ, ಓಕೆ ಈ ಸ್ಟಾಪು ಈ ಸ್ಟಾಪು ಈ ಸ್ಟಾಪು ಈ ಸ್ಟಾಪು ಇದಕ್ಕೆಲ್ಲ ನಾನು ರೆಡಿ ಆಗಿದ್ದೀನಿ. ದೇವರು ಯಾವುದಕ್ಕೆ ರೆಡಿ ಇರ್ತಾರೆ, ಇವನು ಇದು ಬೇಕು ಅಂತಿದ್ದಾನೆ, ಅವ್ನಿಗೆ ಇದು ಬೇಕು ಅಂತಿದ್ದಾನೆ, ಇದನ್ನ ಗುರಿಯಾಗಿ ಇಟ್ಕೊಂಡಿದ್ದಾನೆ, ಇದನ್ನ ಗುರಿಯಾಗಿ ಇಟ್ಕೊಂಡಿದ್ದಾನೆ, ಅಲ್ಟಿಮೇಟ್ ಆಗಿ ಇದನ್ನ ಗುರಿಯಾಗಿ ಇಟ್ಕೊಂಡಿದ್ದಾನೆ ಅಂತ ದೇವ್ರಿಗೆ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವ್ರು ಅವಾಗವಾಗ ದೇವರು ಯಾವುದೋ ರೂಪದಲ್ಲಿ ಬಂದು, ಮಗ ಎಲ್ಲಿ ಹೋಗ್ಬೇಕು ಅಂದಾಗ, ದೇವ್ರೆ ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ನೀನು ಎಲ್ಲಿ ಬೇಕಾದ್ರೂ ಕೊಡು. Now I was totally confused because I never expected that this kind of a feedback will come, and the driver looked at me and he smiled, and for the first time he told, all the best, you will manage. But what to manage? I told, ma'am, shall I give you last stop? No, I don't know. Devaru, at least you want to become a singer? I don't know. Why? Because I gave you 10 counts, you did not write your dream. ನನಗೆ ಬಾಯಲ್ಲಿ ಅಮ್ಮ, ಅಪ್ಪ, ಅಕ್ಕ, ಕತ್ತೆ, ಎವ್ರಿ ಬ್ಯಾಡ್ ವರ್ಡ್ಸ್ ಇಸ್ ಕಮಿಂಗ್. HOD ಇದ್ದಾರೆ, ಹೇಳಂಗಿಲ್ಲ, ಡ್ರೈವರು ನಾನು ನೋಡ್ತಿದ್ದಾರೆ, ಐ ಆಮ್ ಎ ಗುಡ್ ಬಾಯ್, ಎಂದೂ ಆ ಥರದ್ದು ಯೂಸ್ ಮಾಡಿಲ್ಲ. ಸುಮ್ಮನೆ ಮನಸ್ಸಲ್ಲಿ ಹಿಂಗೆ ಅನ್ನತ್ತೆ ಸುಮ್ಮನೆ ಆಗ್ಬಿಡ್ತೀವಿ, ಬಿಕಾಸ್ ವಿ ಡೋಂಟ್ ವಾಂಟ್ ದುರ್ಯೋಧನ ಟು ಕಮ್ ಔಟ್. ಅರ್ಜುನ ತಾಳ್ಮೆ ತಾಳ್ಮೆ ಅಂತಾನೆ. ಐ ಡಿಡ್ ನಾಟ್ ನೋ ವಾಟ್ ಟು ಡೂ. ಅಟ್ ಲೀಸ್ಟ್ ಐ ಥಾಟ್ ಮೇ ಬಿ ಬಿಕಾಸ್ ಐ ಆಮ್ ಆಸ್ಕಿಂಗ್ ಇನ್ ಇಂಗ್ಲೀಷ್, ಶಿ ಈಸ್ ಟೆಲಿಂಗ್ ಲೈಕ್ ದಟ್. ಐ ವೆಂಟ್ ಟು ಹರ್, ಅಕ್ಕ ಎಲ್ಲಿಗೆ ಹೋಗ್ಬೇಕಕ್ಕ? She very clearly told in Kannada also, ನನಗೆ ಗೊತ್ತಿಲ್ಲ ಸರ್, ಎಲ್ಲಿ ಬೇಕಾದರೂ ಕೊಡಿ ಸರ್. ಐ ವಾಸ್ ಇನ್ ಎನ್ ಹೆಲ್ಪ್ಲೆಸ್ ಸ್ಟೇಟ್. ಅವ್ರ ಪಕ್ಕನೇ ಅವನೊಬ್ಬ ಸ್ನೇಹಿತ ಕುಂತಿದ್ರು, ಎ ಬಾಯ್. ಐ ವೆಂಟ್ ಅಪ್ ಟು ಹಿಮ್. ಐ ವಾಸ್ ಕಂಪ್ಲೀಟ್ಲಿ shattered because I was not ready for such an answer. I went up to him, I asked him also, where do you want to go, sir? He told, did not my friend tell you? We don't know where you want to go. Give us wherever you want. If I ask him, shall I give you next stop? We don't know. Give us wherever you want. How will you handle this? Right at that moment, it was double road, and all of a sudden, one elderly person got up. And ಅವರೊಟ್ಟಿಗೆ ಒಬ್ಬ 16 ವರ್ಷದ ಯುವಕನ ಥರ ಇದ್ದ, ಬಟ್ ಅವನು ಬಾಯಲ್ಲಿ ಕಾಯಿ ಚಿಕ್ಕೋದು, ಒಂದು ಸ್ವಲ್ಪ ಗಿಂಜದೆಲ್ಲ ಮಾಡ್ತಿದ್ದ. ನನಗೆಲ್ಲೋ ನಿಮ್ಯಾನ್ಸ್ಗೆನೆ ಏನೋ ಕೌನ್ಸಿಲಿಂಗ್ ಬಂದಿರಬೇಕು ಅನಿಸ್ತು. ಅವ್ರನ್ನ ನೀಟಾಗಿ ಮೇಲ್ ಕರೆಸಿ, ಅವ್ರನ್ನ ಕುಂಡಿಸಿ, ಅವ್ರಿಗೆ ಟಿಕೆಟ್ ಎಲ್ಲ ಕೊಟ್ಬಿಟ್ಟು, ನಿಮ್ಮದು ನಿಮ್ಯಾನ್ ಸ್ಟಾಪ್ ಬಂದಾಗ ಇನ್ಫಾರ್ಮ್ ಮಾಡ್ತೀನಿ ಅಂತ ಅಂದೆ. ಇವೆಲ್ಲ ಆಗೋ ಅಷ್ಟೊತ್ತಿಗೆ ನಿಮ್ಯಾನ್ ಸ್ಟಾಪ್ ಬಂತು, ಜೋರಾಗಿ ಬ್ರೇಕ್ ಹಾಕಿದ್ರು ಡ್ರೈವರು. ಬ್ರೇಕ್ ಹಾಕಿದ ತಕ್ಷಣ ಇವ್ರಿಗೆ ಇಳೀರಿ ಅಂತ ಅಂದೆ. ಆಮೇಲೆ ನಮ್ಮ ಫ್ರೆಂಡ್ಸ್ಗೆ ನಿನ್ನ ಟರ್ನ್ ತೊಗೊಳ್ಳಿ ಅಂದರು. ಅವರಿಲ್ಲ, ಅವರಿಬ್ರಿಗೂ ಟಿಕೆಟ್ ಕೊಟ್ಬಿಟ್ಟು ಬನ್ನಿ ಅಂದರು. Driver looking at me, he turned back and he told, sir, Mallikarjun sir, for the first time we used this word. ಏನೋ ಥರ ಖುಷಿ ಆಯಿತು. ಅವರಿಬ್ಬರು ಲೂಸ್ಗಳಿದಾರಲ್ಲ, ಅವ್ರನ್ನ ಇಲ್ಲೇ ಇಳಿಸಿ. We will stop the discussion there. For a simple journey, ಎಲ್ಲಿ ಮೆಜೆಸ್ಟಿಕ್ ಇಂದ ಕೋರಮಂಗಲ 45 minutes ಜರ್ನಿಗೆ ನೀವು ಬಸ್ಸಲ್ಲಿ ಹೋಗಿ ಕೂತ್ಕೊಂತೀರಾ, ಡ್ರೈವರ್ ಬರ್ತಾರೆ, ದೇವ್ರು ಬರ್ತಾರೆ, ಇಲ್ಲ ದೇವತೆಗಳು ಬರ್ತಾರೆ. ಅಣ್ಣ ನೀವು ಎಲ್ಲಿ ಹೋಗ್ಬೇಕು ಅಂದಾಗ ವೆನ್ ಯು ಡೋಂಟ್ ಸೇ, ಯು ಓನ್ಲಿ ಸ್ಕೋಲ್ಡೆಡ್ ದೆಮ್. ನಿಮಗೂ ಅನಿಸ್ತಲ್ವಾ, ಕ್ಯಾಕರ್ ಸುಗಿಬೇಕು, ಅಮ್ಮ ಅನ್ಬೇಕು, ಅದು ಅನ್ಬೇಕು, ಇದು ಅನ್ಬೇಕು, ಇದು ಅನ್ಬೇಕು, ಅವೆಲ್ಲ ಮಾಡಿದ್ರೆ. ಬಟ್ ಇನ್ ಎ ಜರ್ನಿ ಕಾಲ್ಡ್ ಅಸ್ ಲೈಫ್, ಆಲ್ ಆಫ್ ಯು ವಿಲ್ ಸ್ಟೇ ಫಾರ್ 75 years. You are already born, you are going to die. 75 years of journey. I am asking you to write the goal. ಹೇಳಿದ ತಕ್ಷಣ ಪೆನ್ ತೆಗೆದು ಪಡ 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 ಮುಗಿಸಿರ್ಬೇಕು ಶಾರ್ಟ್ಕಟ್ ಅಲ್ಲಿ. If you have not done it, that means you are also sitting like the same passenger, not knowing where to go. And when the conductor asks, you are trying to decide where should I go. ಏನಂತ ಇಟ್ಕೊಳ್ಳಿ ಇದು ನನ್ನ ಗೋಲು.
ಮಗ ನೋಡಿದ್ರೆ ಹಂಗೆ, ಮಗಳು ನೋಡಿದ್ರೆ ಹಿಂಗೆ, ಹಸ್ಬೆಂಡ್ ನೋಡಿದ್ರೆ ಹಿಂಗೆ, ವೈಫ್ ನೋಡಿದ್ರೆ ಹಿಂಗೆ, ಫಾದರ್ ಇಲ್ಲ ನೋಡಿದ್ರೆ ಹಿಂಗೆ, ಮದರ್ ಇಲ್ಲ ನೋಡಿದ್ರೆ ಹಿಂಗೆ. ವೈ? ಎಕ್ಸ್ಕ್ಯೂಸ್. ಆಲ್ ದಟ್ ಆರ್ ಎಕ್ಸ್ಕ್ಯೂಸ್ ಇಟ್ ಇಸ್. ನಿನ್ ಡ್ರೀಮ್ ಅಚೀವ್ ಮಾಡಕ್ಕೆ ಹೂ ಇಸ್ ರೆಸ್ಪಾನ್ಸಿಬಲ್? ಯು ಆರ್ ರೆಸ್ಪಾನ್ಸಿಬಲ್. Your father-in-law is responsible? No. Abdul Kalam, to become a scientist, his father fisherman was not responsible. His mother was not responsible. For a chaiwala to become a chaiwala, nobody else was responsible. You were responsible. Look from the other perspective. Don't think like this. You know, multiple times sir ಹೇಳ್ತಾನೆ ಹೋಗ್ತಿದ್ದಾರೆ, chaiwala will become prime minister, chaiwala will become prime minister. ನಾನು ನಿಮ್ಮ ಥರನೇ ಅಲ್ಲಿ ಕುಂತಿದ್ದೆ. ನಾನೇನು ಮಾಡ್ತೀನಿ, ಒಂದು ಐಡಿಯಾ ಉಪಯೋಗಿಸೋಣ ಅಂದ್ಬಿಟ್ಟು ಎಲ್ಲರನ್ನೂ ಸೇರಿಸ್ಬಿಟ್ಟು, ಸರ್ ಹೇಗಿದ್ರು ಚಾಯ್ವಾಲ ಪ್ರೈಮ್ ಮಿನಿಸ್ಟರ್ ಆಗ್ತಾರಲ್ಲ, ನಾವು ಒಂದು ಕೆಲಸ ಮಾಡೋಣ, ನನ್ನ ಮಗಳಿಗೆ ಈಗಲೇ ಒಂದು ಟಿಕೆಟ್ ಬುಕ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲರೂ ಸೀರಿಯಸ್ ಆಗಿ ಯೋಚನೆ ಮಾಡಿಬಿಟ್ಟು ಎಲ್ಲರಿಗೂ ಹಂಗೆ ಅನ್ಸುತ್ತೆ, ಯಾಕೆ ಟ್ರೈ ಮಾಡಬಾರ್ದು? ಇಫ್ ಎ ಚಾಯ್ವಾಲ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್, ಈಗಲೇ ಬುಕ್ ಆಗಿರೋಣ. ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮ್ಮ ಹಳ್ಳಿಯೇ ಅಲ್ವಾ, ಯಾರು ಬ್ರಿಟನ್ ಪ್ರೈಮ್ ಮಿನಿಸ್ಟ್ರು. ಸೇಮ್ ಐಡಿಯಾ ನಮಗೂ ಬಂತು. ಇಫ್ ಎ ಚಾಯ್ವಾಲ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್, ಒಬ್ಬ ಚಾಯ್ವಾಲನ್ನೇ ಹಿಡ್ಕೊಂಬಿಡೋಣ, ಮಗಳು ಇನ್ನೂ ಚಿಕ್ಕವಳು. ಓಕೆ, ಸೊ ಆಲ್ ಆಫ್ ಅಸ್ ಏನು ಮಾಡ್ತೀವಿ, ಸೀದಾ ಮೆಟ್ರೋಗೆ ಹೋಗ್ತೀವಿ. ಮೆಟ್ರೋಗೆ ಹೋಗ್ಬಿಟ್ಟು, ಅಣ್ಣ ಇಲ್ಲಿ ಚಾಯ್ವಾಲ್ದವ್ರು ಎಲ್ಲಿ ಸಿಗ್ತಾರೆ? ಮೆಟ್ರೋಲಿ ಸೆಕ್ಯೂರಿಟಿ, ಅಣ್ಣ ಎಲ್ಲಿ ಸಿಗಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗಿ, ಸಿಟಿ ರೈಲ್ವೆ ಸ್ಟೇಷನ್ಗೆ ಹೋಗಿ, ಇಲ್ಲಿ ಚಾಯ್ವಾಲ ಯಾರು ಸಿಗಲ್ಲ. ಸರಿ, ಯಾಕೆ ಬೇಕು ಸರ್? ಇಫ್ ಐ ಎಕ್ಸ್ಪ್ಲೇನ್ ವಿಲ್ ಯು ಅಂಡರ್ಸ್ಟ್ಯಾಂಡ್? ಐ ವಾಸ್ ಈಗರ್ ನನ್ನ ಮಗಳು, ಶಿ ವಾಸ್ ಈಗರ್ ಅವ್ರ ಮಗಳು, ಯು ವೇರ್ ಈಗರ್ ಯುವರ್ ಮಗಳು. ವಿ ವೇರ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ಟು ದೆಮ್ ಓನ್ಲಿ. ವಿ ಟೋಲ್ಡ್ ವಿ ಆರ್ ಗೋಯಿಂಗ್ ಟು ದ ರೈಲ್ವೆ ಸ್ಟೇಷನ್ ಆ್ಯಂಡ್ ವಿ ಕೇಮ್ ಟು ದ ರೈಲ್ವೆ ಸ್ಟೇಷನ್. ಆ್ಯಂಡ್ ಹೆಂಗೆ ಹೇಳೋದು, ನನ್ನ ಮಗಳನ್ನ ಫ್ಯೂಚರಲ್ಲಿ ಕೊಡ್ತೀವಿ, ಅವ್ರು ಪ್ರೈಮ್ ಮಿನಿಸ್ಟರ್ ಆದರೆ ಅಂದ್ಬಿಟ್ಟು ಅನೌನ್ಸ್ ಮಾಡೋದು ಹೆಂಗೆ? ಸುಮ್ಮನೆ ಏನೋ ಒಂದು ಬೇರೆ ಥರ ಎಲ್ಲರೂ ಚಾಯ್ ಮಾಡೋರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತಿದ್ದೀವಿ, ಎಲ್ಲರನ್ನೂ ಕರೆಸಿ ಸಾರ ಅಂತ ಅವರು ಜೋರಾಗಿ ಮೈಕಲ್ಲಿ ಅನೌನ್ಸ್ ಮಾಡಿದ್ರು. ಬರ್ತಾ ಬರ್ತಾ ನೋಡ್ತೀವಿ, 3 ಜನ ಇದ್ದಿದ್ದು 10 ಜನ ಆದರೂ, 10 ಜನ ಇದ್ದಿದ್ದು 20 ಜನ ಆದರೂ, ಪೂರ್ತಿ ಬರೋ ಅಷ್ಟೊತ್ತಿಗೆ ಒಂದು 25 ಜನ ಚಾಯ್ವಾಲ ಅವರು ಅಂತ ನಿಲ್ಲಿಸಿದ್ರು. ನಾವು ಒಂದು ಕಡೆಯಿಂದ ನೋಡ್ತಿದ್ದೀವಿ, ಅವರು ಹೈಟ್ ಪ್ರಕಾರ, ಏಜ್ ಪ್ರಕಾರ ನಿಲ್ಲಿಸಿದ್ರು. ಚಾಯ್ವಾಲ ಹುಡುಗ ಇದ್ದಾನೆ, ಇನ್ನೊಂದು ಸ್ವಲ್ಪ ದೊಡ್ಡವನಿದ್ದಾನೆ, ಇನ್ನೊಂದು ಸ್ವಲ್ಪ ದೊಡ್ಡವನಿದ್ದಾನೆ, ಮದುವೆ ಆದವ್ರು ಇದ್ದಾರೆ, ಮದುವೆ ಆಗಿ ಮಕ್ಳಿರೋರು ಇದ್ದಾರೆ, ಗ್ರ್ಯಾಂಡ್ ಪಾ ಇದ್ದಾರೆ, ಅದಕ್ಕಿಂತ ಮುತ್ತಾತದಿರಿದ್ದಾರೆ. ಆಮೇಲೆ ಇನ್ನೊಬ್ರು ಎಷ್ಟು ಜನ ಇದೀವೋ ಅಂತ ಕೌಂಟ್ ಮಾಡಿದ್ರು, 25. ಇನ್ನೊಂದಿಬ್ರು ಎಲ್ಲೋ ನೆನ್ನೆ ಗೋಟಕ್ಕಂದ್ರು. ನಾವು ಹೆಂಗ್ ಗೋಟಕ್ಕನ್ನಕ್ಕೆ ಸಾಧ್ಯ? ಅವ್ನು ಪ್ರೈಮ್ ಮಿನಿಸ್ಟರ್ ಆಗೇ ಸಾಯ್ಬೇಕಲ್ವಾ? ಎ ಚಾಯ್ವಾಲ ಶುಡ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್. ಇಲ್ಲಿ ಚಾಯ್ವಾಲ ಬಾಯ್ ಬಿಕಮ್ಸ್ ಎ ಚಾಯ್ವಾಲ ಯೂತ್, ಚಾಯ್ವಾಲ ಯೂತ್ ಬಿಕಮ್ಸ್ ಎ ಚಾಯ್ವಾಲ ಗ್ರ್ಯಾಂಡ್ಪಾ, ಚಾಯ್ವಾಲ ಗ್ರ್ಯಾಂಡ್ಪಾ ಬಿಕಮ್ಸ್ ಎ ಗ್ರೇಟ್ ಗ್ರ್ಯಾಂಡ್ಪಾ, and the ಚಾಯ್ವಾಲ ಗ್ರೇಟ್ ಗ್ರ್ಯಾಂಡ್ಪಾ becomes ಚಾಯ್ವಾಲ ಬಾಡಿ. Why? Because their goal and leadership qualities did not change. For a Chaiwala to become the Prime Minister, every time was he ready to take up that unconditional responsibility? If he has not, then how can he grow? Was he ready to face failure? No, he was afraid of failure. So what happens? He never tried anything serious in his life. When somebody says, sir, I have never failed in my life, aವಾಗ ಏನು ಹೇಳ್ತೀನಿ, you are a mediocre person. ಏನು ಸರ್ mediocre person ಅಂತೀರಾ? Because you have lived your life out of convenience. ಕನ್ವಿಕ್ಷನ್ ಮಾಡೋದು ತಾನೇ ನೀವು ರಿಸ್ಕ್ ತಗೊಳ್ಳೋದು, ರಿಸ್ಕ್ ತಗೊಳ್ಳೋದಾಗ ತಾನೇ ನೀವು ಫೇಲ್ ಆಗೋದು. ದಟ್ ಮೀನ್ಸ್ ಯು ಆರ್ ನೆವರ್ ಟೆಸ್ಟೆಡ್ ಯುವರ್ ಸೆಲ್ಫ್. ಸಮಟೈಮ್ಸ್ ಪ್ಯಾರೆಂಟ್ಸ್ ಆರ್ ಆಲ್ಸೋ ಅಲೋಯಿಂಗ್ ದೇರ್ ಚೈಲ್ಡ್ ಟು ಲಿವ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಮೀಡಿಯೋಕರ್ ಲೈಫ್. ಕೆಲವರಿಗೆ ಮನೆಯಿಂದ ಆಚೆ ಹೋಗ್ಲಿಕ್ಕೂ ಗೊತ್ತಿಲ್ಲದಲ್ಲೇ ಇರೋ ಥರ ಬೆಳೆಸಿರ್ತಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ವಿಲೇಜ್, ಸಮ್ ಆಫ್ ದ ಸಿಟೀಸ್ ಮನೆಯಿಂದ ಗೇಟ್ಗೂ ನಡ್ಕೊಂಡು ಹೋಗಲ್ಲ, ಎತ್ಕೊಂಡು ಹೋಗಿ ಗೇಟು ಅಲ್ಲಿ ಇರ್ತಕ್ಕಂಥ ವ್ಯಾನ್ ಕರೆಕ್ಟಾಗಿ ಹೋಗಿ ಸ್ಕೂಲ್ಗೆ, ಸ್ಕೂಲಿಂದ ಮತ್ತೆ ವ್ಯಾನಿಂದ ಮತ್ತೆ ಮನೆಗೆ. ವಾಟ್ ಇಸ್ ದಟ್ ದೇ ಹ್ಯಾವ್ ಲರ್ನ್ಡ್ ಇನ್ ಲೈಫ್? ದೇ ಹ್ಯಾವ್ ಲರ್ನ್ಡ್ ನಥಿಂಗ್. ದೇ ವಿಲ್ ಹ್ಯಾವ್ ಟು ಲರ್ನ್ ಫೇಲ್ಯೂರ್ಸ್. ಒನ್ ಡೇ ಬಸ್ ಮಿಸ್ ಆಗಬೇಕು, ಬರ್ತಾ ನಡ್ಕೊಂಡ್ ಬರಬೇಕು. ದಟ್ ಡೇ ಯು ಕ್ಯಾನ್ ಫೀಲ್ ಪ್ರೌಡ್, ನನ್ನ ಮಗ ಓನ್ ಆಗಿ ಬಂದ. ದಟ್ ಮೀನ್ಸ್ ಹಿ ಹ್ಯಾಸ್ ಲರ್ನ್ ಸಮಥಿಂಗ್ ಇನ್ ಹಿಸ್ ಲೈಫ್. Now talking about all this, I want to put into small activities, one small leadership activity plus goal activity anta. We will go for simple counting, 0 to 9. 0 0 0 0 1 2 4 5 6 7 8. ಇನ್ನೊಂದ್ಸತಿ ಮಾಡಿ. 0 1 2 3 4 5 6 7 8. ಆಮೇಲೆ ಮ್ಯಾಮ್ ವಿಲ್ ಬಿ 9. 0 1 2 3 4 5 6 7 8 9.
ಒಬ್ರು ಎಕ್ಸ್ಟ್ರಾ ಆದ್ರಲ್ವಾ ಮ್ಯಾಮ್ನ ವಿ ವಿಲ್ ಯೂಸ್ ಹರ್ ಆಸ್ ವಾಲಂಟಿಯರ್. ಸೊ ಎಲ್ಲರಿಗೂ ನನ್ನ ನಂಬರ್ ಗೊತ್ತಾ? ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಟೀಮ್ ಎ, ಈ ಕಡೆ ಇರೋದು. This will be called as team B. See, even in small activities, leadership qualities is very important. Nale I will have to talk about communication skills. Nale I will have to talk about group discussion. I want to see whether leadership skills exhibit ಮಾಡ್ತೀರಾ, ಒಬ್ರಿಗೊಬ್ರಿಗೆ ಮಾತಾಡೋದನ್ನ ಎಕ್ಸಿಬಿಟ್ ಮಾಡ್ತಿದ್ದೀರಾ, ಇಲ್ಲ ಮಾತಾಡ್ದೇನೆ ಕೂತ್ಕೊಂತೀರಾ, ಕೆಲವರು ಆ್ಯಕ್ಷನ್ ಪರ್ಫಾರ್ಮೆನ್ಸ್ಗೆ ಹೋಗ್ತಿದ್ದೀರಾ, ಸುಮ್ಮನೆ ಇದ್ದೀರಾ ಅನ್ನೋ ಒಂದು ಆ್ಯಕ್ಟಿವಿಟಿ. ನಾನು ಏನು ಬೇಕಾದರೂ ಹೇಳ್ಬೋದು, ಅದನ್ನು ಅರ್ಥ ಮಾಡಿಕೊಂಡು ನೀವು ಮಾಡಬೇಕಷ್ಟೇ, ಸಿಂಪಲ್ ಆಗಿ. ಈಗ ಮೊದಲನೇ ಆಕ್ಟಿವಿಟಿ ಅಂದಾಗ ಐ ವಿಲ್ ಟೆಲ್ ಯು ಎ ನಂಬರ್, ನೀವು ಆ ನಂಬರ್ ಪ್ರಕಾರ ನಿಂತ್ಕೋಬೇಕು. ಎಲ್ಲಿ? ಆನ್ ದಟ್ ಪ್ಲೇಸ್, ಅಲ್ಲೊಬ್ರು ಇಲ್ಲೊಬ್ರು. ಇಸ್ ದಟ್ ಕ್ಲಿಯರ್? ರೆಡಿ, ಸ್ಟಡಿ, ಗೋ. ಯಾರು ಇನ್ ಇನ್ಕ್ರೀಸಿಂಗ್ ಆರ್ಡರ್ 0 to 9 ಯು ವಿಲ್ ಹ್ಯಾವ್ ಟು ಸ್ಟ್ಯಾಂಡ್. ಇನ್ಕ್ರೀಸಿಂಗ್ ಆರ್ಡರಲ್ಲಿ 0 to 9 ಒಂದು ಲೈನಲ್ಲಿ ನಿಂತ್ಕೊಬೇಕು. ಕೆಲವರು ಚೇರ್ ಎತ್ತಲ, ಎದಳ್ಳ, ಬರ್ಲ, ಆ ಗ್ರೂಪ್ ಅಲ್ಲೆಲ್ಲ ಮಾಡ್ಬೋದು. Push the chair beside. 0. Yes. After that. 0. 1, 2, 3, 4, 5, 6, 7, 8, 9. 0, 1, 2, 3, 4, 5, 6, 7, 8. 9 ಇಲ್ಲಿ? Okay. Now, all of you, why are you taking such a long time? You're becoming amoeba. And somebody should make some noise, na? 0, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನನ್ನಿಂದ ಯಾರನ್ನ ನಿಂತ್ಕೊಳ್ಳಿ, ನನ್ನಿಂದ ಯಾರನ್ನ ನಿಂತ್ಕೊಳ್ಳಿ. ನೋ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಟ್ ಆಲ್, ನೋ ಲೀಡರ್ಶಿಪ್ ಕ್ವಾಲಿಟೀಸ್. ಯಾರನ್ನ ಒಬ್ರು ಆ ಇನಿಷಿಯೇಟಿವ್ ತಗೊಬೇಕು, ಯಾರನ್ನ ಒಬ್ರು ನೋಟ್ ಡೌನ್ ಮಾಡ್ಕೋಬೇಕು. ವೆನ್ ಯು ಡೋಂಟ್ ಡೂ ಆಲ್ ದಿಸ್, ಹೌ ವಿಲ್ ಇಟ್ ಇಸ್ ಗೋಯಿಂಗ್ ಟು ಬಿ? ನೌ ಐ ಹ್ಯಾವ್ ಒನ್ ಮೋರ್. 9,698. You will have to make in order 9,653. ಮಾಡಬೇಕೀಗ 9,000 9 ಯಾರಿದ್ರು ಗೊತ್ತಾ? 3, 6, 9 ಫಸ್ಟ್ ಒನ್ ಬಂದ್ರೆ 3 ಯಾರು? 3 ನಾನು. Okay. Team A, what is the number? 9. 963. What is the total number? 9,693. ನೀವು? 9638. 9638, 9653. Which is right? 9653. Okay, if you do 9638, they will do, what is yours? 9, 6. ಎಲ್ಲೆಲ್ಲಿದ್ದೀರಾ? 9 6 5 Okay, so 9653 is correct. You got the 9653. number wrong. So somebody will have to take up the responsibility of who is going to be the captain. Somebody will have to say, I'll be the captain, I'll make a note of whatever the number given. And one more person will be a vice captain. He's going to see to it how they are going to be organized. And one more person is going to take the responsibility of checking it. If everybody is going to do everything, everybody's responsibility is nobody's responsibility. Okay, now I need pens. Who is going to get me maximum pens? Maximum pens. ತಗೊಂಬಂದು ಆ ಕಡೆ ಇಡಿ. ಟೀಮ್ ಎ ಒಂದು ಕಡೆ ಇಡಿ, ಟೀಮ್ ಬಿ ಒಂದು ಕಡೆ ಇಡಿ. ಪೆನ್ಗಳು. Before I complete 10, 9, 8, 7, 6, 5, 4, 3, 2, 1. Sorry, slowly. Can somebody count that? How many pens? 3, 6, 8. 3, 6, 8. Okay, equal. You can take it back. Now, who is team A? Okay, team A has got 1 point because your marking was right, and team B has not got any point. Now it is equally tied. Okay, now ID cards. 10.
9, 8. Before I complete 20, 10, 9, 8, 7, 6, 5, 4, 3, 2, 1, 0. Stop. Okay, yours is 3 ID cards. Which batch is that? B. Now B is going to have 1 point. Okay? Ready, steady, go. All of you understood now? You will have to be active, you will have to make noise. Most of you adu Rajkumar song al nidanake bandu madodilva. Please don't do that. You will have to be hyperactive. Okay? Spectacles. 10, 9, 8, 7, 6, 5, 4, 3, 2, 1, 0. Okay, we beat him as one. Adyado the glass without 6, 6, 6. Okay, now 9,874. Whoever is ready, you can raise your hand and say, "I am ready." Alla ready ಆಗಿದ ತಕ್ಷಣ team can shout, "We are ready." 9674. ಅಲ್ಲ ಇರಿ, ನೀವು ರೆಡಿ ಇದ್ದೀರಾ? ಇಲ್ಲಾಂದ್ರೆ ಮೈನಸ್ ಆಗುತ್ತೆ. 9 ಸರ್ ನಿಮ್ದು 4. Okay, 9874. So team A will get 1 mark. Okay, 4,789. 4. 4 ಅಲ್ಲ ಅವ್ರು ಫಸ್ಟ್ ಕೈ ಎತ್ತಿದ್ರು. ಸಿ ಒನ್ ಆಫ್ ಯು ಕೈ ಎತ್ತಕ್ಕೇನೆ ರೆಡಿ ಇರಬೇಕು. ಹಾ ಹೇಳಿ ಸರ್. 4789. 4789. We'll check there. ಅವ್ರದ್ದು ಮಿಸ್ಟೇಕ್ ಆಗಿದ್ರೆ ಮೈನಸ್ ಬರುತ್ತೆ. ನಿಮ್ದು 4, 7, 8, 9. Okay, odd numbers in order. 1, 3, 5, 7, 1, 3, 1, 3, 5, 7, Top of the voice you will have to shout. Sir, ready? I saw them only. Make it loud, sir. It is loud. You take attention. Okay. Here is our answer. 9. Okay. Now even numbers. Even Even numbers. 2, 4, 6. You should say ready also. 2, 4, 6. Ready, sir? Sir. Okay. 2. 4, 6, 8. Reverse, sir. 8, 6, 4, 2. You could have made 10 also. 1, 0. So you missed, so nobody will get point. Avagla ivrgobru point. So team A 3 points, so team B 2 points. Now mobile. Stop. Yeah, sound. ಅದು ಬಿ ಗ್ರೂಪ್ ಅಲ್ಲ? B group. Now we need we need a row along with one trainer, your teacher. 1, 2, 3, 4, 5, 6, 7, 8, 9 along with your teacher. ಯಾರಾದ್ರೂ ಒಬ್ರು ನಿಮ್ಮ ಟ್ರೈನರ್ ನ ಜೋಡಿಸ್ಕೊಂಡು you should do it. Who will do fast? 1, 2, 3, 4, 5, 6, 7, 8. Along with your teacher also. You will have to pick up one of your teachers. Where is your teacher? Okay. Your teacher. Anybody from here? Teacher. 0, 1, 2, 3, 4, 5, 6, 7, 8, 9. Okay. So it is team D. Now watch.
ಸರ್ ಅದು ಎಕ್ಸ್ಟ್ರಾ ಇಲ್ಲ ಇದು ಕೌಂಟ್ ಮಾಡಿ ಇದೊಂದು ಬಿಟ್ಟು ಕೌಂಟ್ ಮಾಡಿ ದೇವೇಗೌಡರು win ಆದ್ರೆ ಬಿಡ್ರಿ. Team A ಅಲ್ಲ? So 4 and 4. You can sit. I have few sayings. Afterwards we'll continue with them. Sit. Guys, I'll give you 25 counts. You will have to use a pen and create as many triangles as possible. As many triangles as possible. Using pens. 10, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1, 0. Stop. Even before the game could start, you people gave up. I'm talking about leadership qualities. No, it is a track, halwa. You don't know which of the options you will get and what miracles is going to happen in your future. Most of you should not give up attitude. Andre ನಾನು ಈಗಲೇನೆ ಐ ವಿಲ್ ಗಿವ್ ಅಪ್ ಅನ್ನೋ ಒಂದು ಆಟಿಟ್ಯೂಡ್ ಮಾಡಬಾರ್ದು. ಆಮೇಲೆ ದೇರ್ ಇಸ್ ನೋ ಟೈಮ್ ಫಾರ್ ಯು ಟು ರಿಲ್ಯಾಕ್ಸ್. ಹೋಗಿ ಕೂತ್ಕೊಳ್ಳಿ ಅಂದ್ರೆ ಬಸ್ ಸಾಕು ಹೋಗಿ ಪಾದ ತಳ ಹಾಕಿದ್ಮೇಲೆ ತಳ ಎತ್ತಂಗಿ. ನೋ, ದಟ್ ಶುಡ್ ನಾಟ್ ಬಿ ಯುವರ್ ಆಟಿಟ್ಯೂಡ್. You should be ready to spring up and then come back. So how many triangles? 1, 2, 3, 4, 5, 6. Good. Yeah, all of you can go and be seated, and then we will continue. I have few things to share, and then we will continue with this game. Okay. Now, we are talking about power of dream. ಅಂದ್ರೆ ನಾವು ಡ್ರೀಮ್ ಅನ್ನೋದಕ್ಕಿಂತ ಒಂದು ಕನಸು ಅನ್ನೋದಕ್ಕಿಂತ ಒಂದು ನಂಬಿಕೆ ಅನ್ನೋದಕ್ಕಿಂತ ಲೆಟ್ ಅಸ್ ಟಾಕ್ ಅಬೌಟ್ ವಾಟ್ ಇಸ್ ದ ಪವರ್ ಆಫ್ ದಟ್ ಪರ್ಟಿಕ್ಯುಲರ್ ಡ್ರೀಮ್. ಕೆಲವೊಂದ್ಸತಿ ಡ್ರೀಮ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ದ ಡ್ರೀಮ್ ಈಸ್ ಗೋಯಿಂಗ್ ಟು ಮೇಕ್ ಎ ವೆರಿ ಆರ್ಡಿನರಿ ಮ್ಯಾನ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಆಮೇಲೆ ವೆನ್ ವಿ ಆಕ್ಚುಲಿ ಥಿಂಕ್ ಆಫ್ ಎ ಡ್ರೀಮ್, ನೀವು ಅದನ್ನ ಯಾವ ಥರ ಅಚೀವ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ನೀವು ಕಂಡ್ರೆ ದಟ್ ಇಸ್ ನಾಟ್ ಆಲ್ಸೋ ಕಾಲ್ಡ್ ಎಸ್ ಎ ಡ್ರೀಮ್. ಡ್ರೀಮ್ ಅಂದಾಗ ಯು ಶುಡ್ ನೆವರ್ ಆಸ್ಕ್ ಎ ಕ್ವಶನ್, ಕ್ಯಾನ್ ಐ, ವೆನ್ ವಿಲ್ ಐ, ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ, ಹೌ ವಿಲ್ ಐ ಅನ್ನೋ ಒಂದು W ನ ಹಾಕಿದಾಗ, ಇಲ್ಲ WH ನ ನ ಹಾಕಿದಾಗ, then that is not called as a dream. Dream is something which should naturally come to you and it has to be very deep inside. ಯಾವುದೇ ರೀಸನ್ಗೂ ಅದನ್ನ ನೀವು ಚೇಂಜ್ ಮಾಡ್ತಕ್ಕಂಥ ಒಂದು ಆಟಿಟ್ಯೂಡ್ ಹೋಗ್ಲೇಬಾರ್ದು. ದಟ್ ಇಸ್ ದ ಪವರ್ ಆಫ್ ಎ ಡ್ರೀಮ್. ವೆನ್ ಯು ಕ್ಯಾನ್ ಡ್ರೀಮ್ ಲೈಕ್ ದಟ್, ಅಗೇನ್ ಐ ಆಮ್ ಟೆಲಿಂಗ್ ಯು, ಟು ಫುಲ್ಫಿಲ್ ದ ಡ್ರೀಮ್ ಇಟ್ಸ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವೇನ್ ಅನ್ಕೊಂಡಿದ್ದೀರಾ, ನಾನು ಕನಸು ಕಂಡ ಮೇಲೆ ಅದನ್ನ ಪೂರ್ತಿ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿನೇ ಅಂತ ನೀವು ಅನ್ಕೊಂಡಿದ್ರೆ, ಲೆಟ್ ಮಿ ಮೇಕ್ ಎ ವೆರಿ ಬ್ಲ್ಯಾಂಕ್ ಸ್ಟೇಟ್ಮೆಂಟ್, ದೇರ್ ಇಸ್ ನಥಿಂಗ್ ದಟ್ ಯು ಕ್ಯಾನ್ ಡೂ ಆನ್ ಯುವರ್ ಓನ್. ನೀವಿಲ್ಲಿ ಕೂತ್ಕೊಂಡು ಒಂದು ಕಣ್ಣು ಸಹ ಮಿಟಕ್ಸಕ್ಕಾಗಲ್ಲ ಆನ್ ಯುವರ್ ಓನ್. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದೈ ವಿಲ್. ಯು ಕೆನಾಟ್ ಈವನ್ inhale, and without his will you cannot exhale. Everything is happening because of him. You are only a co-author of his
ದ ಡೆಸ್ಟಿನಿ, ಬಿಕಾಸ್ ಈಸ್ ಆಲ್ಸೋ ಒನ್ ಆಫ್ ದ ಆಥರ್. ಅಂದ್ರೆ ನಾನು ಒಬ್ಬನೇ ನನ್ನ ಜೀವನನ ರೂಪಿಸ್ತಿಲ್ಲ, ಈ ಜೀವನ ರೂಪನೆ ಮೀನ್ಸ್ ವಾಟ್ ಎವರ್ ದಿಸ್ ಲೈಫ್ ಐ ಆಮ್ ಲೀಡಿಂಗ್, ಇಟ್ ಇಸ್ ಬೀನ್ ಡೆಫಿನೆಟ್ಲಿ ಆಥರ್ಡ್ ಅಂಡ್ ಕಂಟ್ರೋಲ್ಡ್ ಬೈ ಹಿಮ್. ಬಟ್ ಈ ಕೆನಾಟ್ ವಿತೌಟ್ ಯು. ನೀವು ಇಲ್ಲ ಅಂದ್ರೆ ಈ ಕೆನಾಟ್, ಬಟ್ ಯು ಆಲ್ಸೋ ಕೆನಾಟ್ ವಿತೌಟ್ ಹಿಮ್. Most of the time when you are dreaming, if you think of how, when, what, how he is going to help me ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ, ಇದು ಸಾಧ್ಯನಾ, ಇದು ನಾನು ಮಾಡಬಹುದಾ, ಇದನ್ನು ಯಾವಾಗ ಮಾಡಬಹುದು, ಯಾರ ಕಡೆಯಿಂದ ಇದು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ, ನಿಜವಾಗ್ಲೂ ಮಾಡ್ತೀನ ಅನ್ನೋ ಒಂದು ಪ್ರಶ್ನೆ ಬಂದಾಗ, I think ನೀವು ಮೂಡ್ರಾಗಿ ಫಾರ್ ಎ ಫ್ಯೂ ಸೆಕೆಂಡ್ಸ್ ಯು have forgotten nothing is happening because of you. The moment you forget everything is happening because of me, ಅವಾಗಲೇನೆ ನಿಮಗೆ ಭಯ ಹುಟ್ಟೋದು. When will you actually fear? You fear because you feel like everything is happening because of me. There is nobody here. I am all alone. Who told you there is nobody here? God is always there with you. He has not forgotten. You have forgotten. When you have forgotten, He also cannot come. Most of you ask this beautiful statement. Allah Krishna, ಜೂಜ್ ಆಗ್ತಿದೆ ಅಂತ ಗೊತ್ತಿದ್ರು ನೀನು ಬರ್ದೇ ಇದೆಯಲ್ಲ, ಇದು ಹೆಂಗ್ ಸಾಧ್ಯ ಆಯಿತು ಅಂದಾಗ, ನಾನು ಬರಲ್ಲ ಅಂತ ನಾನು ಹೇಳಿರ್ಲಿಲ್ಲ, ನಾನು ಬರಲೇಬೇಕು ಅಂತ ರೆಡಿ ಆಗಿದ್ದೆ. ಯುಧಿಷ್ಠಿರನ ಕೇಳು, ಅವನು ಜೂಜ್ ಆ ಒಂದು ಆವರಣಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಅವನು ನನ್ನ ಕೇಳ್ಕೊಂಡ, ಕೃಷ್ಣ ಇಲ್ಲಿ ಬರ್ದಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಯುವರ್ ವಿಶ್ ಇಸ್ ಮೈ ಕಮಾಂಡ್ ಮಾಸ್ಟರ್. ನಾನು ಬರಲಿಲ್ಲ. ಬಟ್ ಅವನು ಬರಬೇಡ ಅಂತ ಕೇಳ್ಕೊಳ್ಳೋದಕ್ಕಿಂತ ಬರಲೇಬೇಕು ಅಂತ ಕೇಳ್ಕೊಂಡಂತ ಆ ದ್ರೌಪದಿ ನಂಬಿಕೆ ಇತ್ತಲ್ಲ, ಅದಕ್ಕೆ ನಾನು ಬರದೇ ಇರ್ಲಿಕ್ಕೆ ಆಗ್ಲಿಲ್ಲ. ನಾನು ಬಂದೆ. ಬರೋದು ಬಿಡೋದು ನನ್ನ ಕೈಲಿಲ್ಲ, ಬರೋದು ಬಿಡೋದು ನಿಮ್ಮ ಕೈಲಿದೆ. ಕರೆಯೋದು ಬಿಡೋದು ನನ್ನ ಕೈಲಿಲ್ಲ, ಕರೆಯೋದು ಬಿಡೋದು ನಿಮ್ಮ ಕೈಲಿದೆ. ನೀವು ಕರೆದಾಗ ಬರೋದು ಅಷ್ಟೇ ನನ್ನ ಕೆಲಸ, ಬರಬೇಡ ಅಂದಾಗ ಬರದೇ ಇರೋದು ನನ್ನ ಕೆಲಸ. This is how life is going to be. Krishna is going to be there. If you call him, he will come. But your call has to be with complete faith. Nim faith ಹೇಗಿರಬೇಕು ಅಂದ್ರೆ, you will have to be completely devoting yourself and say, Krishna ನಿನ್ನ ಕಡೆಯಿಂದ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ when you do it, miracles are going to happen. But if you don't believe in these miracles, then miracle is not going to happen. Somebody told, why did it take so much of time for the Draupadi to call Krishna, and why did Krishna take so much of time to come? Krishna and Draupadi's ಆ ಒಂದು ಎನ್ಕೌಂಟರ್ ಅಲ್ಲಿ ನಮ್ಮ ಪ್ರೇಯರ್ಸ್ 100% ಇರೋದಿಲ್ಲ. Our prayer should be nothing of me, everything of you ಅನ್ನೋ ತರ ಇದ್ರೆ he will come. ದೇವ್ರೆ ನನ್ನಿಂದ ಏನೂ ಇಲ್ಲ, ಎಲ್ಲ ನಿನ್ನಿಂದನೇ, he will come. ದುಶ್ಯಾಸನ ಈ such an heavily built ರಾಕ್ಷಸ. ಅವನು 6 ಪ್ಯಾಕ್ಸ್ಗೆ ಅವನ ಎದೆ ನೋಡಿದ್ರೆ ಅಬ್ಬಾ ಎಂತ ರಾಕ್ಷಸ ಅನ್ನೋ ಒಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ವಾತಾವರಣ ಅದು ದುಶ್ಯಾಸನ. When he holds up to the saree and when he pulls, nobody in the earth can hold on to that. She should have told Krishna and she should have lifted her hand. She doesn't do. Nothing of you, everything of me. She holds on. She holds on with both the hands and say, no, please don't do it, please don't do it. Krishna is saying, Karyamma nan bartini. She doesn't. Amalinda, when she realizes I cannot hold, she is not sure about it, so she is holding on to one hand and she is saying, oh Krishna, ba. Andre 50% of me Krishna, 50% of you, ba Krishna. Amma, kariyangidre ಸಂಪೂರ್ಣವಾಗಿ ಕರಿಯಮ್ಮ. ನಿಮ್ಮ ಯಜಮಾನರು ಬರಬೇಡ ಅಂತ ಹೇಳಿದ್ದಾರೆ, ನಾನು ಬರಬೇಕು ಅಂದರೆ ನೀನು ಕರೆಯೋ ರೀತಿಲಿ ಇದೆಯಮ್ಮ ಅಂದಾಗ she realizes, no, this is not the way, and she releases this and says, oh Krishna, oh Krishna, oh Krishna. So what happens? Nothing of me, everything of him, miracle shall happen. ಆಮೇಲೆ always remember, people who have achieved their dreams are those who have dreamt it during the childhood. ನಾವು ಚೈಲ್ಡ್ಹುಡ್ ಅಲ್ಲಿ ಕೆಲವೊಂದ್ಸತಿ ನಾನು ಇದಾಗಬೇಕು ಅಂತ ಏನೋ ಒಂದು ರೀಸನ್ಗೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಅನ್ಕೊಂಡಿರ್ತೀವಿ. ಬಟ್ ನಾವು ಚಿಕ್ಕ ಹುಡುಗರು ಇರುವಾಗ ನಮ್ದು ವಾಟ್ ವಿ ಕಾಲ್ ಇಟ್ ಆಸ್ ಅವರ್ ಆಟಿಟ್ಯೂಡ್ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂದ್ರೆ, ನಾವು ಏನೇ ಥಾಟ್ ಪ್ರೋಸೆಸ್ ಮಾಡಿದಾಗ್ಲೂ ತುಂಬಾ ಡೀಪ್ ಇಂಟೆನ್ಸ್ ಥಾಟ್ ಪ್ರೋಸೆಸ್ ಅಲ್ಲಿ ನಾವು ಹೇಳಿದಾಗ ಇಟ್ ಬಿಕಮ್ಸ್ ಎ ರಿಯಾಲಿಟಿ. ಒನ್ ಸಚ್ ಇನ್ಸಿಡೆಂಟ್ ಇಸ್ ಅ ಸ್ಟೋರಿ ಆಫ್ ಮಾಂಟಿ ರಾಬರ್ಟ್ಸ್. ಈ ಮಾಂಟಿ ರಾಬರ್ಟ್ಸ್ ಅಂತಕ್ಕಂಥ ಅವನ ತಂದೆ ತುಂಬಾ ಬಡವ. ಅವನು ಎಷ್ಟು ಬಡವ ಆಗಿರ್ತಾನೆ ಅಂದ್ರೆ,
ಅವ್ನ ಕೆಲಸ ಏನಿರುತ್ತೆ, ಇವ್ರ ತಂದೆ ಕೆಲಸ ಆರ್ಸ್ ಮೈ ತೊಳಿಯೋದು, ಆರ್ಸ್ಗೆ ಪಾಲಿಶ್ ಮಾಡೋದು, ರಬ್ ಮಾಡೋದು, ಆರ್ಸ್ನ ನೋಡ್ಕೊಳ್ಳೋದು, ಇದು ಒಂದು ಕೆಲಸ ಆಗಿರುತ್ತೆ. ಸೊ ಏನಾಗುತ್ತೆ, ಪ್ರತಿ ಸತಿ ಟಾರ್ಫ್ ಕ್ಲಬ್ ಅಂದ್ಬಿಟ್ಟು ಆರ್ಸ್ ರೇಸ್ ಆದಾಗ ಸೀಸನ್ ಪ್ರಕಾರ ಎವ್ರಿ 3 months, ಎವ್ರಿ 6 months ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ, ಮತ್ತೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋ ಅಂಥದ್ದು ಇವ್ರದ್ದು ಆಕ್ಟಿವಿಟಿ ಆಗಿರುತ್ತೆ. ಇವನಿಗೆ ಚಿಕ್ಕ ಹುಡುಗ ಇದ್ದಾಗ ಅವ್ನು ಏನೋ ಒಂದು ಫ್ರೆಂಡ್ಸ್ ಅಂತ ಮಾಡ್ಕೊಂಡಿರ್ತಾನೆ, 3 ತಿಂಗಳು ಆಗ್ಲಿಕ್ಕಿಲ್ಲ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗ್ತಾರೆ. ಅಲ್ಲೂ ಏನೋ ಫ್ರೆಂಡ್ಸ್ ಅಂತ ಮಾಡ್ಕೊಂಡಿರ್ತಾನೆ, 3 ತಿಂಗಳು ಆಗ್ಲಿಕ್ಕಿಲ್ಲ, ಸ್ಕೂಲು ಶಿಫ್ಟು, ಮನೇನು ಶಿಫ್ಟು, ಎಲ್ಲ ಶಿಫ್ಟ್ ಆಗುತ್ತೆ. ಸ್ಕೂಲ್ಗೆ ಎಲ್ಲೋ ದೂರ ಹೋಗ್ಬೇಕು, ಅವನಿಗೆ ಎಷ್ಟು ತಲೆ ಚಿಟ್ಟಿಡ್ದು ಬಿಡುತ್ತೆ ಅಂದ್ರೆ, ಈ ಸ್ಟಾರ್ಟ್ಸ್ ಆಸ್ಕಿಂಗ್ ಒನ್ಸ್, ಪಾಪ ಯಾಕೆ ಪಾಪ ಎವ್ರಿ 3 months ನಾವು ಈ ತರ ಹೋಗ್ಬೇಕು, ಹೋಗ್ದಲೇ ಇರೋ ತರ ಏನಾದ್ರು ಮಾಡ್ಬಹುದಾ ಪಾಪ ಅಂದಾಗ, ತಂದೆಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅವ್ನ್ ರಿಯಾಲಿಟಿ ಹೇಳ್ತಾನೆ, ಮಗ ನಿಂದೆ ಒಂದು ಟಾರ್ಫ್ ಕ್ಲಬ್ ನ ನೀನ್ ಸ್ಟಾರ್ಟ್ ಮಾಡಿದ್ರೆ ನೀನೆಲ್ಲೂ ಹೋಗ್ಬೇಕಾದ ಪ್ರಸಂಗನೇ ಬರೋದಿಲ್ಲ, ಎಲ್ಲ ಇಲ್ಲೇ ಆಗುತ್ತೆ. ನೀನೊಂದು ಕೆಲಸ ಮಾಡು, ಸ್ಕೂಲ್ಗೂ ಆಚೆ ಹೋಗೋದು ಬರೋದಿಲ್ಲ, ನಿನ್ ಟಾರ್ಫ್ ಕ್ಲಬ್ ಸ್ಕೂಲು ಸಹ ಒಳಗಡೆನೆ ಕಟ್ಸ್ಬಿಡು. ಸರಿ ಪಾಪ ನಾನು ಕಟ್ಟಿಸ್ತೀನಿ. ತಂದೆಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಸರಿ ಮಗ ಕಟ್ಸ್ಬಿಡು ಅಂದ್ಬಿಟ್ಟು ಈ ಜಸ್ಟ್ ಲೀವ್ಸ್. ಆಸ್ ಎ 5 years, 6 years, 7 years, 8 years, ಆಸ್ ಈ ಸ್ಟಾರ್ಟ್ಸ್ ಗ್ರೋಯಿಂಗ್, ಅವನದೇನು ಅದು ಡ್ರೀಮ್ ಇರುತ್ತೆ, ನಾನೊಂದು ಓನ್ ಆಗಿ ಒಂದು ಟರ್ಫ್ ಕ್ಲಬ್ನ ಸ್ಟಾರ್ಟ್ ಮಾಡಬೇಕು, ಅದು ಒಳಗಡೆ ದೊಡ್ಡದಾಗ ಒಂದು ಬಿಲ್ಡಿಂಗ್ ಇರಬೇಕು, ಆ ಬಿಲ್ಡಿಂಗಲ್ಲಿ ನಾವೆಲ್ಲ ಇರ್ಲಿಕ್ಕೆ ಒಂದು ಜಾಗ ಮಾಡಬೇಕು, ಕುದುರೆಗಳನ್ನ ನೋಡ್ಕೊಳ್ಳೋರಿಗೆ ಒಂದು ಸಪ್ರೇಟ್ ಜಾಗ ಇರಬೇಕು, ಆಮೇಲೆ ಶಾಲೆಗೆ ಒಂದು ವ್ಯವಸ್ಥೆ ಇರಬೇಕು, ಅಲ್ಲಿ ವರ್ಕ್ ಮಾಡೋರು ಶಾಲೆಗೆ ಹೋಗೋ ಅಂತ ಒಂದು ಏರ್ಪಾಡು ಇರಬೇಕು. ಅವನ ಮನಸ್ಸಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಆಲೋಚನೆನ ಎಷ್ಟು ಕ್ಲಾರಿಟಿಯಾಗಿ ಅವ್ನು ಡೆವಲಪ್ ಮಾಡಿದ್ದ ಅಂದರೆ, ಅದು ಬೆಳೀತಾ 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 ತುಂಬಾ ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಯಿತು. ಪ್ರತಿ ಸತಿ ವೆನ್ he had to shift from one location to another, his dream became much more stronger. ಪ್ರತಿಯೊಂದು ಕ್ಲಬ್ಗೂ ಹೋದಾಗ ಅಲ್ಲಿ ಇದ್ದಂಥ ವಾತಾವರಣನ ಅಬ್ಸರ್ವ್ ಮಾಡಿ, ಅಲ್ಲಿ ಏನು ಕೆಟ್ಟದಿತ್ತು, ಯಾವುದು ಸರಿ ಇರಲಿಲ್ಲ, ಅದನ್ನ ಸರಿ ಮಾಡಿ ನಂದ್ರಲ್ಲಿ ನಾನು ಅದನ್ನೆಲ್ಲ ಏರ್ಪಾಡು ಮಾಡ್ತೀನಿ ಅಂತ ಒಂದು ಆಲೋಚನೆ ಬರ್ತಾ 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 ಇಷ್ಟು ಸ್ಟ್ರಾಂಗ್ ಆಯಿತು ಅಂದಾಗ, ಒಂದ್ಸತಿ ಹಿಂಗೆ ಕಾಲೇಜಲ್ಲಿ ಒಂದು ಡ್ರೀಮ್ ಚಾರ್ಟ್ ಬರೀಲಿಕ್ಕೆ ಹೇಳ್ತಾರೆ. ನಿಮಗೂ ಆ ಡ್ರೀಮ್ ಚಾರ್ಟ್ ಬಗ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಡ್ರೀಮ್ ಚಾರ್ಟ್ ಅಂದರೆ ಒಂದು ಚಾರ್ಟ್, 1 kg ಕಾರ್ಡ್ಬೋರ್ಡ್ ತೊಗೊಂಡು ನನ್ನ ಮನಸ್ಸಲ್ಲಿ ನಂದು ಗುರಿ ಏನಿದೆ, ನಂದು ಡ್ರೀಮ್ ಏನಿದೆ ಅನ್ನೋದನ್ನ ಪಿಕ್ಚರೈಸ್ ಮಾಡಿ ಸಬ್ಮಿಟ್ ಮಾಡೋದು. ಈತ ಏನು ಮಾಡ್ತಾನೆ, ಒಂದು ದೊಡ್ಡ ಆರ್ಸ್ ರಾಂಚ್ನ ಬರೆದ್ಬಿಟ್ಟು, ಅದೇ ಎಂಟೈರ್ ಫೆನ್ಸ್ನ ಬರೆದ್ಬಿಟ್ಟು, ಬಿಲ್ಡಿಂಗ್ ಬರೆದ್ಬಿಟ್ಟು, ಕುದುರೆಗಳಿಗೆ ಸಪ್ರೇಟ್ ಜಾಗ, ಶಾಲೆಗೆ ಒಂದು ಸಪ್ರೇಟ್ ಜಾಗ, ಮಕ್ಳಿಗೆ ಆಟ ಆಡಲಿಕ್ಕೆ ಸಪ್ರೇಟ್ ಜಾಗ, ಎಷ್ಟು ಕ್ಲಾರಿಟಿಯಾಗಿ ಎಲ್ಲ ಬರೆದ್ಬಿಟ್ಟು ಅವ್ನು ಹೋಗಿ ಟೀಚರ್ಗೆ ಸಬ್ಮಿಟ್ ಮಾಡಿದಾಗ, ಆ ಟೀಚರು ಅದನ್ನು ಚೆಕ್ ಮಾಡಿಬಿಟ್ಟು ನಾಳೆ ರಿಸಲ್ಟ್ ಕೊಡ್ತೀನಿ ಅಂದಾಗ, ನಾಳೆ ಅವನಿಗೆ ರಿಸಲ್ಟ್ ಕೊಡುವಾಗ F ಅಂತ ಬರೆದ್ಬಿಟ್ಟು ಕೊಡ್ತಾರೆ. F ಅಂದರೆ ಫೇಲ್ ಅಂತ. ಕೆಳಗಡೆ ಒಂದು ನೋಟ್ ಬರೆದಿರ್ತಾರೆ, ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ ಟುಮಾರೋ. ಅವಾಗ ಇವ್ನಿಗೆ ಏನು ಅನ್ಸುತ್ತೆ, ಯಾಕೆ ಟೀಚರ್ ನನ್ನ ಮೀಟ್ ಮಾಡ್ಲಿಕ್ಕೆ ಹೇಳಿದ್ರು ಅಂತ ಅಂದಾಗ, ಅದರಲ್ಲಿ ಒಂದು ನೋಟು ಬರೆದಿರುತ್ತೆ, ಯು ಆರ್ ಹ್ಯಾವಿಂಗ್ ಎ ವೆರಿ ಅನ್ರಿಯಲಿಸ್ಟಿಕ್ ಗೋಲ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್, ಇಟ್ ಇಸ್ ಇಂಪಾಸಿಬಲ್, ಚೇಂಜ್ ಯುವರ್ ಗೋಲ್ ಆರ್ ಎಲ್ಸ್ ಐ ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದ ಮಾರ್ಕ್ಸ್. ಅವನಿಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ. ಆಸ್ ಎ ಕಾಲೇಜ್ ಸ್ಟೂಡೆಂಟ್ ಸುಮ್ಮನೆ ಸಪ್ಪಗೆ ಕುಂತಿರುವಾಗ ಅವ್ರ ತಂದೆ ಬಂದು ಕೇಳ್ತಾರೆ, ಯಾಕೋ ಮಗ ಹಿಂಗೆ ಕುಂತಿದ್ಯಾ? ಪಾಪ ನಮ್ಮ ಟೀಚರ್ ಏನೋ ಡ್ರೀಮ್ ಬರೀಲಿಕ್ಕೆ ಹೇಳಿದ್ರು, ನಾನು ಚಿಕ್ಕದ್ರಿಂದ ಒಂದು ಡ್ರೀಮ್ ಇತ್ತು, ಅದು ಬರೆದಿದ್ದೆ, ಅವ್ರೇನೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನಿನ್ನ ಡ್ರೀಮ್ ಅವ್ರು ಯಾಕಪ್ಪ ಅಕ್ಸೆಪ್ಟ್ ಮಾಡ್ಕೋಬೇಕು? ನಿನ್ನ ಡ್ರೀಮ್ನ ನೀನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು, ಹೋಲ್ಡ್ ಆನ್ ಯುವರ್ ಡ್ರೀಮ್. ಅವ್ನು ಏನು ತಿಳುವಳಿಕೆ ಇದ್ದು ಹೇಳಿದ್ನೋ, ಇಳ್ದಲೇ ಇದ್ರೂ ಹೇಳಿದ್ನೋ, ಅವ್ನು ಹೇಳಿದ ಥಾಟ್ ಪ್ರೋಸೆಸ್ ಎಷ್ಟು ಸ್ಟ್ರಾಂಗ್ ಆಗಿ ಅವನಲ್ಲಿ ಉಳ್ಕೊಳ್ತು ಅಂದರೆ, ನೆಕ್ಸ್ಟ್ ಡೇ ಅವನು ಶಾಲೆಗೆ ಹೋದಾಗ ಆ ಟೀಚರ್ ಅವ್ರನ್ನ ಕರೆದಾಗ ಅವನು ಹೇಳ್ತಾನೆ, ಮ್ಯಾಮ್ ನನಗೆ FA ಇರಲಿ ಪರವಾಗಿಲ್ಲ, ಬಟ್ ನನ್ನ ಡ್ರೀಮ್ನ ನಾನು ಯಾವುದೇ ರೀಸನ್ಗೆ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಡ್ರೀಮ್ ಚಾರ್ಟ್ನ ತೊಗೊಂಬರ್ತಾರೆ. ಇವೆಲ್ಲ ಅವ್ನಿಗೆ ಯಾವಾಗ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಅಂದರೆ, ಅವನು ಒಂದು ಅಡ್ರೆಸ್ ಮಾಡ್ತಾ ಇರ್ತಾನೆ, ಒಂದು ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ಜನರನ್ನ ಅವನು ಕಾಲೇಜ್ ಕ್ಯಾಂಪ್ ಅಂತ ಹಾಕಿರ್ತಾನೆ. ಅವನಿಗೆ ಶಾಲೆ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇಲ್ಲೊಂದೆರಡು ದಿನ ಇದ್ದು ಹೋಗ್ಬೇಕು ಅನ್ನೋ ಚಿಕ್ಕದ್ರಿಂದನೂ ಆಸೆ ಇತ್ತು. ಅವನಿಗೆ ಅವಕಾಶ ಇತ್ತಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗಲಿ ಅಂದ್ಬಿಟ್ಟು ಪ್ರತಿ ಕಾಲೇಜ್ ಅವ್ರಿಗೆ ಫ್ರೀಯಾಗಿ ಇನ್ವೈಟ್ ಮಾಡಿ, ಅವ್ರನ್ನ ಅಲ್ಲಿ ಉಳ್ಕೊಳ್ಳೋಕೆ ಜಾಗ ಮಾಡಿಕೊಟ್ಟು, ಅವ್ರನ್ನ ಓಡಾಡಲಿಕ್ಕೆಲ್ಲ ಜಾಗ ಮಾಡಿಕೊಟ್ಟು, ಅವ್ರ ಪೂರ್ತಿ ವ್ಯವಸ್ಥೆ ಇವರೇ ಜವಾಬ್ದಾರಿ ತಗೊಳ್ತಿದ್ರು. ಆ ಥರ ಒಂದು ಕ್ಯಾಂಪ್ ಒಂದು ಕಾಲೇಜಿಂದ ಕರೆದಿದ್ದಾಗ ಆ ಟೀಚರ್ ಬಂದಿರೋದನ್ನ ಅಬ್ಸರ್ವ್ ಮಾಡಿಕೊಂಡು ಅವನು ಅವ್ರ ಹತ್ರ ಎಲ್ಲ ಮಾತಾಡೋಕ್ಕಿಂತ ಮುಂಚೆ ಇವೆಲ್ಲ ಅವನು ರೀಕಲೆಕ್ಟ್ ಮಾಡ್ಕೊತಾ ಇರ್ತಾನೆ. ಅವ್ನು ರೀಕಲೆಕ್ಟ್ ಮಾಡ್ಕೊತ ಈ ಸ್ಟೋರಿನ ಎಲ್ಲರಿಗೂ ಶೇರ್ ಮಾಡ್ತಾನೆ. ಅವ್ನು ಶೇರ್ ಮಾಡ್ತಾ ಮಾಡ್ತಾ ಅಲ್ಲಿ ಕೂದಂಥ ಟೀಚರು ಕಣ್ಣಲ್ಲಿ ನೀರು ಹಾಕ್ತಾರೆ. ನೀರು ಹಾಕ್ಬಿಟ್ಟು ಅವರ ಹತ್ರ ಬಂದು, ಮಾಂಟಿ, ವೆರಿ ಫ್ಯೂ ಪೀಪಲ್ ವಿಲ್ ಹೋಲ್ಡ್ ಆನ್ ಟು ದೇರ್ ಡ್ರೀಮ್ಸ್.
ಬಟ್ ಫ್ಯೂ ಆಫ್ ದೆಮ್ ವಿಲ್ ಗಿವ್ ಅಪ್ ದೇರ್ ಡ್ರೀಮ್ಸ್. ಅಂದರೆ ಕೆಲವೊಂದ್ಸತಿ ನಮ್ಮ ಸ್ನೇಹಿತರಲ್ಲೇ ಡ್ರೀಮ್ ಸ್ಟೀಲರ್ಸ್ ಇರ್ತಾರೆ. ಏನಕ್ಕೆ ಡ್ರೀಮ್ ಸ್ಟೀಲರ್ಸ್ ಅಂತ ಹೇಳ್ತೀವಿ ಅಂದರೆ, ಔಟ್ ಆಫ್ ಲವ್ ಇರ್ಬೋದು, ಔಟ್ ಆಫ್ ಅಫೆಕ್ಷನ್ ಇರ್ಬೋದು, ದೇ ಡೋಂಟ್ ವಾಂಟ್ ಯು ಟು ಆ್ಯಕ್ಚುಲಿ ಗೆಟ್ ಇನ್ ಟು ದಟ್ ಡ್ರೀಮ್ ಅಟ್ ಆಲ್. Sometimes our own parents will be our dream stealers, but helplessly you will have to hold on to the dream till your last breath. Why? It is his responsibility to fulfill. It is the universe's responsibility to fulfill. What is your responsibility? You will have to just hold on to the dream. If you can hold on to the dream long enough, slowly you will start seeing reality will happen. What I mean by dream stealers ಅಂದಾಗ ಇನ್ನೊಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. All of you will be knowing there was one person called as Titane Singh Norge. See, ಈ Titane Singh Norge ಬಗ್ಗೆ ಹೇಳಬೇಕು ಅಂತ ಬಂದಾಗ, ಈತ ಬಂದು Titane Singh Norge ಅಂತ ರೈಟ್ ಫ್ರಮ್ ದ ಚೈಲ್ಡ್ಹುಡ್ ಇವನಿದ್ದು ಹಿಮಾಲಯದ ಆ ಒಂದು ಪರ್ವತದ ಅಡಿಲಿ ಅದೊಂದು ಸ್ಮಾಲ್ ವಿಲೇಜಸ್ ಅಂತ ಅಲ್ಲೇ ಇರುತ್ತೆ. ಅಲ್ಲಿ ಇವ್ರದ್ದು ಒನ್ಲಿ ಹವ್ಯಾಸ ಅಂದರೆ ಯಾಕ್ ಮಿಲ್ಕು ಮತ್ತು ಅಲ್ಲಿ ಟೂರಿಸ್ಟ್ ಬರೋರ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು, ಇವೆಲ್ಲ ಇವ್ರದ್ದು ಆಕ್ಟಿವಿಟಿ ಆಗಿರುತ್ತೆ. ಚಿಕ್ಕ ಹುಡುಗನಿಂದ ಅವನಿಗೆ ಮನಸ್ಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಪ್ರತಿ ಸತಿ ಅಲ್ಲಿರ್ತಕ್ಕಂಥ ಮೌಂಟೇನ್ಸಲ್ಲಿ ದೊಡ್ಡ ಮೌಂಟೇನ್ ಬಂದು ಮೌಂಟ್ ಎವರೆಸ್ಟು. ಅದು ನೋಡ್ತಾ ನೋಡ್ತಾ ಯಾವಾಗಲೂ ಅವ್ರ ಮಮ್ಮಿಗೆ ಹೇಳ್ತಿದ್ದ, ಮಮ್ಮಿ ಮೈ ಉಸ್ಕೆ ಉಪ್ಪರ್ ಚಡೂಂಗ, ನಾನು ಅದ್ರ ಮೇಲೆ ಒಂದಿನ ಹೋಗ್ತೀನಿ ಅಂತ. ಚಿಕ್ಕ ಹುಡುಗ ಇದ್ದಾಗ ಮಮ್ಮಿ ಏನೋ ಪ್ರೀತಿಗೆ ಓಕೆ ಮಗ ಅಂದ್ಬಿಟ್ಟು ಆ ಡ್ರೀಮ್ಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ ಆಯಿತು. ಅವನಿಗೆ 3 years, 4 years, 5 years ಹೋಗ್ತಾ ಅವನದು ಇನ್ಕ್ಲಿನೇಷನ್ ಎಷ್ಟು ಸ್ಟ್ರಾಂಗ್ ಆಗಕ್ಕೆ ಶುರು ಆಯಿತು ಅಂದರೆ, ಡೇ ಇನ್ ಡೇ ಔಟ್ ಅದನ್ನೇ ಹೇಳ್ತಿದ್ದ. ಆ ಕಡೆನೇ ಮುಖ ಮಾಡಿ ಮಲಗೋದು, ಆ ಕಡೆನೇ ಮುಖ ಮಾಡಿ ನಿದ್ದೆ ಮಾಡೋದು, ಪ್ರತಿ ಸತಿ ಆ ಮೌಂಟೇನ್ನ ದೃಷ್ಟಿ ಬಿಟ್ಟು ಒಂದು ಗಂಟೆಗಟ್ಟಲೆ ನೋಡೋದು. ಇವೆಲ್ಲ ನೋಡ್ಬಿಟ್ಟು ಅವ್ರ ತಾಯಿ ತಲೆ ಚಿಟ್ಟಿಡ್ದು. ಆ ಟೈಮಲ್ಲಿ ಮೌಂಟೇನ್ ಕ್ಲೈಂಬಿಂಗ್ ವಾಸ್ ವೆರಿ ರಿಸ್ಕಿ. ಯಾಕೆ ರಿಸ್ಕಿ ಅಂತಿದ್ದೀವಿ ಅಂದರೆ, 100 ಜನ ಮೇಲೆ ಹತ್ತಿದ್ರೆ 10 ಜನ ಜೀವಂತವಾಗಿ ವಾಪಸ್ ಬರ್ತಕ್ಕಂಥ ಒಂದು ವಾತಾವರಣ ಇತ್ತು ಮೌಂಟ್ ಎವರೆಸ್ಟಲ್ಲಿ. ಇಟ್ ವಾಸ್ ನಾಟ್ ಸಚ್ ಕಂಫರ್ಟಬಲ್. ಆರ್ಡಿನರಿ ಮೌಂಟೇನ್ ಥರ ಅಲ್ಲ. -ಡಿಗ್ರಿಲಿ ನಾವು ಅದನ್ನು ಹತ್ತಬೇಕು ಅಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಏನು ಮೌಂಟೇನ್ ಕ್ಲೈಂಬ್ ಮಾಡಬೇಕು ಅಂತ ಇವ್ರನ್ನೆಲ್ಲ ಲಗೇಜ್ ಇಟ್ಟು ಕರ್ಕೊಂಡು ಹೋಗ್ತಾರೋ, ಲಗೇಜಲ್ಲಿ ಕರ್ಕೊಂಡು ಹೋದವರು ವಾಪಸ್ ಬರ್ತಿರೋದಿಲ್ಲ, ಓದೋರು ವಾಪಸ್ ಬರ್ತಿರ್ಲಿಲ್ಲ. ಸೊ ಮಗನ ಮೇಲೆ ಪ್ರೀತಿ ಜಾಸ್ತಿ ಆಗಿ ಇವನು ಅದೇ ಥರ ಏನಾದರೂ ಆಗಬಾರ್ದು, ಇಲ್ಲ ಕೆಲವೊಂದ್ಸತಿ ಅನಾಹುತ ಆಗೋದು, ಮಂಜು ಬಂದು ಬೀಳೋದು, ಕಾಲು ಮುರಿದೋಗೋದು, ಬೀಳೋದು, ಪಾತಾಳಕ್ಕೆ ಏನೇನೋ ನೆಗೆಟಿವ್ಸ್ ಇರೋದ್ರಿಂದ ತಾಯಿ ಒಂದು ಸ್ವಲ್ಪ ವರ್ಷ ಆಗ್ತಿದ್ದಂಗೆ ಅವನ್ನ ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಶುರು ಆಗ್ತಾರೆ. ಇನ್ನೊಂದ್ಸತಿ ನೀನು ಮೌಂಟೇನು ಆಮೇಲೆ ಮೌಂಟ್ ಎವರೆಸ್ಟ್ ಅಂದರೆ ಕಾಲು ಮುರಿದು ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಆ ಕಡೆ ತಿರುಗಿ ನೋಡಿದ್ರು ನೀನು ಕಣ್ ಕಿಟ್ಬಿಡ್ತೀನಿ. ಸೊ ಸಮ್ಟೈಮ್ಸ್ ಅವರ್ ಓನ್ ಪೇರೆಂಟ್ಸ್ ವಿಲ್ ಬಿ ಫೈಂಡಿಂಗ್ ಇಟ್ ಇಸ್ ಟು ರಿಸ್ಕಿ ಫಾರ್ ದೆಮ್. ನಾವು ಅಷ್ಟೇ ನಮ್ಮ ಮಕ್ಕಳನ್ನ ಯಾವ ಥರ ಗೇಜ್ ಮಾಡ್ತೀವಿ ಅಂದರೆ, ನಾನೊಬ್ಬ ಫಿಶರ್ ಮ್ಯಾನು, ನನ್ನ ಮಗನು ಫಿಶರ್ ಮ್ಯಾನ್ ಆಗಬೇಕು ಅಂತಲೇ ನಾವು ಗೇಜ್ ಮಾಡೋದು. ಅವನೇನೋ ದೊಡ್ಡ ಕನ್ಸು ಕಂಡ್ರೆ ನಾವು ಅವ್ನಿಗೆ ಬುದ್ಧಿವಾದ ಹೇಳ್ತೀವಿ. ಇಸ್ ಇಟ್ ಎ ಬುದ್ಧಿವಾದ? ನೋ, ಯು ಆರ್ ಸ್ಟೀಲಿಂಗ್ ಹಿಸ್ ಡ್ರೀಮ್. ಏನು ಬುದ್ಧಿವಾದ ಹೇಳ್ತೀವಿ? ಇವೆಲ್ಲ ನಮಗಲ್ಲ ಮಗ, ನಾವು ಬರೀ ಫಿಶರ್ ಮ್ಯಾನು, ನಾವು ಬರೀ ಫಿಶ್ ಮಾಡೋದೇನೆ ನಮ್ಮ ಹವ್ಯಾಸ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಎ ಡ್ರೀಮ್ ಸ್ಟೀಲರ್. ಹೂ ಇಸ್ ಎ ಡ್ರೀಮ್ ಕ್ರಿಯೇಟರ್? ದಟ್ ಇಸ್ ಚಾಣಕ್ಯ. ಒಬ್ಬ ಗೋಲಿ ಆಡ್ತಿದ್ದ ವಿದ್ಯಾರ್ಥಿನ ಕರೆದ್ಬಿಟ್ಟು, ಒಬ್ಬ ಗೋಲಿ ಆಡ್ತಿದ್ದ ವೆರಿ ಆರ್ಡಿನರಿ ಸ್ಟ್ರೀಟ್ ಸ್ಮಾರ್ಟ್ ಬಾಯ್ನ ಕರೆದ್ಬಿಟ್ಟು, ಬಾರ ನೀನು ಎಂಪರರ್ ಮಾಡ್ತೀನಿ, ಆ ಒಂದು ಡ್ರೀಮ್ನ ಇನಿಷಿಯೇಟ್ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಎ ಗುಡ್ ಟೀಚರ್. This teacher quality is there in us. Yes, definitely when we talk about leadership skills, we told about our own qualities, and we also spoke about it is for the students' sake also. First ನಮ್ಮ ಡ್ರೀಮ್ ಅಚೀವ್ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ಸ್ಟೂಡೆಂಟ್ಸ್ ಡ್ರೀಮ್ನು ಅಷ್ಟೇ ನಾವು ಅಚೀವ್ ಮಾಡ್ಬೋದು. ಆ ಒಂದು ಚಾಣಕ್ಯತನ ಇರಬೇಕು. ವೆರಿ ಆರ್ಡಿನರಿ ಪರ್ಸನ್ನ ಕರ್ಕೊಂಬಂದು ನಾನು ಚಕ್ರವರ್ತಿ ಮಾಡ್ತೀನಿ ಅಂತ ಒಂದು ದೃಢ ನಿರ್ಧಾರ ತಗೊಂಡಲ್ಲ, ಅವನು ಹೇಳ್ಕೊಟ್ಟಿದ್ದೆ ವಾಟ್ ಇಸ್ ಕಾಲ್ಡ್ ಎಸ್ ಲೀಡರ್ಶಿಪ್ ನೀತಿ. ನಾನು ಇಂಗ್ಲೀಷಲ್ಲಿ ಹೇಳಿದೆ, ಬಟ್ ಅದನ್ನೇ ವೆನ್ ಯು ಆ್ಯಕ್ಚುಲಿ ಗೋ ಬ್ಯಾಕ್ ಟು ಗೂಗಲ್ ಆ್ಯಂಡ್ ಲುಕ್ ಅಟ್ ದ ಬುಕ್ಸ್ ಆಫ್ ವಾಟ್ ವಿ ಕಾಲ್ ಇಟ್ as ಚಾಣಾಕ್ಷ ನೀತಿ is all about leadership skills. He was no one, a street boy. ಅವನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿನ ತುಂಬಿ ಒಂದು ಸಾಮ್ರಾಜ್ಯಕ್ಕೆ ಸಾಮ್ರಾಟನಾಗೋ ಥರ, ಎಷ್ಟೊಂದು ಸಾಮ್ರಾಜ್ಯ ಒಟ್ಟಿಗೆ ಸೇರಿ ಅದಕ್ಕೆ ಸಾಮ್ರಾಟನಾಗಿ ಮಾಡ್ತಕ್ಕಂಥ ಒಂದು ಡ್ರೀಮ್ನ ತುರ್ಕದಂಥವನೇ ಈ ಚಾಣಕ್ಯ.
ಆ ಡ್ರೀಮ್ ನ ಅಚೀವ್ ಮಾಡ್ಲಿಕ್ಕೆ ನಿನ್ಗೆ ಏನೇನ್ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಾಗುತ್ತೆ ಅಂತ ಒಂದೊಂದೇ ಅವನಿಗೆ ಟ್ರೈನ್ ಮಾಡಿದವನೇ ಆ ಚಾಣಾಕ್ಷ. ಸೊ ಆ ಚಾಣಕ್ಯನ ನೀತಿ, ಆ ಚಾಣಕ್ಯನ ಜಾಣತನ ನಮ್ಮಲ್ಲಿ ಆಸ್ ಎ ಟೀಚರ್ ನಾವು ರೂಢಿಸ್ಕೊಬೇಕು. ಇಟ್ ಹ್ಯಾಸ್ ಟು ಬಿ ದೇರ್ ವಿತ್ ಅಸ್. ವಿ ಶುಡ್ ಬಿ ಏಬಲ್ ಟು ಪಿಕ್ ಅಪ್ ಎ ವೆರಿ ಆರ್ಡಿನರಿ ಪರ್ಸನ್ ಅಂಡ್ ಟ್ರೈನಿಂಗ್. I don't love those schools where they say ನೀನು 90% ಇದ್ರೆ ಬಾ, ನೀನು 95 ಮಾಡ್ತೀನಿ, 85 ಇದ್ರೆ ನಾನು ನಿನ್ಗೆ ಅಡ್ಮಿಷನ್ ಕೊಡೋದಿಲ್ಲ. ಚಾಣಕ್ಯ did not take like that. He took up a very ordinary person. What was his challenge with his friend? ಏನ್ ಸಾಮ್ರಾಟ ಅಂತ ನೀನೇ ಇಷ್ಟೊಂದು ಅಹಂಕಾರ ಪಟ್ಕೊಂತಿದ್ಯಾ? ಒಬ್ಬ ರೋಡಲ್ಲಿರೋ ಹುಡುಗನ್ ಕರ್ಕೊಂಬಂದು ನಾನು ಸಾಮ್ರಾಟನ್ ಮಾಡ್ತೀನಿ, ಅಲ್ಲಿವರೆಗೂ ನನ್ನ ಜುಟ್ಟು ಕಟ್ಟಲ್ಲ. ದಟ್ ಇಸ್ ವಾಟ್ ವಿ ಸೇ ಗೋಲ್ ಸೆಟ್ಟಿಂಗ್ಸ್. ನಾನೊಂದು ಗೋಲ್ನ ಸೆಟ್ ಮಾಡಿದಾಗ ಅದೆಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ, ಅಲ್ಲಿವರೆಗೂ ನಾನು ದುಶ್ಯಾಸನ ನೀನು ಮಾಡಿದ ತಪ್ಪಿಗೆ ನಿನ್ನ ಎದೆ ಬಗದು ಆ ರಕ್ತದಲ್ಲಿ ನಾನು ನನ್ನ ಕೂದಲನ್ನ ನೆನೆಸ್ದೆ, ನನಗೆ ಕೂದಲು ಕಟ್ಟಲ್ಲ. ಐ ವಿಲ್ ನೆವರ್ ಟೈ ಮೈ ಹೇರ್. ದಟ್ ಇಸ್ ಕಾಲ್ಡ್ as what is called as a ಭೀಷ್ಮ. ದಟ್ ಇಸ್ ವಾಟ್ ವಿ ಸೇ ಗೋಲ್ ಸೆಟ್ಟಿಂಗ್. ಗೋಲ್ ಹ್ಯಾಸ್ ಟು ಬಿ ಸೆಟ್ ಲೈಕ್ ದಟ್. ಸಿ ಗೋಲ್ ಸೆಟ್ಟಿಂಗ್ ಅಲ್ಲಿ ಇಟ್ ಇಸ್ ಅ ಡೀಪ್ ಎಮೋಷನ್ಸ್. ಎಷ್ಟು ಡೀಪ್ ಆಗಿರುತ್ತೆ ಆ ಎಮೋಷನ್ಸ್ ಅಂದ್ರೆ ಯು ಕ್ಯಾನ್ ನಾಟ್. ಸೊ ಆಸ್ ಎ ವಿದ್ಯಾರ್ಥಿ ಇವನ್ಗೆ ಡೀಪ್ ಆಗ ಎಮೋಷನ್ಸ್ ಬರ್ತಾ ಇಸ್ ಡ್ರೀಮ್ ಆಟೋಮೆಟಿಕಲಿ ಹ್ಯಾಡ್ ಟು ಬಿ ಫುಲ್ಫಿಲ್ಡ್. ಸೊ ಒಂದಿನ ಏನಾಗುತ್ತೆ, ತೇನ್ ಸಿಂಗ್ ತುಂಬಾನೇ ಅವನಿಗೆ ಬೇಜಾರಾಗಿರುತ್ತೆ. ಈ ಬೇಜಾರಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಒಂದಿನ ಹಿಂಗೆ ದಲೈ ಲಾಮಾ ಈ ವುಡ್ ಹ್ಯಾವ್ ವಿಸಿಟೆಡ್ ದಟ್ ಹಿಮಾಲಯನ್ ಮೌಂಟೇನ್ಸ್. ಹಿ ವಾಸ್ ಅಡ್ರೆಸ್ಸಿಂಗ್ ದ ವಿಲೇಜರ್ಸ್. ಎಲ್ಲ ವಿಲೇಜರ್ಸು ಈ ಕಡೆ ತಿರುಕೊಂಡು ದಲೈ ಲಾಮಾ ಹೇಳ್ತಕ್ಕಂಥ ವಿಷಯ ಕೇಳ್ತಿದ್ರೆ, ಇವನ್ ಮಾತ್ರ ಆ ಕಡೆ ತಿರುಕೊಂಡು ಅವನೇನ್ ಮಾಡ್ತಿರ್ತಾನೆ, ಆ ಮೌಂಟೇನ್ ನೋಡ್ತಿರ್ತಾನೆ. ಅವ್ರ ತಾಯಿ ಈ ಕಡೆ ತಿರುಕೊಂಡು ದಲೈ ಲಾಮಾ ಮಾತನ್ನ ಕೇಳ್ತಿರ್ತಾರೆ. ಅವ್ರ ತಾಯಿ ಅವನ ಕಡೆ ನೋಡಿದಾಗ ಅದನ್ನ ನೋಡಕ್ಕಾಗಲ್ಲ ಅಂತ ತಾಯಿ ಈ ಕಡೆ ನೋಡ್ತಿರ್ಬೇಕಾದ್ರೆ ಅವ್ನು ಕಂಪ್ಲೀಟ್ 1 hour ದಲೈ ಲಾಮಾ ಪೂರ್ತಿ ಶುರು ಮಾಡಿ ಮುಗಿಸೋವರೆಗೂ ಆತ ಜಪ್ಪಯ್ಯ ಅಂದ್ರೂ ಈ ಕಡೆ ತಿರುಗಿ ನೋಡೋದಿಲ್ಲ. ಸಿ ಯಾರನ್ನ ಉಲ್ಟಾ ತಿರುಗಿ ಕೂತು ಎಂಟೈರ್ 1 hour ಈ ಕಡೆ ನೋಡ್ದಲೇ ಇದ್ದಾಗ ಮಾತಾಡೋರ್ಗೆ ಎಷ್ಟು ಅಲರ್ಜಿ ಆಗೋಣ. He was so disturbed, he went up to that boy and he told, hey, what is that? ನಾನಿಲ್ಲಿ ಮಾತಾಡ್ತಿದ್ದೀನಿ, ನೀನು ಅಷ್ಟು, what is it is there in your mind? He says, Guruji, I want to be on the top of it. Yeah, good. It shall be fulfilled. ಅಂದಾಗ ಗುರುಜಿ ಮೈ ಮಾಮ್ ಹೇಳ್ತಾರೆ, ಕಾಲ್ ಮುಡ್ಬಿಡ್ತೀನಿ, it won't be possible, risk ಇದೆ. Dalai Lama will say, hold on to the dream, my son. He will fulfill it. Hold on to the dream. You need not take any steps. Hold on to that and take few baby steps. ಅದನ್ನ ಹೋಲ್ಡ್ ಆನ್ ಮಾಡಿದಾಗ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಅಂದ್ರೆ, ಎ ಪವರ್ಫುಲ್ ಗೋಲ್ ಫೋರ್ಸಸ್ ದ ಎಂಟೈರ್ ಎಕ್ಸಿಸ್ಟೆನ್ಸ್ ಟು ರಿಅರೇಂಜ್ ಇಟ್ ಸೆಲ್ಫ್. ಅಂದ್ರೆ ಇವನು ವೆನ್ ವಿ ಟಾಕ್ ಅಬೌಟ್ ಟಾನ್ಸೆಂಗ್ನವ್ರಿಗೆ ಅದು ಬೇರೆ. ಎಡ್ಮಂಡ್ ಹಿಲೇರಿ ಏನಾಗ್ತಿರುತ್ತೆ, ಅವ್ನು ಪ್ರತಿ ಸತಿ ಬರ್ತಾನೆ, ಒಂದು ಅಟೆಂಪ್ಟ್ ಮಾಡ್ತಾನೆ, ಫೇಲ್ ಆಗ್ತಾನೆ, ಮತ್ತೆ ಬರ್ತಾನೆ, ಅಟೆಂಪ್ಟ್ ಮಾಡ್ತಾನೆ, ಫೇಲ್ ಆಗ್ತಾನೆ. ಅವನಿಗೂ ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟಿರುತ್ತೆ. ಬಟ್ ಯಾವುದೇ ರೀಸನ್ಗೂ ನಾನು ಮೌಂಟ್ ಎವರೆಸ್ಟ್ ಹತ್ತದೇ ಸಾಯ್ಬಾರ್ದು ಅನ್ನೋ ಥರ, ಈ ಸತಿ ಸತ್ರು ಅಲ್ಲೇನೆ ಮಾಡಿದ್ರೆ ಅಲ್ಲೇ ಮಾಡಿಬಿಟ್ಟು ಬರ್ತೀನಿ ಅನ್ನೋ ಒಂದು ಡ್ರೀಮ್ನ ಇಟ್ಕೊಂಡು ನ್ಯೂಜಿಲ್ಯಾಂಡಲ್ಲಿ ಹಿಮಾಲಯಲ್ಲಿ somewhere from New Zealand this person comes and he is about to take up this journey to climb the Mount Everest. ಲಗೇಜ್ ತೊಗೊಂಡು ಹೋಗ್ಲಿಕ್ಕೆ ಯಾರನ್ನ ಬೇಕಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಏಜೆಂಟ್ಸ್ ಇರ್ತಾರೆ, ಲಗೇಜ್ ತೊಗೊಂಡು ಹೋಗ್ಲಿಕ್ಕೆ 1-20 ಜನ ಯುವಕರನ್ನ ಕರ್ಕೊಂಬಂದು ನಿಲ್ಲಿಸ್ತಾರೆ. ಇವನು ಎಡ್ಮಂಡ್ ಹಿಲೇರಿ ಹಿಂಗೆ ನೋಡ್ತಾ ಇವನು ಒಂಥರ ಮೈಕಟ್ಟು ತುಂಬ ಚೆನ್ನಾಗಿರೋ ಥರ, ಚಿಕ್ಕ ಹುಡುಗನಲ್ಲಿ ಇದ್ದಂಥ ಡ್ರೀಮ್ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಅವಾಗ ಒಂದು 20-21 ವರ್ಷದ ಯುವಕ ಅವನ್ನೇ ಚೂಸ್ ಮಾಡ್ತಾನೆ. ಬಾ ನಿನ್ನ ಹೆಸರೇನು ಅಂದಾಗ ತೇನ್ಸಿಂಗ್ ನಾರ್ಗೆ ಅಂತ ಹೇಳ್ತಾನೆ. ಅವನು ಆ ಮಾತನ್ನ ಹೇಳಿದಾದ್ಮೇಲೆ ಇಟ್ ವಾಸ್ ಹಿಸ್ಟ್ರಿ. ಅವ್ರು ಕ್ಲೈಮ್ ಮಾಡಕ್ಕೆ ಶುರು ಆಗ್ತಾರೆ ಆ್ಯಂಡ್ ಯು ನೋ ದಟ್ ಮೌಂಟ್ ಎವರೆಸ್ಟ್ ವಾಸ್ ಕ್ಲೈಮ್ಡ್. How? Always remember, a powerful goal forces the entire existence to rearrange itself to make it a reality. ನಿಮಗೆ ಗೊತ್ತಿದೆಯೋ ಇಲ್ವೋ, there are lot of stories where reincarnation has happened in order to fulfill the dream. Because the dream was so powerful, the world had to do a small arrangement to fulfill it, because it is not your responsibility, it is the universe responsibility. One simple understanding, all of you would have seen Martin King Luther Jr. ಅಂತ ಕೇಳಿರ್ತೀರ. He is called as Martin King Luther Jr. Martin Luther King Jr., he was a very good politician, a very great personality, because his only intention was to help the common public. ಈ ಮಾರ್ಟಿನ್
ಲೂಥರ್ ಕಿಂಗ್ ಜೂನಿಯರ್ ಏನ್ ಮಾಡ್ತಿರ್ತಾನೆ, ಅವನಿಗೆ ಯಾವಾಗಲೂ ಚಿಕ್ಕದ್ರಿಂದನೂ ಒಂದು ಕನಸು ಇರುತ್ತೆ. ಏನು ಅಮೇರಿಕಲ್ಲಿ ಸ್ಲೇವ್ಸು ಮತ್ತೆ ಮಾಸ್ಟರ್ಸು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು, ಅದನ್ನ ಒಂದಿನ ಅದು ಕಂಪ್ಲೀಟ್ ಆಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಡೀಪ್ ಆದ ಒಂದು ಥಾಟ್ ಪ್ರೋಸೆಸ್ ಅವನಲ್ಲಿತ್ತು. ಸೊ ಪ್ರತಿ ಸತಿ ಅವನು ಯಾವಾಗ ಒಂದು ಪಬ್ಲಿಕ್ ಗ್ಯಾದರಿಂಗ್ ಅಡ್ರೆಸ್ ಮಾಡುವಾಗ ಯೂಸ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಸೋ ಕ್ಲಿಯರ್ಲಿ ದಟ್ ದೇರ್ ವಿಲ್ ಬಿ ಎ ಡೇ, ಒಂದಿನ ಆ ಥರ ಬರುತ್ತೆ, ಈ ವೈಟ್ ಹೌಸ್ ವಿಲ್ ವಿಟ್ನೆಸ್ ದೇರ್ ವೋಂಟ್ ಬಿ ಎನಿ ಕಲರ್ ಡಿಸ್ಕ್ರಿಮಿನೇಷನ್. ಅಂದ್ರೆ ಈ ವೈಟ್ ಹೌಸ್ ನ ಒಬ್ಬ ಕಪ್ಪು ವ್ಯಕ್ತಿ ಬಂದು ಆಳ್ತಾನೆ ಅಂದ್ರೆ ದೇರ್ ವಿಲ್ ಬಿ ಅ ಬ್ಲಾಕ್ ಪ್ರೆಸಿಡೆಂಟ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ದ. ಅವನು ಎಕ್ಸ್ಪ್ರೆಸ್ ಮಾಡಿದಾಗ ಪ್ರತಿ ಜನರು ಅಲ್ಲಿರ್ತಕ್ಕಂಥ ಪಬ್ಲಿಕ್ ಫಾರಮ್ ಅಲ್ಲಿ ಓ ಅಂತ ತಮಾಷೆ ಮಾಡ್ಲಿಕ್ಕೆ ಶುರು ಆದ್ರು. ಬಟ್ ಇಟ್ ಡಿಡ್ ನಾಟ್ ಗಿವ್ ಅಪ್. He always told a day would come where this White House will witness there will not be a discrimination between a black and a white. He dies. After 16 years, a Kenyan born Obama becomes the first black president of United States of America. If he wanted that, there were a lot of people, freedom fighters who died. Lot of freedom fighters in India died. And every time they were dead, they told, एक दिन ऐसा आएगा, एक दिन ऐसा आएगा, ऐसा पलटेगा, जो नीचे है वो ऊपर जाएगा, जो ऊपर है वो नीचे आएगा, आप लोग भी नीचे आएंगे. He made it very very clear, not out of controversy, because I don't want them to feel that we are ruling them. A great honor that our one of the Indian origin is Prime Minister of Britain, but we should not take it in an egoistic manner. Why I am telling you this is, it was so many people's dream that they wanted to actually visualize that we are being actually the rulers and we are ruling not with a negative objective, not with a cruel objective, with a very simple objective, Vasudhaiva Kutumbakam. The entire world is one family and I want to lead you ahead. A leader is not the one who is a master. A leader is the one who is leading from the front. Beauty is that when our Prime Minister for the first time made the world realize a Prime Minister or a leader is not a leader, is a Pratham Sevak, is a first servant. What a beauty that is. People wanted to make fun of it and everybody started putting negative about, oh, he's calling himself Chowkidar, Chowkidar, Chowkidar. Forget about Indians. Lot of foreign people also started telling, "Mai bhi chowkidar hu. I am also a chowkidar." That is the power of the dreams. When he dreamt that one day the black shall be occupying the place of the White House, people ridiculed because even in that White House they never employed any black men or women to work there also. Because they felt white is white, it is only meant for white. Even blacks will not be allowed to work there. From that environment to ruling for the second time. If there was a third time, I think he would have continued to become a third time president, because they only have 2 times. That was because of his dream. That is what we call it as a dream. When we talk about dream, we always say this one more beautiful statement about Walt Disney. See, dream is something which makes a very ordinary person a very powerful person. Dream engirbeku andre, everybody will have a dream. A person who holds on to the dream till the last breath, when the dream gets realized, an ordinary person becomes extraordinary. That's all. Bill Gates was a very ordinary man. He was a college dropout. He started as a programmer. He wanted to have that his software should be used in every house. That beautiful and humongous dream by an ordinary man made this ordinary man an extraordinary personality. Simple. Dhirubhai Ambani is very very simple petrol bank employee, but his dream was not small. His dream was big. The current job what he was doing was small. The current job what you are doing may be small. Your today is not equal to tomorrow. Your tomorrow will not be equal to day after tomorrow. Your yesterday will not be equal to today. Your today and yesterday will not be equal to tomorrow. A simple understanding. Anybody pass up, but you palat sakta hai. Anybody can become anything. It depends on why are you comparing. It will be too foolish to compare. When we talk about comparison, let me share this beautiful story. This story is told with a relevance because most of the time whenever I am setting a goal, I am trying to compare, is it achievable? Why are you comparing?
It is he who has to achieve. You should not compare. With your little intelligence, your comparison will look very, very foolish. Here was a drunkard who was completely drunk. ಒಬ್ಬ ಕಂಪ್ಲೀಟ್ ಆಗಿ ಕುಡಿದು ರಾತ್ರಿ ಎಲ್ಲ ಈಗ ಅರ್ಲಿ ಇನ್ ದ ಮಾರ್ನಿಂಗ್ ಮನೆಗೆ ಹೋಗ್ಲಿಕ್ಕೆ ಎದ್ದು ಓಡ್ತಾ ಇರ್ತಾನೆ. ಮೀನ್ಸ್ ಈಸ್ ಜಸ್ಟ್ ವಾಕಿಂಗ್. ಒಬ್ಬ ಪ್ರೀಸ್ಟು ಟೆಂಪಲ್ ಅಲ್ಲಿ ಪೂಜೆ ಮಾಡಿ he would have just come out. ಅವನ ಟೆಂಪಲ್ ಇಂದ ಆಚೆ ಬಂದಿದ ತಕ್ಷಣ if somebody is drunk, don't talk to them, because in intelligence you cannot win over them, because there is supernatural intelligence. ಅವ್ರಿಗೆ ಅಡ್ವೈಸ್ ಮಾಡಿದ್ರು ಇಟ್ ವಿಲ್ ನಾಟ್ ವರ್ಕ್. ಇಮಿಡಿಯೇಟ್ಲಿ ಈ ಟೋಲ್ಡ್ ಒಂಚೂರು ಬುದ್ಧಿ ಇಲ್ಲ, ರಾತ್ರಿ ಎಲ್ಲ ಕುಡ್ಕೊಂಡು, ಬಿಕಾಸ್ ಈ ನೋಸ್ ಇಮ್ ಪರ್ಸನಲಿ, ಹೋಗು ಈಗ ನಮ್ಮ ಮನೆಗೆ. ದೆನ್ ಈ ಗೆಟ್ಸ್ ಆಂಗ್ರಿ. ಈ ಕಾಲ್ಸ್ ದೆಮ್, ಜಿ ಪೂಜಾರ್ರೆ ಇರಿ, ನಾನು ಬುದ್ಧಿವಂತ ಅಲ್ಲ, ನೀವು ಬುದ್ಧಿವಂತರು ತಾನೆ? ಹಾ, ಯಾಕೆ? ನಾನು ಕುಡ್ದಿಲ್ಲ, ನೀವು ಕುಡ್ದಿದ್ದೀರಾ, ಅದೇ ತಾನೇ ನೀವು ಹೇಳ್ತಿರೋದು. ಸರಿ, ನೀವು ಬುದ್ಧಿವಂತ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬಿಡಿ. ಕರೆಕ್ಟಾಗಿ ಹೇಳಿದ್ರೆ ನೀವು ಹೋಗಿ, ನಾನು ಹೋಗ್ತೀನಿ, ಸರಿನಾ? ಓಕೆ. ಇಸ್ ಪೂರೆ ದುನಿಯಾ ಮೇ ಕೌನ್ ಬಡ? ಪೂರ್ತಿ ದುನಿಯಲ್ಲಿ ಯಾರು ಬಡ? ಹಿಂದಿಲಿ ಹೇಳಿದ್ರೇನೆ ಚೆನ್ನಾಗಿರುತ್ತೆ. ಅವನು ಆಗ್ತಾನೆ ಟೆಂಪಲ್ ಇಂದ ಆಚೆ ಬಂದಿರ್ತಾನೆ. he would have just come out of the temple. his mind is completely with temple. ಸೊ ಅವನೇನು ಹೇಳ್ತಾನೆ? ಕೌನ್ ಬಡ? ಟೆಂಪಲ್ ಬಡ. सच में टेंपल बड़ा? हाँ, टेंपल है बड़ा. अगर टेंपल बड़ा है तो वो धरती के ऊपर कैसे खड़ा? योर इंटेलिजेंस. ನೀವು ನೆನ್ನೆನ ಕಂಪೇರ್ ಮಾಡಿಬಿಟ್ಟು ನೆನ್ನೆ ಇದ್ದಂತ ಆ ಒಂದು ಶೆಟ್ಟಿನ ಕಂಪೇರ್ ಮಾಡಿ ಇವತ್ತು ಕಾಂತಾರ ಆದ್ಮೇಲೆ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಸೇಮ್ ರಿಷಬ್ ಶೆಟ್ಟಿ, ಇಟ್ ಇಸ್ ನಾಟ್ ದ ಸೇಮ್. Rishabh Shetty used to do, he was a road Romeo who was wandering in Wilson Garden area where I used to stay. His father is actually an astrologer. He knows me personally because I am a good trainer. He knows. But today, if I need to talk to him, I need to take appointment. He may not actually know who I am also. I should introduce myself. Your yesterday is not equal to today. Kaun bada? Okay, mandir bada. Lekin mandir bada hai to wo dharti ke upar kaise khada? Then he says, अरे यार, धरती बड़ा. ओके, अगर धरती बड़ा है तो शेषनाग, देयर इज वन स्नेक. शेषनाग के ऊपर धरती कैसे? बिकॉज देयर इज अ स्नेक विच विष्णु इज एक्चुअली इट इज हिज स्लीपिंग बेड, बट ऑन द विष्णु देयर इज दिस अर्थ. देन ही सेज, ओ अगर धरती बड़ा है तो वो शेषनाग के ऊपर कैसे खड़ा? देन ही सेज, अरे यार माफ कर दो, why did I get into an argument with him? He says शेषनाग बड़ा. सच में शेषनाग बड़ा? अगर शेषनाग बड़ा है तो वो शिव जी के गले में कैसे पड़ा? Then he immediately says, अरे यार माफ कर दो, yesterday's Rishabh Shetty, today's Rishabh Shetty, yesterday's Chai Wala, today's this, yesterday's Narayan Murthy, today's this, yesterday's Walt Disney and today's, they are not different, but their belief system was different, so they became different. Ask yourself, if you want to transform, what is your belief system today? Then he says, no, I will say शेषनाग बड़ा. No. Now he says, अगर शेषनाग बड़ा है तो शिव जी के गले में कैसे पड़ा? अरे यार माफ कर दो, शिव जी बड़ा. सच में शिव जी बड़ा है तो वो कैलाश पे कैसे खड़ा? Then immediately he says, अरे यार माफ कर दो, कैलाश बड़ा, कैलाश बड़ा, कैलाश बड़ा. कैलाश बड़ा है तो वो हनुमान के उंगली पे कैसे टिका? Hanuman carries the entire Kailash because he doesn't know which is the medicine for Lakshman. Ram says, get me a medicine. Hanuman has never come without following Ram's order. Never it has happened, not even in the dreams. Sometimes people say when somebody needs to follow either Rama, Hanumana, Vakyana, andaga I don't want to utter that because ಎಷ್ಟು ಪವಿತ್ರ ಇದೆ ಅಂದ್ರೆ ರಾಮ ಹನುಮನ ವಾಕ್ಯ. So we will stop there and he says, वो हनुमान के उंगली पे कैसे टिका? Then he says, अरे यार मुझे माफ कर दो, तुम भी बता दो कौन बड़ा? And he says, जो पूरा रात पी के दो टांग पे खड़ा वो सबसे बड़ा. So you cannot compare your yesterday to today and today to tomorrow. Anything can happen anytime. I can give you so many such examples. Who was this Walt Disney? He was a very, very ordinary ambulance driver. As he was driving the ambulance, he had nothing to do. One day as he was sitting, he saw the mouse moving around. When he saw the mouse moving around, he got a thought process. He drew that mouse and he started thinking, kids love this mouse. Can I create a cartoon out of it?
That is how he started off cartoons. But after that, his dream did not stop. A dreamer is the one who keeps on dreaming bigger and bigger, and which is for the cause of the enough good. So what he did, he created the first Disneyland. Why I'm talking about the dream? Dream is so powerful that it has to not to be created in the materialistic world. It has to be created in your imagination. Manifestation of your dream is a reality. Creating the dream is your responsibility. Manifesting that into reality is his responsibility. All of you are good enough to create a dream, at least in your mind? No. If I say, think you have 10 crores, what you will do? Sir, I don't have 10 crores. How can I think I have 10 crores? Because most of you are not ready also. Assuming Aishwarya Rai is actually sitting next to you. Not possible, sir. I don't want to assume, sir. Why? Because we have stopped dreaming. You tell a kid, assume Hanuman is here, what will you do? I will jump onto Hanuman and I will say, how beautiful is this Hanuman? No, I will say, assume Hanuman is here, what you will do? How can I assume Hanuman is here? Hanuman is not here. You are not ready to dream at all. This Walt Disney created a Disneyland. It was a wonder by itself. People used to say, life ಅಲ್ಲಿ ಒಂದ್ಸತಿ ಇದ್ರೆ ಏಡುಕುಂಡಲವಾಡನ್ ಹೋಗ್ತೀನೋ ಮೆಕ್ಕಾಗ್ ಹೋಗ್ತೀನೋ ಇಲ್ವೋ ವಾಲ್ಟ್ ಡಿಸ್ನಿನ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡ್ಬೇಕು. ದಟ್ ವಾಸ್ ಹೌ ಮ್ಯಾಜಿಕಲ್ ಇಟ್ ವಾಸ್. ನೀವು ಮೂವೀಸ್ ಅಲ್ಲಿ ನೋಡಿರ್ತೀರಾ, ಇಟ್ ವಾಸ್ ವೆರಿ ಮ್ಯಾಜಿಕಲ್. People used to love, kids used to love, and he did not stop. He thought of one more Disneyland too, which will be much more bigger than this. Everything was planned, and he was a man of discipline. He always actually made it a point that his time has been managed beautifully. He never postponed things. There was nothing starting trouble, there was no procrastination, there was no living with the problem, there is no stress, there is no giving up. He had decided Disneyland will open at this particular time, and everything was fixed. Something happens and he passes away. But his brother and his family members never wanted to give up on that idea that the date and time of when he had decided Disneyland will open will have even a change of 1 second. They never wanted that. As usual, Disneyland 2 was inaugurated at the same date and same time as it was told by Walt Disney. But after the reporters were called first to experience the entire Disneyland, a press meet was called. Walt Disney's brother and cousins, everybody were sitting, and one of the reporters says, "Sir, I have a question." He asked, "What?" "Sir, don't you feel your brother missed such a beautiful experience of not experiencing Disneyland too?" Before even he could complete, he told, "Excuse me, what are you talking? If my brother wouldn't have experienced all this in his visualization, today it wouldn't have become a reality. My brother has already experienced it in much more deeper conscious than any one of you where you would have experienced in the physical context." So there is a word called as manifestation of your dreams. And there is a super book that is written on law of attraction. If you have free time, please go through this. Law of attraction speaks about you could attract whatever you want in your life if you follow a simple rule of law of attraction. I have a dream, you can attract the dream and you can see the dream getting manifested. For that you will have to play a simple rule of sitting in meditation and then thinking of the dream and visualizing the dream getting materialized in your present continuous tense. Then you can imagine that your dream has been materialized in the present continuous tense, and your dream has been materialized as though it has already happened, and you are visualizing it as though it is happening or as though it has happened. That will come back to reality. That's the beauty about all these dreams, whatever you want to. Yeah, so we will 1:30 ಆಯ್ತು. Most of you will thinking, sir, Madhya Pradesh call ಮಾಡ್ತಿದೆ, Uttar Pradesh ಕೂತ್ಕೊಳ್ತಿಲ್ಲ, what shall I do? So there are a lot of beautiful things because it requires at least 2 hours of session. This is what I wanted to talk about. We will take only 2-3 minutes. Never settle for anything less. What you deserve, it's not a pride, it's a self-respect. See, God could have been created you as any such microorganism, any such creature, any such aqua product, or any such microorganism. Kandugu kaandale irodu. If God has picked you to become a human, that itself is a winning attitude. That itself is, He has identified that leadership skills in you. So you have been picked up to become a human.
Your entire birth is not a coincidence, it is incidental. Ask yourself, what is the purpose of my life? If God has picked me as a sacred one and He has given the most important life, that is human life, that means there should be a reason behind it. Identify that reason and do not ever settle for anything less. You deserve the best and that has to be fulfilled. No one can defeat a powerful mind. So your dream and your powerful mind is what can hold on to that dream. You will have to sit for meditation, what we call it as non-doing. If you don't sit for meditation and non-doing, your brain will not work. It has to work. We will only take 2 minutes. Close your eyes. Do not lean back. Sit straight. Keep your back straight. Close your eyes. Close your eyes. We will not take more time. We will not take more time. We will wind up. Close your eyes. Thank you, oh God. Thank you so much for giving such a sacred life, for gifting me to be born as a human. For gifting me to be born as a human. Thank you so much, oh God. Oh God, I know that I could have been born as an animal, as a creature, as a bird, as a worm, as an insect. But if you have chosen me to be born as human, the most sacred species, that is only because you know I am different. You know I am that unique personality. I am that masterpiece. I am your masterpiece. Oh God, thank you for such a loving parents. Oh God, thank you for such a beautiful eyes. I know there are a lot of people who don't have parents. There are a lot of people who are blind. Thank you so much for giving me these beautiful eyes. I can see. Oh God, thank you so much that I am not deaf and dumb. I know a lot of people who are deaf and dumb. How they would have lived their life. Thank you so much for this. Oh God, thank you so much for such an healthy body, such an healthy heart. I realized how much blessed I am when I visited a heart hospital recently, Narayana Hrudayalaya. That is where I found out. I went into a kids ward, and I wanted to celebrate the next year's 2023's New Year celebration. And the doctor told, I cannot promise. I really don't know if all of them in this ward can see the New Year, January 2023. That is when I realized how much blessed I am with such a healthy heart. Thank you so much for such good health. I know a lot of younger kids, younger ones, who are having heart ailments, who are suffering in cancer. Only when I visited BGS hospital, a cancer hospital, that I realized chemo being given to 3 years, 4 years, 5 years, 10 years, 15 years, 18 years, 21 years old ones. Because of the chemo, their hairs are no more, the eyebrows doesn't have hairs. How they would have lived such a painful life. That is when I realized, oh God, how much blessed I am. Thank you so much for so many beautiful things that has already been gifted by you to me. I don't have words to explain how much I am filled with gratitude that I am born in such a beautiful nation called India. How safe is this place? I know there are a lot of countries, when people go out, we don't know whether they are going to come back safe. Thank you so much for such a blessings. Oh God, when you have given so many blessings, I don't want to live a mediocre life now. ನಾನು mediocre ಆಗಿ ಇದ್ದು ಸಾಯೋದು ಇಚ್ಛೆ ಇಲ್ಲ. I want to do something big. ನಾನು ಏನಾದರೂ ಮಾಡಿ ಸಾಯಬೇಕು ಅನ್ನೋ ಒಂದು ಆಲೋಚನೆ ಇದೆ. ದಯವಿಟ್ಟು please help me, oh God. I know you have given so many beautiful things. It is my responsibility that from now on I'll start working seriously. I will start having goals in my life, which should be impossible for others to think whether I can achieve. Such goals I shall have in my life, and I shall seriously work to fulfill those dreams. Thank you so much, oh God. Thank you so much. Rub your palms to generate a sufficient heat. Slowly and gently put it on your forehead